ವಿಜಯಲಕ್ಷ್ಮಿ ಮೇಡಮ್ ಅವರು ಗುರು ಪರಂಪರೆ ಹೇಳ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ಹೇಳ್ತೀನಿ. ಓಂ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಶೈಲೇಶದಯಾಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮಾಂ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಾನುಜಾಯ ನಮಃ. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ. ಈ ಗಣಪತಿ ಪ್ರಾರ್ಥನೆ. ಓಂ ಗಂ ಗಣಪತೇ ನಮಃ. ಓಂ ಪುಣ್ಯಾಂಬೋಜ ವಿಕಾಸಾಯ ಪಾಪಧ್ಯಾನ ಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂತ್ ಭೂಮೋ ರಾಮಾನುಜ ದಿವಾಕರಃ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಯೇ. ನಮ್ಮ ಗುರುಗಳು ಮತ್ತೆ ಆಧಾರ, ಸರ್ವಶಾಸ್ತ್ರಕ್ಕೂ ಆಧಾರ ಲಕ್ಷ್ಮೀ ಹೆಗ್ರಿ ಸ್ವಾಮಿ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಈಗ ನಾನು ಎಲ್ಲರ ಒಂದು ಆಕ್ಸೆಸ್ನ ಅನ್ಮ್ಯೂಟ್ ಆಕ್ಸೆಸ್ನ ತೆಗಿತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಹೋದ ತರಗತಿಯಲ್ಲಿ ಕಾಲಗಳು ಮತ್ತೆ ಅದು ದಿನದ 8 ಡಿವೈಡ್ ಮಾಡಿದಾಗ ದಿನಮಾನ ಅಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಏನು ಟೈಮ್ ಇದೆಯೋ ಆ ಟೈಮ್ 8 ಭಾಗ ಮಾಡಿದಾಗ ಆ ವಾರ ಯಾವ ಕಾಲ ಬರ್ತದೆ ಅಂತ ಹೇಳ್ಬಿಟ್ಟು ನಿಮಗೆ ಡೀಟೇಲ್ ಆಗಿ ಡೆಫಿನೇಷನ್ ಯಾವ ಥರ ಮಾಡ್ಬೋದು ಅಂತೆಲ್ಲ ಕೆಲವು ವಿವರಗಳೆಲ್ಲ ಕೊಟ್ಟಿರ್ತೀನಿ. ಅದೇನಿದೆಯೋ ಯಾವ್ಯಾವ ಭಾಗದಲ್ಲಿ ಬರ್ತದೆ ಅಂತ ಮತ್ತೆ ರಿಪೀಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನಿಮ್ಗೆ ರಿಫ್ರೆಶರ್ ಥರ, ಕ್ಲಾಸಲ್ಲಿ ರಿಫ್ರೆಶರ್ ಥರ. ಭಾನುವಾರ 4ನೇ ಭಾಗ ಅರ್ಧ ಪ್ರಹಾರ ಕಾಲ ಇರ್ತದೆ. ಗುಳಿಕ ಕಾಲ 7ನೇ ಭಾಗದಲ್ಲಿ ಇರ್ತದೆ. ಯಮಗಂಡ ಕಾಲ 5ನೇ ಭಾಗದಲ್ಲಿ ಇರ್ತದೆ. ರಾಹು ಅಂದ್ರೆ ಕಾಲ 8ನೇ ಭಾಗದಲ್ಲಿ ಇರ್ತದೆ. ನಿಮಗೆ ನೋಡಿದ್ರೆ ರಾಹು ಕಾಲ ಯಾವತ್ತೂ 1ನೇ ಭಾಗದಲ್ಲಿ ಬರಲ್ಲ, ಯಾವಾಗಲೂ 2ನೇ ಕಾಲದಿಂದ ಆಚೆ 8ನೇ ಕಾಲದವರೆಗೂ ಇರ್ತದೆ. ಇದು ರಾಹುಕಾಲ ಕ್ಯಾಲ್ಕುಲೇಷನ್ಸು ಬೇರೆ ಬೇರೆ ಗ್ರಂಥಗಳು ಬೇರೆ ಬೇರೆ ಇರೋದ್ರಿಂದ ಯಾರು ಕನ್ಫ್ಯೂಷನ್ ಬೇಡ ಅಂತ ಹೇಳ್ಬಿಟ್ಟು ಇದು ಭಾಗಗಳು ಮಾಡಿಬಿಟ್ಟು ನಿಮಗೆ ಗುರುತಿರೋ ಥರ ಈ ಥರ ಟೇಬಲ್ ಮಾಡಿ ಕೊಟ್ಟಿರ್ತೀನಿ. ಸೋಮವಾರ ಅರ್ಧ ಪ್ರಹಾರ ಕಾಲ 3ನೇ ಭಾಗ, ಗುಳಿಕ ಕಾಲ 6ನೇ ಭಾಗ, ಯಮಗಂಡ ಕಾಲ 4ನೇ ಭಾಗ, ರಾಹು ಕಾಲ 2ನೇ ಭಾಗ. ಮಂಗಳವಾರ ಅರ್ಧ ಪ್ರಹಾರ ಕಾಲ 2ನೇ ಭಾಗ, ಗುಳಿಕ ಕಾಲ 5ನೇ ಭಾಗ, ಯಮಗಂಡ ಕಾಲ 3ನೇ ಭಾಗ, ರಾಹು ಕಾಲ 7ನೇ ಭಾಗ. ಬುಧವಾರ ಅರ್ಧ ಪ್ರಹಾರ ಕಾಲ 1ನೇ ಭಾಗ, ಗುಳಿಕ ಕಾಲ 4ನೇ ಭಾಗ, ಯಮಗಂಡ ಕಾಲ 2ನೇ ಭಾಗ, ರಾಹು ಕಾಲ 5ನೇ ಭಾಗ. ಗುರುವಾರ ಅರ್ಧ ಪ್ರಹಾರ 7ನೇ ಭಾಗದಲ್ಲಿ ಇರ್ತದೆ, ಗುಳಿಕ 3ನೇ ಭಾಗದಲ್ಲಿ, ಯಮಗಂಡ ಕಾಲ 1ನೇ ಭಾಗ, ರಾಹು 6ನೇ ಭಾಗದಲ್ಲಿ ಇರ್ತದೆ. ಶುಕ್ರವಾರ 6ನೇ ಭಾಗದಲ್ಲಿ ಅರ್ಧ ಪ್ರಹಾರ ಕಾಲ, ಗುಳಿಕ 2ನೇ ಭಾಗದಲ್ಲಿ, ಯಮಗಂಡ 7ನೇ ಭಾಗದಲ್ಲಿ, ರಾಹು 6ನೇ ಭಾಗದಲ್ಲಿ ಇರ್ತದೆ. ಶನಿವಾರ ಅರ್ಧ ಪ್ರಹಾರ 5ನೇ ಭಾಗದಲ್ಲಿ, ಗುಳಿಕ 1ನೇ ಭಾಗದಲ್ಲಿ, ಯಮಗಂಡ 6ನೇ ಭಾಗದಲ್ಲಿ, ರಾಹು 3ನೇ ಭಾಗದಲ್ಲಿ ಇರ್ತದೆ. ಇದು ನಿಮಗೆ ಓದುವ ಶುಕ್ರವಾರ ತರಗತಿಯಲ್ಲಿ ಸಂಪೂರ್ಣವಾಗಿ ಹೇಳ್ತಿರ್ತೀನಿ. ಯಾರಾದರೂ ಟ್ಯಾಗಲ್ ಮಾಡ್ತಿದ್ರೆ ಸ್ಕ್ರೀನ್ ಇಂದ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಮಾಡಬೇಡಿ. ಈ ಥರ ಕಾಲಗಳ ಬಗ್ಗೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಪಂಚಾಂಗದಲ್ಲಿ ಈ ಕಾಲಗಳು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ನಿಮಗೆ 2 ಕ್ಲಾಸಿಂದ ಹೇಳಿರ್ತೀನಿ. ತಾಂಬೂಲ ಶಾಸ್ತ್ರ ಕಾರ್ಯಾಗಾರ 2ನೇ ತಾರೀಕು ಇರ್ತದೆ, ಆಗಸ್ಟ್ 2, 2026 ಭಾನುವಾರ, ಬೆಳಗ್ಗೆ 5ರಿಂದ ಸಂಜೆ 5ರವರೆಗೆ. ಇದರಲ್ಲಿ ತಾಂಬೂಲ ಶಾಸ್ತ್ರ, ನಾಣ್ಯಶಾಸ್ತ್ರ, ತಂಡೂಲ ಶಾಸ್ತ್ರದ ಮಹತ್ವದ ಸಂಪೂರ್ಣ ಅರಿವು ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಈ ಪ್ರಶ್ನಾಶಾಸ್ತ್ರದಲ್ಲಿ ಮಾಂದಿ ಗ್ರಹ ಮತ್ತು ಅದರದ್ದು ಫಲಗಳು ಮತ್ತೆ ಪರಿಣಾಮಗಳು, ಪರಿಹಾರಗಳು ಹೇಳ್ಕೊಡ್ತೀನಿ. ನೋಟ್ಸ್ ಕೊಡ್ತೀರಿ, ಪ್ರಮಾಣ ಪತ್ರ ಕೊಡ್ತೀರಿ. ನಿಮಗೆ ಬೆಳಗ್ಗೆ ಕಾಫಿ ಇರ್ತದೆ, ಮಧ್ಯಾಹ್ನ ಊಟ ಮತ್ತು ಸಂಜೆ ಹೈ ಟೀ ಇರ್ತದೆ. ಇವು ಎಲ್ಲಾನು
ನಿಮಗೆ ಸಂಪೂರ್ಣವಾಗಿ ನಿಮಗೆ ಪ್ರಾಯೋಗಿಕವಾಗಿ ನೀವು ನಿಮಗೆ ಪ್ರಾಕ್ಟೀಸ್ ಮಾಡಿಸಿ ನಿಮ್ಗೆ ಅನುಷ್ಠಾನ ಕೊಟ್ಟು ಕಳಿಸ್ಕೊಡೋದು. ಮತ್ತೆ ನೀವು ಹೋಗಿ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಇದಾಗುತ್ತೆ ಅಂತ, ಏನು 48 ದಿವಸ ಅನುಷ್ಠಾನ ಮಾಡ್ಕೊಂಡು ಶುರು ಮಾಡ್ಬೋದು ಅಂತ. ಯಾವ್ದಾದ್ರು ಮಂತ್ರ ನೀವು ಅನುಷ್ಠಾನ ಮಾಡ್ಕೊಂಡಿದ್ರೆ ಇಮಿಡಿಯೇಟ್ ಆಗಿ ನಾಳೆನೇ ಒಂದು 2ನೇ ತಾರೀಕು ಆಗಿದ ತಕ್ಷಣ 3ನೇ ತಾರೀಕೆ ಶುರು ಮಾಡ್ಬೋದು ಅಂತ ಅಷ್ಟೊಂದು ಸಿಂಪ್ಲಿಫೈ ಮಾಡಿ ನಿಮ್ಗೆ ಇದೆಲ್ಲ ನಿಮ್ಗೆ ನೋಟ್ಸ್ ಕೊಟ್ಟಿರ್ತೀನಿ. ಇದ್ರದ್ದು ಮಹಾಭಾರತ ವಿಚಾರಗಳು ಮತ್ತು ಅದ್ರ ಪರಿಣಾಮಗಳು ಕೂಡ ಅಡಿಷನಲ್ ಆಗಿ ಕೊಡ್ತಿರ್ತೀನಿ. ಸಂಪೂರ್ಣವಾಗಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಯಾರೇ ಎನ್ರೋಲ್ಮೆಂಟ್ ಮಾಡ್ಕೊಬೇಕು, ಲಾಗಿನ್ ಮಾಡ್ಕೊಬೇಕು, ರಿಜಿಸ್ಟರ್ ಮಾಡ್ಕೊಬೇಕು ಅಂದರೆ 30ನೇ ತಾರೀಕು ಜುಲೈ 2026 ಲಾಸ್ಟ್ ಡೇಟು. ಅದಾದಮೇಲೆ ನಾವು ಸರ್ಟಿಫಿಕೇಟ್ಸ್ ಇರ್ಬೋದು, ನಾವು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರು ಅಂದರೆ ತಿಂಡಿ ಊಟದ ವ್ಯವಸ್ಥೆಗಳು ಅವೆಲ್ಲ ಮಾಡ್ಕೊಳೋದಿರ್ತದೆ. ನೋಟ್ಸ್ಗಳು ಪ್ರಿಂಟಿಂಗ್ ಕೊಡ್ತಕ್ಕಂಥ ಎಷ್ಟು ಬೇಕು ಅಂತೆಲ್ಲ ಅವೆಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ 31ನೇ ತಾರೀಕು ಲಾಸ್ಟ್ ಮಿನಿಟಲ್ಲಿ ಯಾರನ್ನೂ ಅಪ್ಲೋಡ್ ಮಾಡಲ್ಲ. ಯಾರೇ ಇದ್ದರೂ 30ನೇ ತಾರೀಕು ಒಳಗಡೆ ನೀವು ಪೇಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇದು ಕ್ಲಾಸ್ಗೋಸ್ಕರ ಡಿಸ್ಕೌಂಟ್ ಕೊಟ್ಟು ಮಾಡಿರ್ತಕ್ಕಂಥದ್ದು. ಬೇರೆಯವ್ರಿಗೆಲ್ಲ ಬೇರೆ ಚಾರ್ಜ್ ಮಾಡ್ತೀರಿ. ಕ್ಲಾಸಲ್ಲಿ ಇರ್ತಕ್ಕಂಥ ರೆಫರೆನ್ಸ್ ಮಾಡಿದವ್ರಿಗೂ ಕಡಿಮೆಗೆ ಕೊಡ್ತಿರ್ತಾರೆ. ವಿಜಯಲಕ್ಷ್ಮಿ ಮೇಡಮ್ ಅವರದ್ದು ನಂಬರ್ ಇದು 8310206595. ಈ ನಂಬರ್ಗೆ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ಸ್ ಕಳಿಸ್ಕೊಡಿ. ಮತ್ತೆ ಸರ್ಟಿಫಿಕೇಟ್ಗೆ ನಾವು ಪ್ರಿಂಟ್ ಮಾಡಿ ಕೊಡಬೇಕು ಅಂದರೆ ಕಂಪ್ಲೀಟ್ ಹೆಸರು ಕಳಿಸ್ಕೊಡಿ. ನಿಮ್ಮದು ಹೆಸರು ಏನಾದರೂ ಕೊಟ್ಟಿಲ್ಲ ಅಂದರೆ ನಾವು ಬ್ಲ್ಯಾಂಕಲ್ಲಿ ಬಂದು ಕೈಯಲ್ಲಿ ಬರೆದು ಕೊಡಬೇಕಾಗ್ತದೆ. ಅದ್ರ ಬದಲು ನಿಮ್ಮದು ಸರ್ಟಿಫಿಕೇಟ್ ಹೆಸರು ಪ್ರಿಂಟ್ ಆಗಿ ಬರಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರ ಇಲ್ಲ ನಿಮ್ಗೆ ಯಾವ್ದಾದ್ರು ಹೆಸರು ಬೇಕಾದ್ರೆ ಹೆಸರು ದಯವಿಟ್ಟು ಕೊಡಿ. ಆ ಹೆಸರನ್ನ ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿಸಿ ಕೊಡ್ತೀರಿ. ಯಾರೇ ಆಸಕ್ತಿ ಇದ್ದರೂ ಈ ನಂಬರ್ಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರ ನಂಬರ್ಗೆ ಫೋನ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ಇಲ್ಲ ನಿಮ್ಗೆ ಏನಾದರೂ ಹೆಚ್ಚಿನ ವಿವರ ಬೇಕಿದ್ರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಹೆಚ್ಚಿನ ವಿವರ ಬೇಕು ಅಂತ ನಾಳೆ ನಾನು ಕಾಲ್ ಮಾಡಿ ಮಾತಾಡ್ತೀನಿ. ನಿಮಗೆ ಸೌರಮಂಡಲದ ಬಗ್ಗೆ ಹೋದವಾರನೇ ಒಂದು ಸ್ಲೈಡ್ ಪಾಠ ಶುರು ಮಾಡಿದ್ದೀನಿ. ಆದರೆ ಅದು ಈಗ ಸಂಪೂರ್ಣವಾಗಿ ಸೋಲಾರ್ ಸಿಸ್ಟಮ್ ಶುರು ಆಗ್ತಿದೆ. ಇವತ್ತಿಂದ ಕ್ಲಾಸ್ ಶುರು ಮಾಡ್ತೀನಿ. ಥಿಯರಿ ಮಾತ್ರ ಅದು ಒಂಥರ ಹೈಲೈಟ್ ಥರ. ಅದು ಜ್ಯೋತಿಷ್ಯ ಕ್ಲಾಸಸ್ ಶುರು ಮಾಡಬೇಕಾದ್ರೆ ಅಂದರೆ ಈ ಜಾತಕ ವಿಶ್ಲೇಷಣೆ ಇವೆಲ್ಲ ಶುರು ಮಾಡಬೇಕಾದ್ರೆ ನಿಮ್ಗೆ ಒಂದೊಂದು ಗ್ರಹದ್ದು ಸಂಪೂರ್ಣ ವಿವರಗಳು ಕೊಟ್ಕೊಂಡು ಹೋಗ್ತೀನಿ. ಈಗ ಪಂಚಾಂಗದ ರಿಕ್ವೈರ್ಮೆಂಟ್ ಮಾತ್ರ ನಿಮ್ಗೆ ಮಾಡ್ತಾ ಇರೋದು ಪಂಚಾಂಗ ಸೀರೀಸು. ಪಂಚಾಂಗ ಬೇಕಾದಷ್ಟು ಮಾತ್ರ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಕ್ಷೀರಪಥ ಗ್ಯಾಲಕ್ಸಿಯಲ್ಲಿ ಸೌರಮಂಡಲ ಒಂದು ಸಿಸ್ಟಮ್. ಇದರಲ್ಲಿ 8 ಗ್ರಹ, ಕೆಲವರು 9 ಅಂತ ಹೇಳ್ತಾರೆ. ಆದರೆ ಅದು ಪದ ಡಿಫ್ರೆನ್ಸ್ ಇರೋದ್ರಿಂದ ಸೈಂಟಿಫಿಕ್ ಆಗೂ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ನೆಪ್ಚೂನ್ 8 ಗ್ರಹ ಲಾಸ್ಟ್ ಅಂತ ಹೇಳ್ತಾರೆ. ಆದರೂ ಕೆಲವು ಸಿಸ್ಟಮ್ಗಳು 9 ಪ್ಲೂಟೋ ಅಂತೆಲ್ಲ ಹೇಳ್ತಿರ್ತಾರೆ. ಸೂರ್ಯ ಗ್ರಹ, ಅದಾದ್ಮೇಲೆ ಬುಧ ಗ್ರಹ, ಶುಕ್ರ ಗ್ರಹನ ದಿನದ ಮೊದಲ ತಾರೆ ಅಂತ ಹೇಳ್ತಾರೆ. ನಮಗೆ ಸೂರ್ಯನ್ ಬಿಟ್ರೆ ರಾತ್ರಿ ಆಗ್ತಿದ್ದಂಗೆ ಫಸ್ಟ್ ಕಣ್ಣು ಕಾಣಿಸ್ತಕ್ಕಂಥದ್ದು ಶುಕ್ರ ಗ್ರಹ. ಈ ಶುಕ್ರ ಗ್ರಹ ಅದ್ಭುತವಾಗಿ ಒಂದು ದೊಡ್ಡ ನಕ್ಷತ್ರ ತರ ಕಾಣ್ತಿರ್ತದೆ. ಅದಾದ್ಮೇಲೆ ಭೂಮಿ ಮತ್ತೆ ಚಂದ್ರ ಮತ್ತೆ ಅಂಗಾರಕ ಅಂದ್ರೆ ಮಂಗಳ, ಕುಜಗ್ರಹ. ಗುರು ಗ್ರಹ ತುಂಬಾ ದೊಡ್ಡ ಗ್ರಹ. ಇದು ಏರಿ ಪ್ಲಾನೆಟ್ ಅಂತ ಹೇಳ್ತಾರೆ. ಅದಕ್ಕೆ ಅತಿ ಯಮಗಂಡ ಮತ್ತೆ ಉಪಗ್ರಹಗಳಿರ್ತವೆ. ಆದ್ರೂ ಅದಕ್ಕೆ 4 ಉಪಗ್ರಹಗಳಿದ್ದು ನಾವು 2 ಕನ್ಸಿಡರ್ ಮಾಡಿರ್ತೀವಿ. ಆ ಮುಂದೆ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಗ್ರಹಗಳ ಬಗ್ಗೆ, ಅದ್ರ ಉಪಗ್ರಹಗಳ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಿಮ್ಗೆ ವಿಚಾರಗಳು ಜ್ಯೋತಿಷದಲ್ಲಿ ಕೊಡ್ತೀನಿ. ಅದಾದ್ಮೇಲೆ ಇವೆಲ್ಲ ಕಾಯಿಗಳು ಸೋಲಾರ್ ಸಿಸ್ಟಮ್ ಅಲ್ಲಿ ನಮ್ಗೆ ಇರ್ತಕ್ಕಂಥ ಈ ಅರ್ಧ ಕಾಯಿಗಳು ಇವೆಲ್ಲ ಅದೊಂದು ಮಂಗಳ ಗ್ರಹಕ್ಕೂ ಗುರು ಗ್ರಹಕ್ಕೂ ಸೆಂಟ್ರಲ್ ಓಡಾಡ್ತಿರ್ತವೆ. ಆ ಉಲ್ಕೆಗಳು ಯಾವಾಗಲೂ ಅದನ್ನ ಭೂಮಿ ಕಡೆ ಬಂದಾಗ ಅದು ಉಲ್ಕಾಪಾತ ಆಗ್ತದೆ. ಶನಿಗ್ರಹ, ಗುರು ಗ್ರಹದ ನಂತರ ಶನಿಗ್ರಹ ಮತ್ತೊಂದು ದೊಡ್ಡ ಗ್ರಹ. ಅದರ ಸುತ್ತು ಒಂದು ಉಂಗುರದ ರೀತಿ ಇರ್ತದೆ. ಮತ್ತೆ ಅದರದ ಒಂದು ಉಪಗ್ರಹ ಮಾಂದಿ, ಗುಳಿಕ. ಸಂಪೂರ್ಣ ವಿವರಗಳು ಜಾಸ್ತಿ ಇಲ್ದಿದ್ರು ಸ್ವಲ್ಪ ವಿವರಗಳು ಮಾಂದಿ ಬಗ್ಗೆ ಇದಾವೆ. ಅದು ಅದಾದ್ಮೇಲೆ ಮತ್ತೆ ನೆಪ್ಚೂನ್ ಲಾಸ್ಟ್ ಗ್ರಹ, 8 ಗ್ರಹ ಅಂತ ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಹೇಳೋದು. ಆದ್ರೆ ಪ್ಲೂಟೋನು ಅದು ಪಥ ಆ ಕಡೆ ಇದ್ರು ಅದು ಒಂದು ಧೂಮಕಾಯ ಅಥವಾ ಉಲ್ಕಾಕಾಯ ಅಂತ ಹೇಳಿ ಕನ್ಸಿಡರ್ ಮಾಡಿ ತುಂಬಾ ಚಿಕ್ಕ ಗ್ರಹ ಅಂತ, ಆದ್ರೂ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇದು ಸೌರಮಂಡಲದಲ್ಲಿ ಇರ್ತಕ್ಕಂಥ 9 ಗ್ರಹಗಳು ಮತ್ತೆ ಅವರ ಪಥಗಳು.
ಇವೆಲ್ಲಾನು ಸೂರ್ಯನ ಗುರುತ್ವಾಕರ್ಷಣೆಗೆ ಹೊಂದಿ ಓಡಾಡ್ತಿರ್ತವೆ, ಅಂದ್ರೆ ಪ್ರದಕ್ಷಿಣೆ ಆಗ್ತಿರ್ತದೆ. ಸೂರ್ಯನ ಜೊತೆ ಇವು ಮೂವ್ಮೆಂಟ್ ಅಲ್ಲಿ ಇರ್ತದೆ. ನಿಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ನಾಸಾ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ ಸೂರ್ಯನು ಸಹ ಚಲಿಸ್ತಾನೆ, ಸೂರ್ಯ ಒಂದು ಜಾಗದಲ್ಲಿ ಇರಲ್ಲ. ಅದಕ್ಕೆ ನಮ್ಮ ಋಷಿಗಳು ಆಗಿನ ಕಾಲದಲ್ಲೇ ಹೇಳಿದ್ರು, ಇದು ಸೂರ್ಯ ಗ್ರಹ ಕೂಡ ಚಲನೆಯಲ್ಲಿದೆ ಅಂತ. ಮುಂದಕ್ಕೆ ನಿಮ್ಗೆ ಈ ಪಿಕ್ಚರ್ಸ್ ತೋರಿಸ್ತಾ ಇರ್ತಕ್ಕಂಥದ್ದು ಎರಡು. ಸೂರ್ಯ ಗ್ರಹ ಸಮೇತ ಸೂರ್ಯನ ಸುತ್ತು ಗ್ರಹಗಳು ಪ್ರದಕ್ಷಿಣೆ ಆಗ್ತಿರ್ತಕ್ಕಂಥ ಸೌರಮಂಡಲನೇ ಮೂವ್ ಆಗ್ತಿರ್ತಕ್ಕಂಥದ್ದು ಕ್ಷೀರಪಥ ಗ್ಯಾಲಕ್ಸಿಯಲ್ಲಿ. ಯಾವುದು ಇದು? ಈ ಚಿತ್ರ ಸೂರ್ಯಗ್ರಹ ಸಮೇತ ಸೌರಮಂಡಲದಲ್ಲಿ ಪ್ರದಕ್ಷಿಣೆ ಆಗ್ತಿರ್ತಕ್ಕಂಥದ್ದು, ಸೂರ್ಯನೂ ಸಮೇತ ಚಲನೆ ಆಗ್ತಿರ್ತಕ್ಕಂಥದ್ದು. ಇದು ನಮ್ಮ ಗ್ರಹಗಳ ಓವಲ್ ಶೇಪ್, ಅಂಡಾಕಾರದಲ್ಲಿ ನಮ್ಮ ಗ್ರಹಗಳು ಸುತ್ತಿರ್ತವೆ. ಒಂದ್ಸಲ ಹತ್ರ ಒಂದ್ಸಲ ದೂರ ಹೋಗ್ತಿರ್ತವೆ ಅಂತ ಹೇಳ್ತಾರಲ್ಲ, ಆ ಒಂದು ಮಾಡೆಲ್ಗೆ ಒಂದೊಂದು ಗ್ರಹ ಒಂದೊಂದು ಶೇಪಲ್ಲಿ, ಓವಲ್ ಶೇಪಲ್ಲಿ ಅಂಡಾಕಾರವಾಗಿ, ಅಂಡಾಕಾರ ಅಂದ್ರೆ ವರ್ತುಲಾಕಾರ ಅಲ್ಲ, ಅಂಡಾಕಾರ ಅಂದ್ರೆ ಮೊಟ್ಟೆ ಶೇಪ್ ಅಂತ ಹೇಳ್ತಾರಲ್ಲ, ಆ ಶೇಪಲ್ಲಿ ಓಡಾಡ್ತಾ ಇರ್ತವೆ. ಇದು ನಿಮ್ಗೆ ಒಂದು ಅರ್ಥ ಆಗ್ಲಿ, ಏನಕ್ಕೆ ಸೂರ್ಯ ಮತ್ತೆ ಚಂದ್ರನ ಮಧ್ಯೆ ಒಂದ್ಸಲ ಫಾಸ್ಟ್ ಆಗಿ ಚಂದ್ರ ಮೂವ್ ಆಗ್ತದೆ, ಒಂದ್ಸಲ ಚಂದ್ರ ಸ್ಲೋಕ್ ಮೂವ್ ಆಗ್ತಾನೆ ಅನ್ನೋದಕ್ಕೆ ಈ ಎರಡು ಒಂದು ಚಿತ್ರಗಳು ನಿಮ್ಮ ಗಮನಕ್ಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತಂದಿರೋದು. ಇನ್ನ ಇದು ಹೋದ ವಾರನೇ ನಾನು ಹೇಳಿರ್ತೀನಿ, ಆದ್ರೂ ಸೌರಮಂಡಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ ದಿನಗಳು ಇವೆಲ್ಲ ಅವಶ್ಯಕತೆ ಇದೆ. ಕ್ರಮ ಸಂಖ್ಯೆ: 1ನೇ ಗ್ರಹ ಸೂರ್ಯನಿಂದ ಬುಧ ಗ್ರಹ 88 ದಿನದಲ್ಲಿ ಮುಗಿಸ್ತದೆ. ಶುಕ್ರ ಗ್ರಹ 275 ದಿನಗಳಲ್ಲಿ ಮುಗಿಸ್ತದೆ. ಭೂಮಿ ಗ್ರಹ 365 ಕಾಲು 365, ಸ್ವಲ್ಪ ಹೆಚ್ಚು ಕಮ್ಮಿ, ಒಂದು ಕಾಲು ದಿನ ಅರ್ಧ ದಿನ ಹೆಚ್ಚು ಕಮ್ಮಿ ಹೋಗ್ತದೆ, ಆದ್ರೂ ಅದು 365 ದಿನ ಕನ್ಸಿಡರ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಆಗಿ. ಮಂಗಳ 687 ದಿನಗಳು, ಗುರು 4333 ದಿನಗಳು, ಶನಿ 10759 ದಿನಗಳು, ಯುರೇನಸ್ 30687, ನೆಪ್ಚೂನ್ 60190 ದಿನಗಳು. ಈ ತರ ಈ ಗ್ರಹಗಳ ಚಲನೆ ಕೊಟ್ಟಿರ್ತಾರೆ. ಅದು ವರ್ಷಗಳಲ್ಲಿ ಕನ್ವರ್ಟ್ ಮಾಡಿ ಕೊಟ್ಟಿದ್ದೀನಿ. ಇದು ಶುಕ್ರವಾರ ಕ್ಲಾಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಈಗ ಈ ಸೌರಮಂಡಲದಲ್ಲಿ ಗ್ರಹಗಳ ಚಲನೆ ನಮ್ಮ ಜ್ಯೋತಿಷ, ಭಾರತೀಯ ಜ್ಯೋತಿಷದ ಪ್ರಕಾರ, ಈ ವೈದಿಕ ಜ್ಯೋತಿಷ, ಭಾರತೀಯ ಜ್ಯೋತಿಷದ ಪ್ರಕಾರ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಸೂರ್ಯ ಗ್ರಹ, ಭೂಮಿ ಗ್ರಹ, ಅದ್ರ ಮಧ್ಯದಲ್ಲಿ ಚಂದ್ರ ಅಂತ. ಈ ಸೂರ್ಯನ ಗ್ರಹ ಸುತ್ತು ಭೂಮಿ ಗ್ರಹ ಸುತ್ತಿರ್ಬೇಕಾದ್ರೆ, ಚಂದ್ರ ಗ್ರಹನು ನಮ್ಮ ಭೂಮಿ ಸುತ್ತಿರ್ಬೇಕಾದ್ರೆ, ಈ ಒಂದು ಸೂರ್ಯ ಮತ್ತು ಭೂಮಿ ಪಥ ಏನಿದೆಯೋ ಆ ಪಥನ ಕ್ರಾಸ್ ಮಾಡ್ತಕ್ಕಂಥ ಚಂದ್ರ ಗ್ರಹದ ಸಂಧಿಗಳು ಉತ್ತರ ಸಂಧಿ ಸ್ಥಾನ, ದಕ್ಷಿಣ ಸಂಧಿ ಸ್ಥಾನ ಅಂತ ಹೇಳ್ತಾರೆ. ಇದನ್ನ ನಾರ್ತ್ ನೋಡ್, ಸೌತ್ ನೋಡ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಇದನ್ನೇ ನಮ್ಮ ಭಾರತೀಯ ಜ್ಯೋತಿಷದಲ್ಲಿ ನಾವು ಯಾವಾಗ್ಲೂ ಹೇಳ್ತಕ್ಕಂಥದ್ದು ರಾಹು ಕೇತು ಅಂತ. ಉತ್ತರ ಸಂಧಿ ಸ್ಥಾನ ರಾಹು ಗ್ರಹ, ದಕ್ಷಿಣ ಸಂಧಿ ಸ್ಥಾನ ಕೇತು ಗ್ರಹ. ನಿಮಗೆ ಚಂದ್ರ ಪರಿಭ್ರಮಣೆ ನಡೀತಿರ್ಬೇಕಾದ್ರೆ ಈ ಒಂದು ನಮ್ಮ ಭೂಮಿಯ ಪಥ ಸೂರ್ಯನ ಸುತ್ತ ಏನ್ ಸುತ್ತಿರ್ಬೇಕಾದ್ರೆ ಏನ್ ಕ್ರಾಸ್ ಆಗುತ್ತೋ ಅದನ್ನ ಸಂಧಿ ಸ್ಥಾನಗಳು ಅಂತ ಹೇಳ್ತಾರೆ. ನಿಮಗೆ ಮುಂದಿನ ಚಿತ್ರದಲ್ಲಿ ಸಂಪಾತ ಸಂಧಿ ಅಂತ ಮತ್ತೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇನ್ನೆರಡು ಭೂಮಿದು ಉತ್ತರ ಗುಳಿ, ದಕ್ಷಿಣ ಗುಳಿ, ಚಂದ್ರಗಳು ಯಾವ ತರ ಇದೆ ಅದನ್ನ ಸೈಂಟಿಫಿಕ್ ಆಗಿ ಸಿಂಬಲ್ ಕೇತುನ ದಕ್ಷಿಣ ಸಂಧಿ ಸ್ಥಾನನ ದಕ್ಷಿಣ ಚಂದ್ರಗುಳಿ ಅಂತ, ಉತ್ತರ ಚಂದ್ರಗುಳಿ ಅಂತ ಇದನ್ನು ತೋರಿಸಿರ್ತಕ್ಕಂಥದ್ದು. ರಾಹು ಯಾವಾಗ್ಲೂ ತಲೆ, ಕೇತು ಯಾವಾಗ್ಲೂ ಮುಂಡ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಒಂದು ಗ್ರಹಗಳ ಪರಿಚಲನೆಯಲ್ಲೂ ಇದು ಯಾವಾಗ್ಲೂ ರಾಹು ಕೇತು ಕಾಟ ಅಂದ್ರೆ ಗ್ರಹಣ ಕಾಟ, ಸರ್ಪದೋಷಗಳು, ರಾಹು ದೋಷಗಳು ಅಂತೆಲ್ಲ ಹೇಳ್ತಿರ್ತಾರೆ. ಸಾರಿ. ಇದು ಇದೇ ರೀತಿ ನಮ್ಮ ಒಂದು ಅಕ್ಷಾಂಶದಲ್ಲಿ ಸುತ್ತಿರ್ಬೇಕಾದ್ರೆ ಇದಿರ್ತದೆ. ಭೂಮಿ ನೆರಳು ಬಂದಾಗ ಹೆಂಗಿರ್ತದೆ, ಸೂರ್ಯ ಭೂಮಿ ನೆರಳು ಇಲ್ಲಿ ಬಿದ್ದಾಗ, ಚಂದ್ರ ಅಲ್ಲಿ ಬಿದ್ದಾಗ ಯಾವ ತರ ಇದೆ ಅಂತೆಲ್ಲ ನಿಮ್ಗೆ ಗಮನಕ್ಕಿದು ಅರ್ಥ ಆಗ್ಲಿ ಅಂತ ತಂದಿರ್ತೀವಿ. ಈಗ ಇಲ್ಲಿ ಚಂದ್ರಗ್ರಹಣ ಯಾವ ತರ ಆಗುತ್ತೆ ಅಂತ. ಈ ಚಂದ್ರಗ್ರಹಣ ಹುಣ್ಣಿಮೆ ದಿವಸ, ಯಾವಾಗ್ಲೂ ಹುಣ್ಣಿಮೆ ದಿವಸ ಆಗ್ತದೆ ಅಂತ. ಸೂರ್ಯನಿಗೂ ಚಂದ್ರನಿಗೂ ಮಧ್ಯೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದು ಚಂದ್ರ ಸಂಪೂರ್ಣವಾಗಿ ಹುಣ್ಣಿಮೆ ದಿವಸ ನಮ್ಗೆ ಕಾಣಿಸ್ದಿರಾದ್ರೆ ಅದು ಚಂದ್ರಗ್ರಹಣ ಅಂತ ಹೇಳ್ತೀವಿ.
ಈ ಚಂದ್ರಗ್ರಹಣಗಳು ನಾವು ವರ್ಷಕ್ಕೆ ಒಂದು 3 ರಿಂದ 4 ಚಂದ್ರಗ್ರಹಣಗಳು ನೋಡ್ತಿರ್ತೀವಿ. ಕೆಲವು ಭಾರತ ದೇಶದಲ್ಲಿ ಕಾಣಿಸ್ತವೆ, ಕೆಲವು ಭಾರತ ದೇಶದಲ್ಲಿ ಕಾಣಿಸಲ್ಲ. ಇಲ್ಲಿ ಕೆಲವರು ವಾದ ಏನಪ್ಪಾ ಅಂದ್ರೆ, ನಮ್ಮ ಋಷಿ ಮುನಿಗಳ ಪ್ರಕಾರ ಯಾವುದೇ ಒಂದು ಗ್ರಹಣ ನಮ್ಮ ಭಾರತ ದೇಶಕ್ಕೆ ಗೋಚರ ಆಗ್ತಿರ್ಬೇಕಾದ್ರೆ ಅದರ ಪ್ರಭಾವ ನಮ್ಮ ಭಾರತ ದೇಶದ ಮೇಲೆ ಇರ್ತದೆ. ಆವಾಗ ನಮಗೆ ಗ್ರಹಣದ ಎಫೆಕ್ಟ್ಸ್ ಜಾಸ್ತಿ ಇರ್ತದೆ. ಬೇರೆ ದೇಶಗಳಲ್ಲಿ ಗ್ರಹಣ ಆಗ್ತಿರ್ಬೇಕಾದ್ರೆ ನಮ್ದು ಆಚರಣೆ ಮಾಡೋಂಗಿಲ್ಲ, ಅದ್ರದ್ದೇನೋ ನಮ್ಮ ಎಫೆಕ್ಟ್ಸ್ ಇರಲ್ಲ ಅಂತ. ಆದ್ರೆ ಕೆಲವರು ವಾದ ಏನಪ್ಪಾ ಅಂದ್ರೆ, ಈಗಿನ ಸೈಂಟಿಫಿಕ್ ಆಗಿ ಗ್ರಹಣ ಆದ್ಮೇಲೆ ಎಲ್ಲಾದ್ರೂ ಆಗುತ್ತೆ, ಆ ಗ್ರಹಣ ಆದ್ಮೇಲೆ ನಮ್ಗೇನು ಎಫೆಕ್ಟ್ ಯಾಕಿರಲ್ವಾ, ನಮ್ಗೆ ಇರ್ತದೆ, ಆ ಟೈಮಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಆದ್ರೆ ಈ ಗ್ರಹಣ ಆದಾಗ ನಮ್ಗೆ ಈ ಇನ್ಫ್ರಾರೆಡ್ ರೇಸು, ಈ ಬ್ಲೂ ರೇಸು ಇವೆಲ್ಲ ಸೂರ್ಯನಿಂದ ಭೂಮಿ ಮೇಲೆ ಜಾಸ್ತಿ ಬೀಳ್ತಿರ್ತದೆ. ಆವಾಗ ನಮಗೆ ಅತಿಯಾದ ಒಂದು ಕಾಸ್ಮಿಕ್ ಎನರ್ಜಿ ಸಿಗ್ತಿರ್ತದೆ. ಆ ಕಾಸ್ಮಿಕ್ ಎನರ್ಜಿಸ್ ಟೈಮಲ್ಲಿ ನಾವು ಜಪ ತಪ ಎಲ್ಲ ಮಾಡಿದಾಗ, ಆ ಟೈಮಲ್ಲಿ ನಾವು ಯಾವ್ದಾನ ಅಭ್ಯಾಸಗಳು ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಫಲ, ನಮ್ಮ ಮನಸ್ಸು ಅಷ್ಟು ಪವರ್ಫುಲ್ ಆಗಿ ನಮ್ಗೆ ಎಫೆಕ್ಟ್ ಆದಾಗ ಆದಂಗೆ ಬೇರೆ ಟೈಮಲ್ಲಿ ಆಗಲ್ಲ. ಅದಕ್ಕೆ ಭಾರತ ದೇಶದ ಮೇಲೆ ಅದು ಗೋಚರ ಆದಾಗ ಮಾತ್ರ ನಮ್ಗೆ ಇನ್ಫ್ರಾರೆಡ್ ರೇಸು, ಬ್ಲೂ ರೇಸು ಸೈಂಟಿಫಿಕ್ ಆಗಿ ಎಲ್ಲ ನಮ್ಗೆ ಬೀಳ್ತಿರ್ತದೆ. ಅದಕ್ಕೋಸ್ಕರನೇ ನಮ್ಗೆ ಆಚರಣೆ ನಮ್ಮ ಋಷಿಮುನಿಗಳ ಪ್ರಕಾರ. ಇಲ್ಲಾಂದ್ರೆ ನಮ್ಮಲ್ಲಿ ಆಚರಣೆ ಇಲ್ಲ. ಬೇರೆ ಪ್ರದೇಶದಲ್ಲಿ ಬೀಳ್ತಿದೆ ಅಂದ್ರೆ ಆ ಪ್ರದೇಶದಲ್ಲಿ ನಾವು ಹೋಗಿ ಜಪ ತಪ ಇನ್ನೊಂದು ಆಚರಣೆಗಳು ಮಾಡ್ತೀನಿ ಅಂದ್ರೆ ಯಾರು ಬೇಕಾದ್ರೂ ಮಾಡ್ಕೊಬೋದು. ಇದು ಚಂದ್ರಗ್ರಹಣದ ಬಗ್ಗೆ ಎಫೆಕ್ಟ್ಸ್ ನಿಮ್ಗೆ ಕ್ಲಿಯರ್ ಆಗಿ. ಸೂರ್ಯ ಚಂದ್ರನ ಮಧ್ಯೆ ಭೂಮಿ ಬಂದಾಗ ಹುಣ್ಣಿಮೆ ದಿವಸ ಭೂಮಿಯ ಸಂಪೂರ್ಣ ನೆರಳು ಚಂದ್ರನ ಮೇಲೆ ಬಿದ್ದು ಚಂದ್ರ ನಮ್ಗೆ ಕಾಣಿಸ್ದಿರ ಆದಾಗ ಅದನ್ನ ಚಂದ್ರಗ್ರಹಣ ಅಂತೀರಿ. ಸೂರ್ಯಗ್ರಹಣ, ಸೂರ್ಯಗ್ರಹಣನೂ ಅಷ್ಟೇ ಸಿಂಪಲ್. ಈಗ ಏನಪ್ಪಾ ಅಂದ್ರೆ, ಯಾವಾಗ ಆಗುತ್ತೆ ಸೂರ್ಯನ ಗ್ರಹಣ? ಅಮಾವಾಸ್ಯೆ ದಿವಸ ಯೂಶಲಿ ಆಗ್ತದೆ. ಈ ಅಮಾವಾಸ್ಯೆ ದಿವಸ ಸೂರ್ಯನಿಗೂ ಭೂಮಿಗೂ ಮಧ್ಯೆ ಚಂದ್ರ ಬಂದಾಗ, ಸೂರ್ಯನಿಗೂ ಭೂಮಿಗೂ ಮಧ್ಯೆ ಚಂದ್ರ ಬಂದಾಗ ಚಂದ್ರನ ಬೆಳಕು, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಆ ಬೆಳಕು ಭೂಮಿ ಮೇಲೆ ಬೀಳ್ದಿರ ನಿಲ್ತಕ್ಕಂಥದ್ದು, ಅಂದ್ರೆ ಸೂರ್ಯ ಕಾಣಿಸ್ದಿರ ಆಗ್ತಕ್ಕಂಥದನ್ನ ಚಂದ್ರ ಖಗ್ರಾಸ ಗ್ರಹಣ, ಅದು ಸೂರ್ಯಗ್ರಹಣ ಅಂತ ಕರಿತೀರಿ, ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀರಿ. ಇದು ಅಷ್ಟೇ ವರ್ಷಕ್ಕೆ 3 ರಿಂದ 4 ಸಲ ಆಗ್ತದೆ. ನಮ್ಮ ಭಾರತಕ್ಕೆ 1 ಸಲ 2 ಸಲ ಕಾಣಿಸ್ತಿರ್ತಾರೆ, 1 ಸಲ 2 ಸಲ ಕಾಣಿಸಲ್ಲ. ಆದ್ರೂ ಅದ್ರ ಬಗ್ಗೆ ಮಾಮೂಲಿ ಗ್ರಹಣಗಳ ಥರನೇ ಎಫೆಕ್ಟ್ಸ್ ಇರ್ತದೆ, ಅದ್ರ ಬಗ್ಗೆ ತೊಂದರೆ ಅವಶ್ಯಕತೆ ಇಲ್ಲ. ನಿಮ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ಸ್ ಅಲ್ಲಿ ನೋಡ್ತಿದ್ರೆ ಸೂರ್ಯನ ಉತ್ತರ ಧ್ರುವದ ನೆರಳು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಬೀಳ್ತಿರ್ತದೆ. ಸೂರ್ಯನ ದಕ್ಷಿಣ ಧ್ರುವದ ನೆರಳು ಚಂದ್ರನ ಉತ್ತರ ಧ್ರುವದ ಮೇಲೆ ಬೀಳ್ತಿರ್ತದೆ. ಆ ಬೆರಳು ನಮ್ಮ ಭೂಮಿ ಮೇಲೆ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು ಹೆಂಗೆ? ಮತ್ತೆ ಚಂದ್ರನ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ, ಭೂಮಿಯ ಉತ್ತರ ಧ್ರುವಕ್ಕೆ, ಚಂದ್ರನ ಉತ್ತರ ಧ್ರುವದಿಂದ ಭೂಮಿಯ ದಕ್ಷಿಣ ಧ್ರುವದ ಕಡೆ ಬೀಳಿದ್ದು ಅದು ನಮಗೆ ಗ್ರಹಣ ಆಗಿರ್ತದೆ. ಈ ಪಾರ್ಷಿಯಲ್ ಅಂದ್ರೆ ಇವಾಗ ಬೇರೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಾರೆ, ಸಂಪೂರ್ಣ ಗ್ರಹಣ ಇರಲ್ಲ, ಸಂಪೂರ್ಣ ಗ್ರಹಣ ಕೆಲವು ಕಡೆ ಕಾಣಿಸ್ತದೆ, ಕೆಲವು ಕಡೆ ಕಾಣಿಸಲ್ಲ, ಅವೆಲ್ಲ ಅದನ್ನ ಖಗ್ರಾಸ ಚಂದ್ರ ಗ್ರಹಣ ಅಥವಾ ಪಾರ್ಶ್ವಗ್ರಹಣ ಅಂತ ಕರಿತೀವಿ. ಈ ಪಾರ್ಶ್ವಗ್ರಹಣಗಳಾದಾಗ ಸ್ವಲ್ಪನೇ ಲೈಟಾಗಿ ನೋಡಿ, ಈ ಸೈಡ್ಗಳಲ್ಲಿ ಮಾತ್ರ ನಮ್ಗೆ ಕಾಣಿಸಿರ್ತದೆ, ಪೂರ್ತಿ ಕಾಣಿಸಿರಲ್ಲ. ಅದು ಪೂರ್ತಿ ಕಾಣಿಸ್ಬೇಕು ಅಂದ್ರೆ ನಮಗೆ ಯಾವಾಗ್ಲೂ ಸಂಪೂರ್ಣ ಚಂದ್ರನ ನೆರಳು ಭೂಮಿ ಮೇಲೆ ಎಲ್ಲಿ ಬೀಳ್ತಿರ್ತದೋ ಅದು ಮಾತ್ರ ಪೂರ್ಣ ಗ್ರಹಣ ಇರ್ತದೆ. ಇದು ಪಾರ್ಶ್ವ. ಇದು ಏನ್ ತುಂಬಾ ಡಾರ್ಕ್ ಆಗಿದೆಯೋ ಇದು ಖಗ್ರಾಸ ಸಂಪೂರ್ಣ ಗ್ರಹಣ ಅಂತ, ಭೂಮಿ ಚಂದ್ರನಿಂದ. ಈಗ ಗ್ರಹ ಮತ್ತು ರಾಶಿ ಪರಿಜ್ಞಾನ ಇದು ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಎಷ್ಟು ಸಿಂಪ್ಲಿಫೈ ಆಗಾದ್ರೆ ಜ್ಯೋತಿಷ ಬಾಲನು ದಿನ ಸಂಪೂರ್ಣ ನಿಮಗೆ ಪರಿಚಯ ಕ್ಲಾಸಲ್ಲಿ ಹೇಳ್ಕೊಡ್ಬೇಕು ಅಂತ. ಜ್ಯೋತಿಷ್ಯದು ನವಗ್ರಹ ಶ್ಲೋಕ: ರವಿಶ್ಚಂದ್ರ ಕುಜಸ್ಸೌಮೋ ಗುರುಶ್ಚಕ್ರ ಶನೈಶ್ವರ ಗುರುಶುಕ್ರ ಶನೈಶ್ವರ ರಾಹು ಕೇತು ರೀತಿ ಪ್ರೋಕ್ತ ಜ್ಯೋತಿಷಾಸ್ತ್ರಿ ನವಗ್ರಹ ಅಂತ. ಈ ಪ್ರಕಾರ ನಿಮ್ಗೆಲ್ಲ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ 9 ಗ್ರಹ ಇರ್ತದೆ ಅಂತ. ಅದಾದ್ಮೇಲೆ ದ್ವಾದಶ ರಾಶಿ ಶ್ಲೋಕ: ಮೇಷೋ ಋಷಭಶ್ಚ ಮಿಥುನಂ ಕರ್ಕ ಸಿಂಹಶ್ಚ ಕನ್ಯಕಾ ತುಲಾಚ ವೃಶ್ಚಿಕ ಶೈವ ಧನುಶ್ಚ ಮಕರಸ್ತತಃ ಕುಂಭವತ್ತ ಮೀನಶ್ಕ ತೇ ದ್ವಾದಶ ರಾಶಾಯಾಹ. ಇದು ಶ್ಲೋಕ. ಇಲ್ಲಿ
ಈ ಫಾಂಟು ನಾವು ಅನೇಕ ಇದು ಕನ್ನಡ ಇಂಗ್ಲಿಷ್ ಫಾಂಟ್ ಇರೋದ್ರಿಂದ ಕನ್ನಡ ಟೈಪಿಂಗ್ ಬರದೇ ಇರೋದ್ರಿಂದ ನಿಮಗೆ ಸ್ವಲ್ಪ ಅಕ್ಷರ ಲೋಪಗಳಿರ್ತದೆ. ಇವಾಗ ಎಕ್ಸಾಂಪಲ್ ನೀವು ನೋಡ್ಬೇಕಾದ್ರೆ ಮೇಷೋ ಋಷಭಶ್ಚ ಅದು ನಾವು ಎಷ್ಟು ಪ್ರಯತ್ನ ಪಟ್ಟರು ಅದು ಫಾಂಟ್ ಚೇಂಜ್ ಆದಾಗ ಚೇಂಜ್ ಆಗ್ತದೆ. ವಾ ಬಂದಿದೆ. ಮತ್ತು ಋಶ್ಚಿಕ ಶೈವ ಅಂತಿದೆಯಲ್ಲ, ಅದು ಅಷ್ಟೇ ರೂ ಬರೋ ಬದಲು ವಾ ಮಾತ್ರ ಬಂದಿದೆ. ಈ ಥರ ಸಣ್ಣ ಸಣ್ಣದ್ದು ಅಲ್ಪ ಅಕ್ಷರ ಲೋಪಗಳಿರ್ತದೆ. ಇದು ದಯವಿಟ್ಟು ನೀವು ಓದ್ಬೇಕಾದ್ರೆ ಸ್ವಲ್ಪ ಕರೆಕ್ಷನ್ಸ್ ಮಾಡಿಕೊಟ್ರು. ನಿಮಗೆ ಹೋದ ವಾರನೇ ನಿಮಗೆ ಇದೊಂದು ಸ್ಲೈಡ್ ತೋರಿಸಿರ್ತೀನಿ. ಅದು ಸೌರಮಾಂಡಲದಲ್ಲಿರೋದ್ರಿಂದ ಇನ್ನೂ ಒಂದಷ್ಟು ನಾವು ಸೊಗಸು ಜಾಯ್ನ್ ಆಗಿರೋದ್ರಿಂದ ನಿಮ್ಗೆ ಮತ್ತೆ ಇದು ಸಂಕೇತಗಳು, ಗ್ರಹಗಳು ಮತ್ತು ಅಧಿದೈವತೆ, ಇದು ಪರಾಶರ ಪ್ರಕಾರ ಶ್ರೀರಾಮನಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ 9 ಗ್ರಹಗಳಿಗೂ 9 ಗ್ರಹಗಳು ಕೊಟ್ಟಿರ್ತಕ್ಕಂಥದ್ದು. ರವಿಗೆ ರಾಮ, ಬುಧನಿಗೆ ಬುದ್ಧ, ಶುಕ್ರನಿಗೆ ಭಾರ್ಗವ ರಾಮ, ಚಂದ್ರನಿಗೆ ಕೃಷ್ಣ, ಮಂಗಳನಿಗೆ ನೃಸಿಂಹ, ಗುರುಗೆ ವಾಮನ, ಶನಿಗೆ ಕೂರ್ಮ, ರಾಹುಗೆ ವರಾಹ, ಕೇತುಗೆ ಮತ್ಸ್ಯ. ಇದು ಅವರ ಒಂದು ಸನ್ನೆಗಳು. ರಾಜ ರಾಜಕುಮಾರ, ರವಿ ರಾಜ, ಬುಧ ರಾಜಕುಮಾರ, ಶುಕ್ರ ಮಂತ್ರಿ, ಚಂದ್ರ ರಾಣಿ, ಮಂಗಳ ಸೇನಾಧಿಪತಿ, ಗುರು ಮಂತ್ರಿ, ಶನಿ ಭೃತ್ಯ ಅಥವಾ ಸೇವಕ, ರಾಹು ಮತ್ತು ಕೇತುಗಳು ಸೈನಿಕರು. ಅವರ ಒಂದು ವಸ್ತ್ರ, ಬಟ್ಟೆಗಳು, ಬಣ್ಣದ ವಸ್ತ್ರದ ವರ್ಣ. ರವಿ ಕೆಂಪು, ಕಡು ಕೆಂಪು ಇರ್ತದೆ. ಬುಧ ಹಸಿರು, ಶುಕ್ರ ಬಿಳಿ ಮತ್ತು ಹಸಿರು ಮಿಶ್ರ, ಚಂದ್ರ ಬಿಳಿ ಮತ್ತು ಹಸಿರು ಮಿಶ್ರ. ಇದನ್ನು ಪೀತ ವಸ್ತ್ರ ಅಂತ ಹೇಳ್ತಾರೆ, ಪೀತ ಬಣ್ಣ ಅಂತ. ಅದಕ್ಕೆ ಎರಡು ಮಿಕ್ಸ್ ಇರ್ತದೆ. ತುಂಬಾ ರೇಷ್ಮೆ ಬಣ್ಣದ ತರ ಇರ್ತದೆ. ತುಂಬಾ ಹೈಲೈಟ್ ಆಗಿ, ತುಂಬಾ ಎಲಿಗೆಂಟ್ ಆಗಿರ್ತದೆ ಬಣ್ಣ ಅದು. ಅದಕ್ಕೆ ಲಕ್ಸುರಿ ಅಂತ ಕೂಡ ಹೇಳ್ತಾರೆ ಶುಕ್ರನ ಗ್ರಹ ಕಾರಕತ್ವಗಳಲ್ಲಿ. ಮಂಗಳ ಅರೆ ಕೆಂಪು, ಅಂದ್ರೆ ಕಡು ಕೆಂಪು ರವಿ ಇರ್ಬೇಕು, ಸ್ವಲ್ಪ ಲೈಟ್ ಆಗಿ ಕೆಂಪು ಮಂಗಳ ಇರ್ತದೆ ಅಂತ. ಗುರು ಹಳದಿ, ಶನಿ ನೀಲಿ, ರಾಹು ಧೂಮ್ರ ಮತ್ತು ಹೊಗೆ, ಕೇತು ನಾನಾವರ್ಣ. ಇವು ಇದರ ಒಂದು ಬಣ್ಣಗಳು, ಗ್ರಹಗಳ ವಸ್ತ್ರವರ್ಣಗಳು ಅಂತ. ಅದಾದ್ಮೇಲೆ ನಿಮ್ಗೆ ಈ ಗ್ರಹಗಳು, ರಾಶಿಗಳು, ಅಧಿಪತಿಗಳು, ನಿಮ್ಗೆ ಒಂದು ಚಾರ್ಟ್ ಪ್ರಿಪೇರ್ ಮಾಡಿರ್ತೀನಿ. ಇವಾಗ ನಾವು ಯಾವಾಗಲೇ ಶುರು ಮಾಡ್ಬೇಕಾದ್ರೆ ನಮ್ಮ ರಾಶಿ ಮಂಡಲದಲ್ಲಿ 0 ಡಿಗ್ರಿಯಿಂದ ಶುರು ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಈಗ ಶ್ಲೋಕ ಹೇಳಿದೆ. ಫಸ್ಟ್ ಮೇಷ, ಸೆಕೆಂಡ್ ವೃಷಭ, 3 ಮಿಥುನ, 4 ಕಟಕ, 5 ಸಿಂಹ, 6 ಕನ್ಯಾ, 7 ತುಲ, ವೃಶ್ಚಿಕ 8, ಧನಸ್ಸು 9, ಮಕರ 10, ಕುಂಭ 11, ಮೀನ 12. 0 ಇಂದ 30 ಡಿಗ್ರಿವರೆಗೂ ಮೇಷರಾಶಿ, 30.01 ಡಿಗ್ರಿ ಬಂದ ತಕ್ಷಣ ವೃಷಭ ರಾಶಿ, 60 ಡಿಗ್ರಿವರೆಗೂ ವೃಷಭ ರಾಶಿ, 60.01 ಬಂದಿದ ತಕ್ಷಣ ಮಿಥುನ ರಾಶಿ, 60.01ರಿಂದ 120 ಡಿಗ್ರಿವರೆಗೂ ಅಲ್ಲ 90 ಡಿಗ್ರಿವರೆಗೂ ಮಿಥುನ ರಾಶಿ, 90.01ದಿಂದ 120ವರೆಗೂ ಕಟಕ ರಾಶಿ, 120.01ದಿಂದ 150 ಡಿಗ್ರಿವರೆಗೂ ಸಿಂಹ ರಾಶಿ, 150 ಡಿಗ್ರಿ 0.1ರಿಂದ 180 ಡಿಗ್ರಿ. ಇದೇ ರೀತಿ ಎಲ್ಲಾ ರಾಶಿಗಳು 12 ರಾಶಿಗೂ 30 ಡಿಗ್ರಿ ಕೊಟ್ಕೊಂಡು ಬಂದಾಗ 360 ಡಿಗ್ರಿ ಬರ್ತದೆ. ನಮ್ಮ ಭೂಮಿ ಸೂರ್ಯಂದು ವರ್ತುಲಾಕಾರವಾಗಿ 360 ಡಿಗ್ರಿ ಇರ್ತಕ್ಕಂಥದ್ದು. ಇದು 0 ಡಿಗ್ರಿ ಅಂತ ಏನಿದೆಯೋ ಇದನ್ನ ವೃಕ್ಷ ಡಿಗ್ರಿ, ಸ್ಟಾರ್ಟಿಂಗ್ ಡಿಗ್ರಿ, ಪ್ರಾರಂಭ ಡಿಗ್ರಿ ಅಂತೆಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಇದು ನಿಮ್ಮ ಒಂದು ಗಮನಕ್ಕೆ. ಈ ಡಿಗ್ರಿ ಅಂತ 90, 120, 150 ಅಂತ ಬರೆದಿರೋದು. ಇಲ್ಲಿ ಡಿಗ್ರಿ ಸೂಚನೆ ಹಾಕೊಡಕ್ ಆಗಿಲ್ಲ. ಈ PPTಯಲ್ಲಿ ಇದೆಲ್ಲ ತಗೊಂಡ್ ಬಂದಾಗ ಸ್ವಲ್ಪ, ಬಟ್ ಅದು ಡಿಗ್ರಿ ಅಂತ ಕನ್ಸಿಡರ್ ಮಾಡ್ರಿ. ರಾಶಿ ಮಂಡಲ ನಿಮ್ಗೆ ಈ ಪಂಚಾಂಗದಲ್ಲಿ ಎಲ್ಲ ಕಡೆನೂ ರಾಶಿ ಮಂಡಲ ಎಲ್ಲ ಕೊಟ್ಟಿರ್ತಾರೆ. ಈ ರಾಶಿ ಮಂಡಲ ಎಲ್ಲ ಕೊಟ್ಟಿರ್ಬೇಕಾದ್ರೆ ನೀವು ನೋಡಿರ್ತೀರ, ಏನು ಎಲ್ಲಿ ಯಾವ ರಾಶಿ ಇರ್ತದೆ ಏನು ಅಂತೆಲ್ಲ. ಆದ್ರೂ ಇದು ಯಾವ ರಾಶಿ ಯಾವ ತರ ಇದೆ ಅಂತ ಇವಾಗ ಮೇಲ್ಗಡೆ ತೋರಿಸಿರ್ತಕ್ಕಂಥದ್ದು ಮಂಡಲ ರಾಶಿ ಚಕ್ರ ಕೊಟ್ಟಿರ್ತಕ್ಕಂಥದ್ದು, ಗ್ರಹ ಮತ್ತು ರಾಶಿ ಚಕ್ರ. ಕೆಳಗಡೆ ಮಂಡಲ ಕೊಟ್ಟಿರ್ತಕ್ಕಂಥದ್ದು. ಇದು ದಕ್ಷಿಣ ಭಾರತದ ರಾಶಿ ಮಂಡಲ. ಉತ್ತರ ಭಾರತದಲ್ಲಿ ನಮ್ಮ ನಕ್ಷತ್ರ ಆಕಾರದಲ್ಲಿ, ಅಪ್ರದಕ್ಷಿಣಾಕಾರದಲ್ಲಿ ಯೂಸ್ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಈ ಚತುರ್ಥ ಋತಿಯಲ್ಲಿ ಚತುರ್ಥ
ಲೈಕ್ ಸ್ಕ್ವಯರ್ ಶೇಪ್ ಅಲ್ಲಿ ಯೂಸ್ ಮಾಡ್ತೀರಿ. ಒಂದು 0 ಡಿಗ್ರಿ ಇಂದ ಧ್ರುವ ಡಿಗ್ರಿ 0 ಡಿಗ್ರಿಯಿಂದ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಇದು ಪ್ರದಕ್ಷಿಣಾಕಾರವಾಗಿ ಹೋಗಿರ್ತದೆ. ನಾವು ಯಾವುದೇ ಲಗ್ನ ಕುಂಡ್ಲಿ ಜನ್ಮ ಕುಂಡ್ಲಿ ಬರೀಬೇಕಾದ್ರೆ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಎಲ್ಲ ಸ್ವಲ್ಪ ಇಲ್ಲಿ ಬಿಟ್ಕೊಂಡಿರ್ತೀರಿ. ಇದು ರೆಗ್ಯುಲರ್ ಆಗಿ ಈ ರಾಶಿ ಮಂಡಲ ಇರ್ತದೆ. ರಾಶಾಧಿಪತಿ ಶ್ಲೋಕ ಮಾಡ್ಬೇಕಾದ್ರೆ ಈ ತರ ಇರ್ತದೆ. ಸಿಂಹಾಸ್ಯ ಅಧಿಪತಿ ಸೂರ್ಯ, ಕರ್ಕಟಸ್ಯ ನಿಶಾಕರಃ, ಮೇಷ ವೃಶ್ಚಿಕೋ ಯೋ ಭೌಮ, ಕನ್ಯಾ ಮಿಥುನಯೋ ಬುಧಃ, ಧನುರ್ಮೀನ ದ್ವಯೋರ್ ಗುರುಃ, ತುಲಾವ ಋಷಭಯೋ ಭೃಗುಃ, ಮಕರೆ ಕುಂಭರಾಶೌ ಚ ನಾಯಕಸ್ತು ಸೂರ್ಯನಂದನ ಅಂತ. ನಾಯಕಸ್ಥ ಸೂರ್ಯನಂದನ ಅಂತ. ಇದರರ್ಥ ಸಿಂಹ ರಾಶಿಗೆ ಸೂರ್ಯನು ಯಾವಾಗ್ಲೂ ನಾವು ತಗೊಳ್ಬೇಕಾದ್ರೆ ಫಸ್ಟ್ ಸೂರ್ಯನಿಂದನೇ ತಗೊಳ್ತಾರೆ ನಮ್ಮ ಶ್ಲೋಕಗಳು ತುಂಬಾ. ಅದಕ್ಕೋಸ್ಕರ ಸಿಂಹ ರಾಶಿಗೆ ಸೂರ್ಯ, ಕರ್ಕಾಟಕ ರಾಶಿಗೆ ಚಂದ್ರನು, ಮೇಷ ವೃಶ್ಚಿಕ ರಾಶಿಗಳಿಗೆ ಅಂಗಾರಕನು ಕುಜ ಅಥವಾ ಮಂಗಳ, ಕನ್ಯಾ ಮಿಥುನ ರಾಶಿಗಳಿಗೆ ಬುಧನು, ಧನುಮೀನ ರಾಶಿಗಳಿಗೆ ಗುರುವು, ತುಲಾ ವೃಷಭ ರಾಶಿಗಳಿಗೆ ಶುಕ್ರನು, ಮಕರ ಕುಂಭ ರಾಶಿಗಳಿಗೆ ಶನಿಯು. ಈ ಪ್ರಕಾರವಾಗಿ 12 ರಾಶಿಗಳಿಗೆ ಸೂರ್ಯಾದಿ ಗ್ರಹಗಳು ಅಧಿಪತಿಗಳು ಅಂತ ನಮ್ಮ ಶ್ಲೋಕಾರ್ಥ ಇರ್ತದೆ. ಅದಾದ್ಮೇಲೆ ನೋಡಿ, ಈಗ ಮೇಷರಾಶಿಗೆ ಧ್ರುವ 0 ಡಿಗ್ರಿ ಅಧಿಪತಿಗಳು ಮಂಗಳ, ವೃಷಭ ರಾಶಿಗೆ ಶುಕ್ರ, ಮಿಥುನ ರಾಶಿಗೆ ಬುಧ, ಕಟಕ ರಾಶಿಗೆ ಚಂದ್ರ, ಸಿಂಹ ರಾಶಿಗೆ ಸೂರ್ಯ, ಕನ್ಯಾಗೆ ಬುಧ, ತುಲಾಗೆ ಶುಕ್ರ, ವೃಶ್ಚಿಕಾಗೆ ಮಂಗಳ, ಧನಸ್ಸಿಗೆ ಗುರು, ಮಕರಕ್ಕೆ ಶನಿ, ಕುಂಭಕ್ಕೆ ಶನಿ, ಮೀನಕ್ಕೆ ಗುರು. ಇಲ್ಲಿ ನೀವು ನೋಡ್ಬೇಕಾದ್ರೆ ನಮ್ಮ 9 ಗ್ರಹಗಳು, ಅದರಲ್ಲಿ 2 ಛಾಯಾಗ್ರಹಗಳು ರಾಹು ಮತ್ತು ಕೇತು 2 ಬಿಟ್ರೆ ಮಿಕ್ಕಿದ 7 ಗ್ರಹಗಳಿಗೂ 12 ರಾಶಿಗಳು ಹಂಚಿದ್ದಾರೆ. ಈ ಹಂಚಿರ್ಬೇಕಾದ್ರೆ ರಾಜ ಮತ್ತೆ ರಾಣಿ ಲೈಕ್ ಸಿಂಹ ಸೂರ್ಯ ಮತ್ತು ಚಂದ್ರನಿಗೆ ಒಂದೊಂದು ರಾಶಿ ಕೊಟ್ಟು ಮಿಕ್ಕ ಎಲ್ಲಾ ಗ್ರಹಗಳಿಗೂ 2 ರಾಶಿಗಳ ಆಧಿಪತ್ಯ ಕೊಟ್ಟಿರ್ತಾರೆ. ಇಲ್ಲಿ ರಾಶಿಗಳ ಅಧಿಪತಿ ಕೊಡ್ಬೇಕಾದ್ರೆ ಕೆಲವರು ಹೇಳ್ತಾರೆ ಬುಧ ರಾಹುಗೂ ಕೊಟ್ಟಿದ್ದಾರೆ, ಕೇತುಗೂ ಕೊಟ್ಟಿದ್ದಾರೆ, ಆವಾಗ ನಮಗೆ 9 ಗ್ರಹ ಬರ್ತದೆ, ಇನ್ನು 3 ಮಾತ್ರ ಅದಕ್ಕೆ ಬೇರೆ ಬೇರೆ ಎಲ್ಲ ಕೊಟ್ಟಿರ್ತಾರೆ ಅಂತ. ಅದು ಪಾಶ್ಚಿಮಾತ್ಯ ಜ್ಯೋತಿಷದಲ್ಲಿ ಕೆಲವು ಅಧಿಪತಿಗಳೆಲ್ಲ ಬೇರೆ ಬೇರೆ ಇರ್ತದೆ. ಅದನ್ನೆಲ್ಲ ನಾವು ಇಲ್ಲಿ ಮಿಕ್ಸ್ ಮಾಡೋದು ಬೇಡ. ನಾವು ಇಲ್ಲಿ ಭಾರತೀಯ ಜ್ಯೋತಿಷ್ಯ ಮಾತಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಮಾತ್ರ ಸಂಪೂರ್ಣವಾಗಿ ನಿಮ್ಗೆ ವಿವರ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಇಲ್ಲಿ ನೋಡ್ತಿರ್ಬೇಕಾದ್ರೆ ಈ ರಾಶಿಗಳಲ್ಲಿ ಮೊದಲನೇ ರಾಶಿಗೆ ಮೇಷ ರಾಶಿಗೆ ಅಧಿಪತಿ ಮಂಗಳ, ಅದಾದ್ಮೇಲೆ ಮತ್ತೆ 8ನೇ ರಾಶಿಗೆ ಮಂಗಳ, 2ನೇ ರಾಶಿಗೆ ಶುಕ್ರ, 7ನೇ ರಾಶಿಗೆ ಶುಕ್ರ, 2ನೇ ರಾಶಿ ದ್ವಿತೀಯ, 7ನೇ ರಾಶಿ ಏನ್ ಹೇಳ್ತಾರೆ ಅದು ವ್ಯಾಪಾರ ಸ್ಥಾನ ಅಂತ ಹೇಳ್ತಾರೆ, ಅದಕ್ಕೂ ಶುಕ್ರ ಇರ್ತಾನೆ. 3ನೇ ಸ್ಥಾನ ಬುಧ, ವಾಕ್ಚಾತುರ್ಯ ಬುಧ ಇದ್ರೆ ಒಳ್ಳೆ ವಾಕ್ಚಾತುರ್ಯ ಇರ್ತದೆ, ಒಳ್ಳೆ ಸರ್ವಿಸ್. 6ನೇ ರಾಶಿ ಅದು ಬರ್ತದೆ. 4ನೇ ರಾಶಿ ಯಾವಾಗ್ಲೂ ತಾಯಿ ಸ್ಥಾನ, ಮನೆ ಎಲ್ಲ ನೋಡ್ತಕ್ಕಂಥ ಚಂದ್ರ. 5 ಸಿಂಹ ಸೂರ್ಯ ಆಧಿಪತ್ಯ, ಪೂರ್ವ ಪುಣ್ಯ ಸ್ಥಾನ, ನಾವು ಪೂರ್ವ ಜನ್ಮದ ಪುಣ್ಯದ ಫಲ ಎಲ್ಲ ಸೂರ್ಯ ಅಂತ ಹೇಳ್ತಾರೆ. ಇನ್ನು ವೃಶ್ಚಿಕ ಮಂಗಳ, ಇದು 8ನೇದು ಸೀಕ್ರೆಟ್, ಸಡನ್ ಆಗಿ ಗೆಲ್ತಕ್ಕಂಥದ್ದು ಅವೆಲ್ಲ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಗಟ್ಟಿಯಾಗಿದ್ದು ಹಠ ಚೆನ್ನಾಗಿ ಮಾಡಿದ್ರೆ 1ನೇ ಸ್ಥಾನ ಮೇಷದಲ್ಲಿ ಇರ್ತಕ್ಕಂಥದ್ದು. ಮಂಗಳಾಧಿಪತ್ಯ ಇದ್ರೆ ಮಂಗಳ ಚೆನ್ನಾಗಿದೆ ಜಾತಕದಲ್ಲಿ ಎಷ್ಟೋ ಸಲ ಹೇಳ್ತಾರೆ, ಎಷ್ಟೋ ದೋಷಗಳೆಲ್ಲ ತೆಗೆದ್ಬಿಟ್ಟು ಸಾಧಿಸ್ತಾರೆ ಅಂತ ಹೇಳ್ಬಿಟ್ಟು. ಆತರ 9 ನಮ್ಮ ಒಂದು ಈಗಿನ ಜನ್ಮದ ಪುಣ್ಯಗಳು, ಈಗಿನ ಭಾಗ್ಯ ಏನಾದ್ರು ಬರ್ಬೇಕಂದ್ರೆ ಗುರು. ಮತ್ತೆ ನಾವು ಖರ್ಚು ಮಾಡ್ತಕ್ಕಂಥದ್ದು ಎಲ್ಲ ಸಮಾಜ ಸೇವೆಗಳಿಗೆ, ಕಾರ್ಯಗಳಿಗೆ ಎಲ್ಲ ಮಾಡ್ತಕ್ಕಂಥದ್ದು ಗುರು 12ನೇ ಸ್ಥಾನದಲ್ಲಿ. ಅದಕ್ಕೆ ನಾವು ಸ್ವಲ್ಪ ದಾನ ಧರ್ಮ ಮಾಡಿದ್ರೆ ನಮ್ಗೆ ಒಳ್ಳೆ ಪುಣ್ಯ ಸಿಗ್ತದೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಕರ್ಮ ಮತ್ತೆ ಲಾಭಗಳು, ನಮ್ಮ ಕರ್ಮ ಮತ್ತೆ ಲಾಭಗಳು, ಕರ್ಮಾಧಿಪತಿ ಶನಿ 10 ಮಕರ, ಕುಂಭ ಮತ್ತೆ ಅದ್ರ ಲಾಭಗಳು ಎಲ್ಲ ಚೆನ್ನಾಗಿರ್ತಾರೆ. ಯಾವತ್ತು ಶನಿ ಕೊಡಕ್ ಫಲ ಭಾಗ್ಯ ಕೊಡಕ್ ಶುರು ಮಾಡ್ತು ಅಂದ್ರೆ ಪ್ರಪಂಚದಲ್ಲಿ ಅತಿಯಾದ ಹೆಚ್ಚು ದುಡ್ಡು ಕೊಡ್ತಕ್ಕಂಥದ್ದು ಶನಿ ಅಂತ. ಅದ್ರ ಶನಿ ಪ್ರೀತಿ ಸಿಗ್ತೇವೆ ಅಂದ್ರೆ ಮಾತ್ರ ಪ್ರಪಂಚದಲ್ಲಿ ಅಂಬಾನಿಗಳಾಗ್ಬಿಡ್ತಾರೆ ಅಂತ ಕೂಡ ಇದೆ. ಅದು ನಿಮ್ಗೆ ಮುಂದೆ ಕೆಲವು ಜಾತಕ ಉದಾಹರಣೆಗಳು ಕೊಟ್ಟಾಗ ಅದಕ್ಕೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ 12 ರಾಶಿಗಳು ಮತ್ತು ಚಿಹ್ನೆಗಳು, ಇಲ್ಲಿ ನೀವು ನೋಡುತ್ತಿರ್ಬೇಕಾದ್ರೆ ನಿಮ್ಗೆ ಚಿಹ್ನೆ ವಿಚಾರ ಕೂಡ ನಿಮ್ಗೆ ಕೊಟ್ಟಿದ್ದೀನಿ ನಿಮ್ಗೆ. ಸೇಮ್ ಈಗ ಮೇಷ ರಾಶಿ
ಮೇಷರಾಶಿ ಯಾವ ರೂಪದಲ್ಲಿ ಹೇಳ್ತಾರೆ, ಟಗರು ಅಂತ ಹೇಳ್ತಾರೆ. ಅದಕ್ಕೆ ಮೇಷರಾಶಿ. ಇದು ಸ್ವಲ್ಪ ನಿಮಗೆ ಬೊಂಬೆಗಳ ತರ ಕಾಣಿಸುತ್ತೆ, ಅದಕ್ಕೆ ತುಂಬಾ ಸಿಂಪಲ್ ಆಗಿರ್ಲಿ ಅಂತ ಅದೇ ತರ ತಗೊಂಡಿದ್ದೀನಿ. ವೃಷಭ ರಾಶಿಗೆ ನಾವು ಎಲ್ಲರಿಗೂ ಗೊತ್ತು, ವೃಷಭ ಎತ್ತು ಗೋಳಿ. ಮಿಥುನ ರಾಶಿ ಜಮುನಿ, ಅಂದ್ರೆ ಅಲ್ಲಿ ಇಬ್ರು ಹುಡುಗರು ಇರ್ತಾರೆ ಅಂತ. ಕಟಕ ರಾಶಿ ಏಡಿ, ಅದು ಅದಕ್ಕೆ ಸಿಂಬಲ್. ಸಿಂಹ ರಾಶಿ ಯಾವಾಗಲೂ ಸಿಂಹನೇ ಅದಕ್ಕೆ ಇದು. ಕನ್ಯಾ ರಾಶಿಗೆ ಬಾಲಕಿ, ಕನ್ಯಾ ಅಂತ. ತುಲಾ ರಾಶಿ ಯಾವಾಗಲೂ ನ್ಯಾಯಸಮ್ಮತವಾಗಿ, ಯಾವಾಗಲೂ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ತುಲಾ ರಾಶಿ. ವೃಶ್ಚಿಕ ರಾಶಿ ಇದು ಚೇಳು ವಿಷ, ಸಡನ್ ಆಗಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಆದ್ರೆ ಎಲ್ಲ ಭೂಮಿ ಒಳಗಡೆ ಇರ್ತದೆ, ಎಲ್ಲೂ ಆಚೆ ಬರಲ್ಲ, ಎಲ್ಲ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ಅಂತ. ಧನಸ್ಸು ರಾಶಿ ಅವು ಹೋರಾಟ, ಕುದುರೆ, ಬಿಲ್ಲು ಬಾಣಗಳು, ಅದೆಲ್ಲ ಧನುಸು ರಾಶಿ. 9 ಮಕರ ರಾಶಿ. 10 ಕುಂಭ ರಾಶಿ. ಕುಂಭ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ನಾವು ನಾವು ಕುಂಭ ಅದ್ಭುತವಾಗಿರ್ತದೆ, ಕುಂಭ ಮಡಕೆ. ಇನ್ನು ಮೀನ ರಾಶಿ 2 ಮೀನುಗಳು ಇರ್ತಕ್ಕಂಥದ್ದು. ಇದು ಇರ್ತಕ್ಕಂಥದ್ದನ್ನೆಲ್ಲ ಇದು ನಮ್ಮ ಚಿಹ್ನೆಗಳು. ನವಗ್ರಹಗಳಿಗೆ ನಾವು ಬೇರೆ ಬೇರೆ ಹೆಸರುಗಳು ಒಂದಷ್ಟು ಕಲೆಕ್ಟ್ ಮಾಡಿದ್ದೀನಿ, ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡೋದಿದೆ. ಗ್ರಹಗಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಆದಷ್ಟು ಎಷ್ಟಾದ್ರೆ ಅಷ್ಟನ್ನು ಜಾಸ್ತಿ ಕೊಡ್ತಾ ಹೋಗ್ತೀನಿ. ಸೂರ್ಯನ್ಗೆ ರವಿ, ಭಾನು, ಅರ್ಕ ಅಂತ ಹೇಳ್ತಾರೆ. ಚಂದ್ರನಿಗೆ ಸೋಮ, ಶಶಿ ಅಂತ ಕೂಡ ಹೇಳ್ತಾರೆ. ಮಂಗಳನಿಗೆ ಕುಜ, ಅಂಗಾರಕ, ಆ ಏನ್ ಹೇಳ್ತಾರೆ, ಕುಜ, ಅಂಗಾರಕ ಮತ್ತೆ ಭೂಮಿ ಪುತ್ರ ಅಂತ ಕೂಡ ಹೇಳ್ತಾರೆ. ಬುಧನಿಗೆ ಸೌಮ್ಯ ಅಂತ ಹೇಳ್ತಾರೆ. ಮತ್ತು ಗುರುವಿಗೆ ಬೃಹಸ್ಪತಿ ಜೀವ ಅಂತ ಕರೀತಾರೆ. ಶುಕ್ರನಿಗೆ ಭಾರ್ಗವ, ಭೃಗು ಅಂತೆಲ್ಲ ಕರೀತಾರೆ. ಶನಿಗೆ ಶನಿಶ್ಚರ, ಮಂದ ಅಂತೆಲ್ಲ ಕರೀತಾರೆ. ಇನ್ನು ರಾಹು ಕೇತುಗೆ ಅವ್ರದ್ದು ಅದೇ ಹೆಸರುಗಳು, ಅದೇ ತರ ಇರ್ತದೆ. ಇನ್ನು ಇಲ್ಲಿ ಅವ್ರದ್ದು ಒಂದು ದೇವತೆಗಳ ಹೆಸರುಗಳು ಮತ್ತೆ ಅವರ ಒಂದು ವಾಹನಗಳ ಸಮೇತ ಒಂದು ಚಿತ್ರಪಟ ಸಿಕ್ಕಿದೆ. ನೀವು ಇಲ್ಲಿ ನೋಡ್ತಿರ್ಬೇಕಾದ್ರೆ ನಾವು ಸೂರ್ಯನಿಗೆ ಯಾವಾಗಲೂ ಅಷ್ಟೇ ಸಪ್ತಾಶ್ವ, ಅದಕ್ಕೆ ಸೂರ್ಯನಿಗೆ ರಥಕ್ಕೆ ಆ ಸಪ್ತಾಶ್ವಗಳು ಇರ್ತದೆ. ಅದಕ್ಕೆ 7 ಕುದುರೆಗಳು ಓಡ್ತಕ್ಕಂಥದ್ದು. ಪೂರ್ವ ದಿಕ್ಕಲ್ಲಿ ಹಾಕಿದ್ರೆ ನಮ್ಮ ಮನೆಗೆ ಅದೃಷ್ಟ ಬರ್ತದೆ ಅಂತ ಹೇಳ್ತಿರ್ತಾರೆ. ಸೊ ಪೂರ್ವ ದಿಕ್ಕಲ್ಲಿ 7 ರಥಗಳು, 7 ಅಶ್ವಗಳು ಓಡ್ತಕ್ಕಂಥದ್ದು ಹಾಕೊಂಡ್ರೆ ತುಂಬಾ ಒಳ್ಳೇದು, ಒಳ್ಳೆ ಸೂರ್ಯನ ಬಲ ಸಿಗ್ತದೆ ಅಂತ. ಅದಾದ್ಮೇಲೆ 2ನೇದು ಚಂದ್ರ. ಚಂದ್ರ ನೀವು ನೋಡಿ ಇಲ್ಲಿ 2 ಇದು ಜಿಂಕೆಗಳು, ಸಾರಂಗಗಳು ಅಂತ ಹೇಳ್ತಾರೆ. ಇವೆರಡು ಸಾರಂಗಗಳನ್ನು ಕೊಟ್ಟಿದ್ದಾರೆ. ಈ ಚಂದ್ರನದು ಸಿಂಬಲ್ ನಿಮಗೆ ಕೋನಾಕೃತಿ, ಅರ್ಧ ವರ್ತುಲಾಕಾರ ಅಥವಾ ಸಣ್ಣದಾಗಿ ವರ್ತುಲಾಕಾರ ಇರ್ತಕ್ಕಂಥದ್ದು ಚಂದ್ರನದು. ಮತ್ತೆ ಬುಧನಿಗೆ ಸಿಂಹ ಮತ್ತು ಆನೆ. ಇದು ಗಜಕೇಸರಿ ಅಂತ ನೋಡಿ, ಅಲ್ಲಿ ಆನೆ ಹಿಂದ್ಗಡೆ, ಸಿಂಹದ ಹಿಂದ್ಗಡೆ ಅದ್ರ ಸೊಂಡಿಲಿದೆ. ಇದು ಒಂದು ಕಾಲ್ಪನಿಕ ಅಂತ, ಇಲ್ಲ ದೇವರ ಲೋಕದಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ. ಇದು ಬುಧನಿಗೆ. ಶುಕ್ರನಿಗೆ ಒಂದೇ ಒಂದು ಅಶ್ವ, ಮತ್ತೆ ಕೈಯಲ್ಲಿ ಕಮಂಡಲ ಮತ್ತೆ ಗ್ರಂಥಗಳೆಲ್ಲ ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ ನಿಮ್ಗೆ ಮಂಗಳ ಗ್ರಹನಿಗೆ ಇದು ಆಡು, ಮೇಕೆ, ಅದಕ್ಕೆ ಅಧಿಪತಿ. ಅದಕ್ಕೋಸ್ಕರನೇ ನಾವು ಮೇಕೆ ಯಾವ್ದಾದ್ರು ಗಂಡು ಮೇಕೆಗಳು ತುಂಬಾ ಜಾಸ್ತಿ ಇದೆ ಅಂದ್ರೆ ಅವೆಲ್ಲ ಬೇಕೋ ಎತ್ತರ ಎತ್ತರ ಹೋಗ್ತಿರ್ತದೆ, ಏನ್ ಬೇಕೋ ಸಾಧಿಸಕ್ಕಾಗ್ತದೆ ಅಂತ ಹೇಳ್ತಿರ್ತಾರೆ. ಇದ್ರ ಜೊತೆಯಲ್ಲಿ ಇಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಸೂರ್ಯನಿಗೆ ಯಾವಾಗ್ಲೂ ಸುತ್ತಲೂ ರೌಂಡ್ ಆಗಿ ಸರ್ಕಲ್ ಆಗಿ ಬೆಂಕಿ ಉಳ್ತಾ ಇರ್ತಕ್ಕಂಥದ್ದು ಅವರ ಇರ್ತದೆ. ಚಂದ್ರನಿಗೆ ನಾವು ಚತುರಾಸ್ರ, ಶುಕ್ರನಿಗೆ ನಕ್ಷತ್ರ ಮಂಡಲ, ಬುಧನಿಗೆ ಬಾಣಾಕಾರ, ಮಂಗಳನಿಗೆ ತ್ರಿಕೋನಾಕಾರ, ಗುರುಗೆ ದೀರ್ಘ ಚತುರಾಸ್ರ ಅಂತ ಹೇಳ್ತಾರಲ್ಲ, ಈ ರೆಕ್ಟಾಂಗಲ್, ಸ್ಕ್ವೇರ್ ಉದ್ದವಾಗಿರ್ತದೆ ರೆಕ್ಟಾಂಗಲ್ ಅಂತ, ಅದು ಗುರು. ಅದಕ್ಕೆ ಗುರುಗೆ ಅದೇ ಗ್ರಹ ಬಂದ್ಬಿಟ್ಟು ಅದು ಅಧಿಪತಿ. ವಾಹನ ಬಂದ್ಬಿಟ್ಟು ಐರಾವತ ಆನೆ. ಚಕ್ರ ಮತ್ತೆ ಶಂಕು ಇಟ್ಕೊಂಡಿರ್ತಾರೆ, ಅಸ್ತ್ರಗಳನ್ನ ಇಟ್ಕೊಂಡಿರ್ತಾರೆ. ಕಾಗೆಗೆ ಬಂದ್ಬಿಟ್ಟು ಶನಿಗೆ ವಾಹನ. ಅದಕ್ಕೆ ಯಾವಾಗ್ಲೂ ಕಾಗೆಗಳಿಗೆ ಒಳ್ಳೆ ಊಟ ಗೀಟ ನೀರು ಕೊಟ್ರೆ ನಮ್ಗೆ ಶನಿ ಕಷ್ಟ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಕಪ್ಪು ಬಣ್ಣ ಎಲ್ಲ ಇರ್ತದೆ. ಇನ್ನ ರಾಹುಗೆ ಹುಲಿ, ಸಿಂಹ, ಇದು ಸಿಂಹಿಕಾಯ ಅಂತ ಹೇಳ್ತಾರೆ, ಸಿಂಹ ವಾಹನ. ಹುಲಿ ರೂಪದಲ್ಲಿ ಕೊಟ್ಟಿದ್ದಾರೆ. ಸಿಂಹ ವಾಹನ, ಸಿಂಹ ಇರೋದ್ರಿಂದ ಅದು ಅದ್ಭುತವಾಗಿರ್ತದೆ ಅಂತ. ಮತ್ತೆ ಕೇತುಗೆ ಇದು ಗುರಾಣಿ, ಕತ್ತಿ ಎಲ್ಲ ಇರ್ತದೆ. ನಿಮ್ಗೆ ಇಲ್ಲಿ ನೋಡ್ತಿರ್ಬೇಕಾದ್ರೆ ನಾಗರ ಹಾವು ತಲೆ ಇದೆ, ಅದಕ್ಕೊಂದು ಮುಖ ಕೊಟ್ಟಿದ್ದಾರೆ, ಆದ್ರೆ ಕೇತುಗೆ ಮುಖ ಇರಲ್ಲ. ಕಾಗೆಗೆ ಬಂದ್ಬಿಟ್ಟು ಬಾಣಾಕಾರ ಬಂಡ್ಲ ಬಂದ್ಬಿಟ್ಟು ಶನಿಗೆ. ರಾಹುಗೆ ಬಂದ್ಬಿಟ್ಟು
ಈ ಮರ ಅಂತ ಹೇಳ್ತಾರಲ್ಲ, ಮರ ನಾವು ಯೂಸ್ ಮಾಡ್ತಕ್ಕಂಥ ಮರ ಶೇಪು. ಇದು ಧ್ವಜ ಇದು ಇರುತ್ತಲ್ಲ, ಧ್ವಜಾಕಾರ ಮಂಡಲೆ ಅಂತ ಕೇತುಗೆ. ಇದು ನವಗ್ರಹಗಳ ಬೇರೆ ಬೇರೆ ಹೆಸರುಗಳು ಮತ್ತು ಅದರ ವಾಹನಗಳು ಮತ್ತು ಅದರ ಒಂದು ಸಿಂಬಲ್ಸ್ ಈ ರೂಪದಲ್ಲಿ ಇರ್ತವೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ನೋಡಿ, ಇಲ್ಲಿ ಈ ಫಾಂಟ್ ಇಂದ ಮತ್ತೆ ಅಲ್ಪದೋಷ ಆಗಿದೆ, ಈಶಾನ್ಯ ಹೋಗಿ ಶಾನ್ಯ ಆಗ್ಬಿಟ್ಟಿದೆ. ಅದನ್ನು ನೋಡ್ಕೊಳ್ರಿ. ಪೂರ್ವ ದಿಕ್ಕಿಗೆ ಯಾವಾಗ್ಲೂ ಶುಕ್ರ ಇರ್ತಾನೆ, ಆಗ್ನೇಯ ದಿಕ್ಕಲ್ಲಿ ಚಂದ್ರ ಇರ್ತಾನೆ, ಈಶಾನ್ಯ ದಿಕ್ಕಲ್ಲಿ ಬುಧ ಇರ್ತಾನೆ. ಇದು ತುಂಬಾ ಆಸ್ಪಿಷಿಯಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಸೆಂಟ್ರಲ್ ಯಾವಾಗ್ಲೂ ಸೂರ್ಯ, ದಕ್ಷಿಣ ದಿಕ್ಕಲ್ಲಿ ಮಂಗಳ, ಉತ್ತರ ದಿಕ್ಕಲ್ಲಿ ಗುರು, ನೈಋತ್ಯ ದಿಕ್ಕಲ್ಲಿ ರಾಹು, ಪಶ್ಚಿಮ ದಿಕ್ಕಲ್ಲಿ ಶನಿ, ಮತ್ತೆ ವಾಯುವ್ಯ ದಿಕ್ಕಲ್ಲಿ ಕೇತು. ನೈಋತ್ಯ ದಿಕ್ಕಲ್ಲಿ ನಾವು ಎಷ್ಟೇ ಭಾರ ಇಟ್ಟು ಎಷ್ಟು ಹೈಟ್ ಆಗಿದ್ರು ತುಂಬಾ ಚೆನ್ನಾಗಿರ್ತದೆ. ಬುಧ ತುಂಬಾ ಸಣ್ಣ ಗ್ರಹ ಆಗಿರೋದ್ರಿಂದ ನಾವು ಯಾವಾಗ್ಲೂ ನಮ್ಗೆ ಈಶಾನ್ಯ ದಿಕ್ಕು ಯಾವಾಗ್ಲೂ ನಾವು ಚಿಕ್ಕದಾಗಿರ್ಬೇಕು. ಇದರ ಒಂದು ಈ ಗ್ರಹಗಳ ಒಂದು ರತ್ನಗಳು ಗ್ರೀನ್ ಎಮರಾಲ್ಡ್, ಪನ್ನ ಅಂತ ಕರೀತಾರೆ, ಗ್ರೀನ್ ಎಮರಾಲ್ಡ್ ಅಂತ ಕರೀತಾರೆ. ಅದು ಬುಧನ್ಗೆ ಯೂಸ್ ಮಾಡ್ತಕ್ಕಂಥ ರತ್ನಗಳು. ಶುಕ್ರನಿಗೆ ವಜ್ರ, ತುಂಬಾ ಲಕ್ಸುರಿಯಸ್, ವಜ್ರ ತುಂಬಾ ಕಾಸ್ಟ್ಲಿ ಆಗಿರ್ತದೆ. ನಮ್ಮ ಮನಸ್ಕಾರಕ ಚಂದ್ರ, ನಾವ್ ಯಾವಾಗ್ಲಾದ್ರೂ ಯಾರಿಗಾದ್ರೂ ಮನಸ್ಸು ತೊಂದರೆ ಆಗಿದೆ ಅಂದ್ರೆ, ಈ ಹೆಣ್ಮಕ್ಳಿಗೆ ಮನಸ್ಸು ಚೆನ್ನಾಗಿರ್ಬೇಕು ಅಂದಾಗ ಹಳೆ ಕಾಲದಲ್ಲೆಲ್ಲ ಜಾಸ್ತಿ ಮುತ್ತಿಂದು ಸರಗಳು ಹಾಕೊಳ್ರಿ ಅಂತೆಲ್ಲ ಹೇಳ್ತಿದ್ರು. ಅದರಿಂದ ತುಂಬಾ ಚೆನ್ನಾಗಿರ್ತದೆ. ಈ ಗುರುವಿಗೆ ಕನಕಪುಷ್ಯರಾಗ, ಹಳದಿ ಬಣ್ಣ ಕನಕಪುಷ್ಯರಾಗ, ಇದು ತುಂಬಾ ಕಾಸ್ಟ್ಲಿ. ಇತ್ತೀಚೆಗೆ ಎಲ್ಲಾರು ಯೂಸ್ ಮಾಡ್ತಾರೆ, ಗುರುಬಲ ಬೇಕು ನಮಗೆ ಅಂತ. ಅದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟದೆ. ವಜ್ರ ಆದ್ಮೇಲೆ ಜಾಸ್ತಿ ಕಾಸ್ಟ್ಲಿ ಇದೆ ಅಂದ್ರೆ ಈಗ ಈ ಕನಕಪುಷ್ಯರಾಗ ಮತ್ತೆ ಗ್ರೀನ್ ಎಮರಾಲ್ಡ್ ಪನ್ನ ಸಿಕ್ಕಾಪಟ್ಟೆ ಇತ್ತೀಚೆಗೆ ಕ್ಯಾರೆಟ್ ಲಕ್ಷಗಳಲ್ಲಿದೆ, ಅಷ್ಟು ಜಾಸ್ತಿ ಹೋಗ್ತದೆ. ರೂಬಿ ಬಂದ್ಬಿಟ್ಟು ಸೂರ್ಯನಿಗೆ ಮಾಣಿಕ್ಯ, ಒಂದು ಅದ್ಭುತವಾದ ರೂಬಿ ಕೆಂಪು ಬಣ್ಣದಲ್ಲಿರ್ತಕ್ಕಂಥದ್ದು ಸೂರ್ಯನಿಗೆ ಕಾರಕ. ಆದ್ರೆ ಇತ್ತೀಚೆಗೂ ಗುಲಾಬಿ ಬಣ್ಣದಲ್ಲೂ ಸಿಗ್ತಾ ಇದೆ. ಆದ್ರೂ ರೂಬಿಯ ಮಾಣಿಕ್ಯ ಆಗಿರೋದ್ರಿಂದ ಅದು ತುಂಬಾ ಚೆನ್ನಾಗಿರ್ತದೆ, ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಕೋರಲ್, ಹವಳ, ಕೆಂಪು ಹವಳ ನೋಡಿ, ಹಳೆ ಕಾಲದಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಊರಲ್ಲಿ ತಾಳಿ ಕೊಟ್ಟಿದ ತಕ್ಷಣ, ತಾಳಿ ಮದುವೆ ಆದ್ಮೇಲೆ 2 ಹವಳ ತಾಳಿ ಜೊತೆ ಹಾಕು ಅಂತ. ಏನಕ್ಕೆ ಅಂದ್ರೆ ಕುಜಗ್ರಹ ಜೊತೆಲಿ ಗಟ್ಟಿಯಾಗಿದ್ರೆ, ಕುಜದೋಷಗಳಿಲ್ದಿರ ಇದ್ರೆ ತಾಳಿ ಗಟ್ಟಿಯಾಗಿರ್ತದೆ, ಏನು ತೊಂದರೆ ಆಗಲ್ಲ ಅಂತ. ಆದ್ರೆ ಇತ್ತೀಚೆಗೆ ತಾಳಿ ಒಂದಿದ್ರೆ ಸಾಕು, ಭಾರ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಮನೆಗೆಲ್ಲ ಹಾಕೊಂತಿರ್ತಾರೆ. ಹವಳ ಇರ್ಬೇಕಾದ್ರೆ ಕುಜದೋಷ ಕಡಿಮೆ ಆಗ್ತದೆ ಅಂತ. ಇದು ಹವಳ ಬಂದ್ಬಿಟ್ಟು ಓವಲ್ ಶೇಪ್ ಅಲ್ಲಿ ಇರ್ತದೆ ಮತ್ತೆ ತ್ರಿಕೋನಾಕಾರದಲ್ಲಿ ಇರ್ತದೆ. ಓವಲ್ ಶೇಪ್ ಅಲ್ಲಿ ಒರಿಜಿನಲ್ ಆಗಿ ಸಿಗ್ತಕ್ಕಂಥದ್ದು, ತ್ರಿಕೋನಾಕಾರದಲ್ಲಿ ಮಾಡ್ತಕ್ಕಂಥದ್ದು. ಇನ್ನ ಕ್ಯಾಟ್ಸ್ ಐ, ವೈಡೋರಿಯಾ ಅಂತಾರೆ ಕ್ಯಾಟ್ಸ್ ಐನ. 2 ಕಲರ್ ನಿಮ್ಗೆ ಯಾವಾಗಲೂ ಗೊತ್ತು. ಡಬಲ್ ಕಲರ್ ಇದ್ರೆ ಅದು ಕೇತುಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಡಬಲ್ ಕಲರ್ ಇರ್ತದೆ. ಇದು ಕ್ಯಾಟ್ಸ್ ಐ ಅಂತ ಹೇಳ್ತಾರೆ, ವೈಡೋರಿಯಾ ಅಂತ ಹೇಳ್ತಾರೆ. ಇದು ನೀವು ನೋಡ್ತಿರ್ಬೇಕಾದ್ರೆ ಈ ತರ ಇರ್ತದೆ. ಬ್ಲೂ ಸಫೇರ್ ಕೂಡ ಇತ್ತೀಚೆಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ಸಿಗಲ್ಲ ತುಂಬಾ ಒರಿಜಿನಲ್ಗಳು ಎಲ್ಲ. ಇವತ್ತಿನ ರೇಟಲ್ಲಿ ಯಾವುದೇ ಒಂದು ಮುತ್ತು ರತ್ನಗಳು ಒರಿಜಿನಲ್ ಲೋಯೆಸ್ಟ್ ಕ್ವಾಲಿಟಿ ತಗೊಳ್ಬೇಕಂದ್ರೆ ಒಂದು 4,000 5,000 ಕ್ವಾಲಿಟಿ ರೇಟ್ ಕ್ಯಾರೆಟ್ಗೆ ಹೋಗ್ತಾ ಇರ್ತದೆ. ಮಿಕ್ಕಿದ್ದೆಲ್ಲ ಅಲ್ಲಿ ಇಲ್ಲಿ ಮಾರ್ಕೆಟ್ ಅಲ್ಲಿ ಈ ಡೂಪ್ಲಿಕೇಟ್ ಮಾಡಿರ್ತಕ್ಕಂಥವೆಲ್ಲ ಇರ್ತದೆ. ಮತ್ತೆ ಗೋಮೇದ ಇದೆಯಲ್ಲ, ಗೋಮೇದ ಕೂಡ ತುಂಬಾ ಕಾಸ್ಟ್ಲಿ. ಇತ್ತೀಚೆಗೆ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಸಿಗ್ತದೆ, ಕಡಿಮೆ ರೇಟ್ಗೆ ಸಿಗ್ತದೆ, ತೊಂದರೆ ಇಲ್ಲ. ಇರೋದ್ರಲ್ಲಿ ಸಿಗ್ತಕ್ಕಂಥ ತುಂಬಾ ಕಡಿಮೆ ರೇಟ್ಗೆ ಅಂದ್ರೆ ಇವಾಗ ಗೋಮೇದ ಮತ್ತೆ ಕ್ಯಾಟ್ಸ್ ಐ ಸ್ವಲ್ಪ ಸಿಗ್ತವೆ, ಮಿಕ್ಕಿದೆಲ್ಲ ತುಂಬಾ ಕಾಸ್ಟ್ಲಿ. ಇವೆಲ್ಲ ಗ್ರಹಗಳು ದೋಷಗಳು ಇರ್ಬೇಕಾದ್ರೆ ಯೂಸ್ ಮಾಡದೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಆದ್ರೆ ಯಾರಾದರೂ ಈ ಒಂದು ಜುಮಾಲಜಿಸ್ಟ್, ರತ್ನಶಾಸ್ತ್ರಜ್ಞರನ್ನ ಆಗ್ಲಿ, ಒಳ್ಳೆ ಜ್ಯೋತಿಷಿಗಳಾಗ್ಲಿ ಇನ್ನು ಕನ್ಸಲ್ಟ್ ಮಾಡಿದಿರ ನವರತ್ನಗಳು ಹಾಕೊಂಡಾಗ ನಮಗೆ ಎಲ್ಲಿ ಒಳ್ಳೇದಿರ್ತದೋ ಅಲ್ಲಿ ಸ್ವಲ್ಪ ಕೆಟ್ಟದ್ದು ಇರ್ತದೆ ಅಂತ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಹೊಡೆದು ಬಿಡ್ತದೆ. ಅದು ನೋಡ್ಕೊಳ್ಬೇಕಾಗ್ತದೆ, ಯಾವ ಸ್ಥಾನದಲ್ಲಿದೆ, ಯಾವ ಜಾತಕದಲ್ಲಿ ಏನು ಅಂತೆಲ್ಲ ಆ ಗ್ರಹದ ಪ್ರಕಾರ ನಾವು ಹಾಕೊಳ್ಬೇಕಾಗ್ತದೆ. ಮಾಣಿಕ್ಯ, ರೂಬಿ, ಸೂರ್ಯ, ಮುತ್ತು, ಚಂದ್ರ, ಅದು ಕನ್ನಡದ ಹೆಸರುಗಳು ಕೊಟ್ಟಿದ್ದೀನಿ. ಕೆಂಪು ಹವಳ, ಮಂಗಳ, ಪಚ್ಚೆ ಬುಧ, ಪುಷ್ಯರಾಗ ಗುರು, ಇದನ್ನ ಕನಕ ಪುಷ್ಯರಾಗ ಅಂತ ಕೂಡ ಕರೀತಾರೆ. ವಜ್ರ ಶುಕ್ರ, ನೀಲಿ ನೀಲಮಣಿ ಶನಿ, ಗೋಮೇಧಕ ರಾಹು, ವೈಡೂರ್ಯ ಬೆಕ್ಕಿನ ಕಣ್ಣು ಕ್ಯಾಟ್ಸ್ ಐ, ಅವುಗಳ ಹೆಸರುಗಳು ನಿಮಗೆ ನಿಧಾನವಾಗಿ ಕೊಟ್ಟಿದ್ದೀನಿ. ಈಗ
ಋಗ್ವೇದ ಯಜುರ್ವೇದದ ರೀತಿ ಗ್ರಹ ಸ್ಥಾಪನೆ. ಇಲ್ಲಿ ಎರಡು ತರ ಗ್ರಹ ಸ್ಥಾಪನೆಗಳು ಮಾಡ್ಕೊಂತಾರೆ. ಕೆಲವರು ಸಾಮವೇದ ರೀತಿ ಮಾಡ್ಕೊಂತಾರೆ, ಕೆಲವರು ಋಗ್ವೇದ ಯಜುರ್ವೇದ ರೀತಿ ಗ್ರಹ ಸ್ಥಾಪನೆ ಮಾಡ್ಕೊಂತಾರೆ. ಸೂರ್ಯ ಹಿಂಗೆ ಗೋಧಿ ನೋಡಿ, ಇದಕ್ಕೊಂದು ಶ್ಲೋಕ ಇದೆ. ಶ್ಲೋಕ ಏನಪ್ಪಾ ಅಂದ್ರೆ, ಗೋಧೂಮ ತಂಡುಲ ಕಲ್ವ ಮುದ್ಗ ಚಣಕ ಭರತಿಲ ಮಾಶ ಕುಳಿತಾಚ ನವಧಾನ್ಯ ಪ್ರಕೀರ್ತತ ಅಂತ. ನವಗ್ರಹಗಳಿಗೆ ನವಧಾನ್ಯಗಳು. ಗೋಧೂಮ, ಗೋಧೂಮ ಅಂದ್ರೆ ಗೋಧಿ. ತಂಡುಲ ಅಂದ್ರೆ ಅಕ್ಕಿ, ಭತ್ತ, ಚಂದ್ರ. ಕಲ್ವ ಅಂದ್ರೆ ತೊಗರಿ, ಮಂಗಳ. ಮುದ್ಗ ಅಂದ್ರೆ ಹೆಸರು. ಚಣಕ ಅಂದ್ರೆ ಕಡಲೆ. ಭರ್ಭರ ಅಂದ್ರೆ ಬರ್ಭರ ಅಂದ್ರೆ ಅವರೆ. ತಿಲ ಅಂದ್ರೆ ಎಳ್ಳು. ಮಾಷ ಅಂದ್ರೆ ಉದ್ದು. ಕುಳಿತ ಅಂದ್ರೆ ಹುರುಳಿ. ಇದು ಯಾವ ದಿಕ್ಕಲ್ಲಿ ಇಟ್ಟಿರ್ತಾರೆ ಅಂದ್ರೆ, ಪೂರ್ವ ದಿಕ್ಕಲ್ಲಿ ಶುಕ್ರ, ಈಶಾನ್ಯ ದಿಕ್ಕಿಗೆ ಬುಧ, ಆಗ್ನೇಯ ದಿಕ್ಕು ಚಂದ್ರ. ನವಧಾನ್ಯಗಳು ನವಗ್ರಹಗಳ ಪೂಜೆಗಳು ನಾವು ಮಾಡ್ಬೇಕಾದ್ರೆ, ಸ್ಥಾಪನೆ ಮಾಡ್ಕೊಳ್ಬೇಕಾದ್ರೆ ನಾವು ಯಾವಾಗ್ಲೂ ಇದೇ ರೀತಿ ಮಾಡ್ಕೊಳ್ಬೇಕು. ಇದು ಒಂದು ಸ್ಕ್ವೇರ್ ಮಂಡಲ ಶೇಪ್ ಅಲ್ಲಿ ಇದೆ. ನೀವು ವೃತ್ತಾಕಾರವಾಗಿ ಮಾಡ್ಕೊಬಹುದು, ಅದೇನು ತೊಂದರೆ ಇಲ್ಲ ಪೂಜೆಗಳು ಮಾಡ್ಬೇಕಾದ್ರೆ. ಇದು ಈ ರೀತಿ ನಮ್ಮ ಮಂಡಲ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದೇ ರೀತಿ ನಾವು ಋಗ್ವೇದಿಗಳು ಯಜುರ್ವೇದಿಗಳಾದ್ರೆ ನೋಡಿ, ಇಲ್ಲಿ ನಾವು ಈ ಋಗ್ವೇದಿಗಳು ಯಜುರ್ವೇದಿಗಳು ಸಾಮವೇದಿಗಳು ಇವರೆಲ್ಲ ಬ್ರಾಹ್ಮಣರಲ್ಲಿ ಬರ್ತಾರೆ. ಬೇರೆಯವ್ರು ಹೆಂಗಪ್ಪ, ಬೇರೆಯವ್ರು ಯಾರೇ ಆಗ್ಲೂ ಯಾದ್ರು ಅಷ್ಟೇ, ಎಲ್ಲಾರು ಪೂಜೆ ಮಾಡ್ತಕ್ಕಂಥ ಋಗ್ವೇದ ಯಜುರ್ವೇದ ಸಾಮವೇದ ರೂಪದಲ್ಲಿ ಮಾಡ್ತಾರೆ. ಸಾಮವೇದಗಳಂದ್ರೆ ಜಾಸ್ತಿ ಹಾಡಿನ ರೂಪದಲ್ಲಿ ಇರುತ್ತೆ. ಋಗ್ವೇದ ಅಂದ್ರೆ ಯಜುರ್ವೇದ ಅಂದ್ರೆ ಮಂತ್ರಗಳು ಶ್ಲೋಕಗಳ ರೂಪದಲ್ಲಿ ಇರ್ತದೆ. ಎಲ್ಲಾರು ಮಾಡ್ತಕ್ಕಂಥದ್ದು ಈಗ ಹೆಚ್ಚಾಗಿ ಋಗ್ವೇದ ಯಜುರ್ವೇದನೇ. ನಿಮ್ಗೆ ಇದು ಜ್ಯೋತಿಷಗಳಿಗೆ ಜ್ಞಾನ ಗೊತ್ತಿದ್ರೆ, ಅಕಸ್ಮಾತ್ ಅವ್ರು ಪೂಜೆ ಮಾಡ್ಬೇಕಾದ್ರೆ ತಪ್ಪಾಗಿದ್ರೆ ನೀವು ಇದನ್ನ ತಿಳ್ಕೊಂಡು ಅವ್ರಿಗೆ ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ ನೋಡಿ, ಕಲ್ತ್ಕೊಳ್ಳಿ, ಈ ತರ ಮಾಡಿ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಸಜೆಸ್ಟ್ ಮಾಡ್ಬೋದು. ಕುಳಿತ ಹುರುಳಿ, ಮಾಷ, ಉದ್ದು, ನಿಮ್ಗೆ ಇದೆಲ್ಲ ಹೇಳಿದೀನಿ. ತಂಡುಲ ಭತ್ತ, ಅಕ್ಕಿ. ಕಲ್ವ ಅಂದ್ರೆ ಅಡಕ, ತೊಗರಿ ಅಂತ ಕೂಡ ಹೇಳ್ತಾರೆ, ಅಡಕ ಅಂತ ಹೇಳ್ತಾರೆ. ಚಣಕ ಕಡಲೆ. ಗುರುಗೆ ಕಡಲೆ ದಾನ ಮಾಡೋದು ತುಂಬಾ ಒಳ್ಳೇದು ಅಂತ. ಮದುವೆ ಆಗಿಲ್ಲ ಅಂದ್ರೆ ಕುಜದೋಷ ಇದ್ರೆ ತೊಗರಿ ದಾನ ಮಾಡ್ರಿ, ಬೆಲ್ಲ ದಾನ ಮಾಡ್ರಿ ಅಂತ ಹೇಳ್ತಾರೆ. ಇವು ಎಲ್ಲಾನು ನಿಮಗೆ ಪಂಚಾಂಗದಲ್ಲಿ ಇನ್ನೂ ತುಂಬಾ ವಿಚಾರಗಳು ಈಗ ಮುಂದೆ ಹೇಳ್ತೀನಿ. ಇದಾದ್ಮೇಲೆ ಸಾಮವೇದ ರೀತಿ ಗ್ರಹ ಸ್ಥಾಪನೆ ಹೆಂಗಪ್ಪ ಅಂದ್ರೆ, ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ ಸೂರ್ಯ ಗೋಧಿ ಸೆಂಟ್ರಲ್ಲೇ ಇರ್ತದೆ, ಚೇಂಜಸ್ ಏನೂ ಇಲ್ಲ. ಚಂದ್ರ ತಂಡುಲ ಭತ್ತ ಅಕ್ಕಿ ಪೂರ್ವಕ್ಕೆ ಬರ್ತದೆ. ಇದು ಆಗ್ನೇಯದಲ್ಲಿದ್ದು ಪೂರ್ವಕ್ಕೆ ಬರ್ತದೆ. ನೀವು ನೋಡ್ತಿರ್ಬೇಕಾದ್ರೆ ಈಗ ಅಲ್ಲಿ ಇಂದ ಈ ಕಡೆ ಬರ್ತದೆ. ಇದು ಈಗ ಕೇತು ಇಲ್ಲಿಂದ ಇಲ್ಲಿ ಬಂದಿದೆ. ಸಾಮವೇದ ರೀತಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ರಾಹು ಇಲ್ಲಿಂದ ಇಲ್ಲಿಗೆ ಬಂದಿದೆ. ಶನಿ ಇಲ್ಲಿಂದ ಇಲ್ಲಿ ಪಶ್ಚಿಮದಿಂದ ನೈಋತ್ಯಕ್ಕೆ ಬಂದಿದೆ. ಬುಧ ಈಶಾನ್ಯದಿಂದ ದಕ್ಷಿಣಕ್ಕೆ ಬಂದಿದೆ. ದಕ್ಷಿಣದಿಂದ ಆಗ್ನೇಯಕ್ಕೆ ಮಂಗಳವಾಗಿದೆ. ಆದ್ರೆ ಇಲ್ಲಿ ಗುರು ಮತ್ತೆ ಸೂರ್ಯ ಯಾವಾಗ್ಲೂ ಇಲ್ಲೂ ಕೂಡ ಏನ್ ಚೇಂಜಸ್ ಇಲ್ಲ, ಇನ್ನೆಲ್ಲ ಕರೆಕ್ಟ್ ಆಗೇ ಇದೆ. ಆದ್ರೆ ಚಂದ್ರ ಈ ಶುಕ್ರ ಪೂರ್ವದಿಂದ ಪಶ್ಚಿಮ ಬಂದಿದೆ. ಇದು ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ, ಅವರವರು ಒಂದು ಇದು ಮಾಡ್ಕೊಳ್ಬೇಕಾದ್ರೆ. ಆದ್ರೆ ಅವರ ಒಂದು ವೇದ ಮಂತ್ರಗಳ ಪ್ರಕಾರ ಇದಿರ್ತದೆ. ಇದ್ರ ಬಗ್ಗೆ ನನಗೆ ಸಾಮವೇದ ಅಷ್ಟೊಂದು ಹೆಚ್ಚಾಗಿ ಗೊತ್ತಿಲ್ಲದೆ ಇರೋ ಕಾರಣದಿಂದ ಹೆಚ್ಚಾಗಿ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಇಷ್ಟು ಮಾತ್ರ ನನಗೆ ಸಿಕ್ಕಿದೆ, ಇಷ್ಟು ಮಾತ್ರ ನನಗೆ ಗೊತ್ತಿದೆ, ಅದಕ್ಕೋಸ್ಕರ ಅದಿಷ್ಟು ನಿಮ್ಗೆ ಕೊಟ್ಟು ತೋರಿಸ್ತಾ ಇದ್ದೀನಿ. ಈಗ ನಿಮ್ಗೆ ಪಂಚಾಂಗ ಏನಿದೆಯೋ, ಪಂಚಾಂಗದಲ್ಲಿ ನೋಡ್ತಿರ್ಬೇಕಾದ್ರೆ ತುಂಬಾ ಜಾಸ್ತಿನೇ ಇದೆ. ನಿಮ್ಗೆ ಎಷ್ಟು ವಿಚಾರ ಇದೆ. ಇದು ಒಂಟಿಕೊಪ್ಪಲ್ ಪಂಚಾಂಗದ ಪ್ರಕ್ಷಾಳಾ ಪುಟಗಳು ಅಂದ್ರೆ ಹೆಡಿಂಗ್ ಪೇಜ್ ಇಂದ ಒಳಗಡೆ ಇರ್ತಕ್ಕಂಥದ್ದು ನಿಮ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ರೀನ್ ಶಾಟ್ಸ್. ಇಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಒಂದು ಗ್ರಹ, ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಸಂಹಿತ ಹೋಮಕ್ಕೆ ಅದಕ್ಕೆ ಯಾವ ತರ ಚರು ಅನ್ನ ಯೂಸ್ ಮಾಡ್ತಾರೆ. ಅದು ಪ್ರತಿಮಾ ದ್ರವ್ಯ ಅಂದ್ರೆ ಪ್ರತಿಮಾನ. ಇವಾಗ ಅದು ಪ್ರತಿಮೆ ಏನಿದೆಯಾ ವಿಗ್ರಹಕ್ಕೆ ದಾನ ಮಾಡ್ಬೇಕಾದ್ರೆ ಯಾವ್ದು ಒಂದು ಒಂದು ದ್ರವ್ಯದಲ್ಲಿ ಅಂದ್ರೆ ಯಾವ್ದು ಮೆಟಲ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಪವರ್ ಇರ್ತದೆ. ಮತ್ತೆ ಅದಕ್ಕೆ ಯಾವ ಪುಷ್ಪದಿಂದ ಪೂಜೆ ಮಾಡೋದು ತುಂಬಾ ಒಳ್ಳೇದಾಗುತ್ತೆ. ಅದಕ್ಕೆ ಈ ಅಗ್ನಿಗಳು, ಈ 9 ಅಗ್ನಿಗಳೇನಿದೆಯೋ ಆ ಅಗ್ನಿಗಳು ಯಾವ ಅಗ್ನಿಗಳಲ್ಲಿ ಅದನ್ನ ಆಹ್ವಾನ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ, ನಮ್ ಫಲ ಸಿಗ್ತದೆ. ಅದು ಯಾವ್ಯಾವ ರಾಶಿಗಳ ಅಧಿಪತಿ, ಗ್ರಹಗಳ ಸ್ವಭಾವ, ಗ್ರಹ ಶಾಂತಿ ಪೂಜಾ ವಿಧಿ ಮತ್ತು ನಕ್ಷತ್ರ ಎಷ್ಟು ಭೋಜನ ಮಾಡಬೇಕು, ದತ್ತಾಂಶ ಭೋಜನ ಅಂತ
ಅದನ್ನೆಲ್ಲ ಇದು ವಿಚಾರದಲ್ಲಿ ಗ್ರಹ ಶಾಂತಿ ಮಾಡ್ಬೇಕಾದ್ರೆ ಯಾವ ನಕ್ಷತ್ರದಲ್ಲಿ ಯಾವ ವಾರ ಬಂದಾಗ ಮಾಡಿದ್ರೆ ಫುಲ್ ಪವರ್ಫುಲ್ ಆಗಿ ರಿಸಲ್ಟ್ ಸಿಗ್ತದೆ. ಗ್ರಹ ಶಾಂತಿಗೆ ಜಪ ಅದು ಇದು ಬಂದ್ಬಿಟ್ಟು ಆ ಗ್ರಹಗಳ ಜಪ ನಾಮ ಜಪಗಳು. ಗ್ರಹ ಶಾಂತಿಗೆ ನಿತ್ಯ ಮಾಡೋ ಜಪ ಸಂಖ್ಯೆ. ಒಂದ್ ದಿವಸ ನೀವು ಶುರು ಮಾಡಿದ್ರೆ ಒಂದ್ ದಿವಸಕ್ಕೆ ಎಷ್ಟೆಷ್ಟು ಮಾಡ್ಬೇಕು ಅಂತ. ದಾನ ಮಾಡ್ಬೇಕಾದ್ರೆ ಯಾವ ತರ ದಾನ ಮಾಡಿದ್ರೆ ಇದು ಎಫೆಕ್ಟಿವ್ ಆಗಿರ್ತದೆ ಅಂತ. ಇಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಸಮಿತ್ತು ರವಿ ಗ್ರಹಕ್ಕೆ ಯೂಸ್ ಮಾಡ್ತಕ್ಕಂಥ ಸಮಿತ್ ಯಾವ್ದಪ್ಪ ಅಂದ್ರೆ ಅಶ್ವತ್ಥ, ಅರಳಿ. ಇದೇ ಗ್ರಹಗಳು ಕೂಡ ಈ ಗ್ರಹಗಳಿಗೆ ಸಮಿತಿ ಏನ್ ಯೂಸ್ ಮಾಡ್ತಾರೆ ಅದು ಆ ಮರಗಳು ಕೂಡ ಅದಕ್ಕೆ ಆಧಿಪತ್ಯ. ಸಮಿತ್ತು, ಅಶ್ವತ್ಥ, ಅರಳಿ ಸಮಿತಿ ಯೂಸ್ ಮಾಡೋದ್ರಿಂದ ತುಂಬಾ ನಮ್ಗೆಲ್ಲ ಒಳ್ಳೇದಾಗ್ತದೆ. ರವಿ ರಾಜಗ್ರಹ ಆಗಿರೋದ್ರಿಂದ ಎಲ್ಲಾ ಗ್ರಹಗಳು ಕಂಟ್ರೋಲ್ ಮಾಡ್ತಾರೆ ಅಂತ. ಎಲ್ಲಾ ಹೋಮದಲ್ಲೂ ಪ್ರತಿ ಹೋಮದಲ್ಲೂ ಸ್ವಲ್ಪನಾದ್ರೂ ಅಶ್ವತ್ಥ ಯೂಸ್ ಮಾಡ್ತಾರೆ. ಪಾಲಾಶ ಮುತ್ತುಗ ಯೂಸ್ ಮಾಡೋದ್ರಿಂದ ಚಂದ್ರ ಉಪನಯನ ಸಮಯದಲ್ಲಿ ಪಾಲಾಶ ಮುತ್ತುಗ ತುಂಬಾ ಇಂಪಾರ್ಟೆಂಟು. ಕುಜದೋಷ ವಿಚಾರದಲ್ಲಿ ಕಗ್ಗಲಿ, ಕದೀರ ಇದು ತುಂಬಾ ಇಂಪಾರ್ಟೆಂಟು. ಅಪಾಮಾರ್ಗ ಇದು ತುಂಬಾ ಹಳ್ಳಿ ಕಡೆ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಸಸ್ಯ ಇದು. ಅಪಾಮಾರ್ಗ ಅಂದ್ರೆ ಉತ್ತರಣಿ ಗಿಡ ಅಂತ. ಈ ಎಲ್ಲಾದ್ರೂ ತೋಟದ ಕಡೆ ಎಲ್ಲ ಹೋದಾಗ ಕಾಲಕ್ಕೆ ತೆಗೆದುಕೊಂಡು ನೋಡ್ತಾರೆ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಮಾಡಿದಾಗ ನಮ್ಮ ವಾಮಾಚಾರಗಳು ನಮ್ಗೆ ಮಾಡಿರ್ತಕ್ಕಂಥ ಮಾಟ ಮಂತ್ರಗಳೆಲ್ಲಾನು ಹೋಮ ಮಾಡಿದಾಗ ತುಂಬಾ ಕ್ಲಿಯರ್ ಆಗ್ತದೆ ಅಂತ. ಗುರುಗೂ ಮತ್ತೆ ಅಶ್ವತ್ಥ, ಶುಕ್ರ, ಔದುಂಬರ ನೋಡಿ. ಇನ್ನೊಂದು ರವಿಗೆ ಅಶ್ವತ್ಥ ಸಮಿತಿ ನೀವು ಯೂಸ್ ಮಾಡ್ತಿರೋ ಹೋಮಕ್ಕೆ ಅದ್ರ ಗಿಡ ಬಂದ್ಬಿಟ್ಟು ಅರ್ಕ ಅಂದ್ರೆ ಬಿಳಿ ಎಕ್ಕದ ಗಿಡ. ಇದು ಚೆನ್ನಾಗಿ ಜ್ಞಾಪಕ ಇರಲಿ. ಬಿಳಿ ಎಕ್ಕದ ಗಿಡ ನವಗ್ರಹಕ್ಕೆ ಅದು ಯೂಸ್ ಮಾಡ್ತಕ್ಕಂಥದ್ದು. ಶುಕ್ರ, ಔದುಂಬರ, ಹತ್ತಿ ಗಿಡ, ಫಿಗ್ ಫ್ರೂಟ್ ಅಂತ ಹೇಳ್ತಾರೆ ಗೊತ್ತಿಲ್ದವ್ರಿಗೆ ಕನ್ನಡ. ಶನಿಗೆ ಶಮಿ, ಬನ್ನಿ. ರಾಹುಗೆ ದೂರ್ವ, ನವಗ್ರಹಗಳ ಸಮಿತಿಗಳು. ಇದಕ್ಕೆ ಯೂಸ್ ಮಾಡ್ತಕ್ಕಂತ. ಕೇಳಿಸ್ತಾ ಇದೆಯಾ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಮೆಸೇಜ್ ಮಾಡ್ತೀರಾ? ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಮ್ಗೆಲ್ಲ? ರೈಸ್ ಮಾಡಿ ಹ್ಯಾಂಡು. ಓಕೆ, ಕೇಳಿಸ್ತಾ ಇದೆ. ವೆಂಕಟೇಶ್ ಸರ್ ಹೇಳ್ತಾ ಇದಾರೆ. ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಹೋಮಕ್ಕೆ ಗೂಡ ಅನ್ನ, ಗೋಧುಮ ಅನ್ನ, ಶಾಲ್ಯ ಅನ್ನ, ಬಿಳಿ ಅನ್ನ ಮತ್ತೆ ಗೋಧಿಯಲ್ಲಿ ಮಾಡಿರ್ತಕ್ಕಂಥ ಅನ್ನ. ಗೂಡೋದ ಅನ್ನ ಅಂದ್ರೆ ಇದು ಬಂದ್ಬಿಟ್ಟು ಬೆಲ್ಲ ಮತ್ತು ಅಕ್ಕಿ ಹಾಕಿ ಮಾಡಿರ್ತಕ್ಕಂಥದ್ದು. ಹಾಲು ಕೀರು ಪಾಯಸ, ಚಂದ್ರನಿಗೆ ಹಾಲು ಕೀರು ಪಾಯಸ ದಾನ ಮಾಡು, ಪ್ರಸಾದ ಮಾಡು ಅಂತ ಹೇಳಿದಾಗ ಇದೆಲ್ಲ ಶಕ್ತಿ ದೇವತೆಗಳು ತುಂಬಾ ಇಷ್ಟ. ಅಂಗಾರ್ಕನಿಗೆ ಹವಿಸು, ಗಂಜಿ ಬಸಿದೆ ಮಾಡಿದ ಅನ್ನ, ಬೆಲ್ಲನ ಮಿಕ್ಸ್ ಮಾಡ್ತಾರೆ. ಅನ್ನ ಬೇಯಿಸಿರ್ತಕ್ಕಂಥದ್ದು ಗಂಜಿ ಬಸಿದ್ರೆ ಅದು ಕೊಡ್ತಾರೆ. ಬುಧನಿಗೆ ಹಾಲು ಕೋವಾ ಕೊಡ್ತಾರೆ. ಗುರುವಿಗೆ ಮೊಸರನ್ನ ನೋಡಿ. ಇದು ತುಂಬಾ ಗುರುಗಳ ದೇವಸ್ಥಾನದಲ್ಲಿ ಮೊಸರನ್ನ ದಾನ ಮಾಡಿದ್ರೆ ಒಳ್ಳೆ ಗುರುಬಲ ಸಿಗ್ತದೆ, ಗುರು ದೋಷ ಹೋಗ್ತದೆ ಅಂತ. ಎಳ್ಳು ಅಥವಾ ಉದ್ದಿನ ಅನ್ನ, ಎಳ್ಳನ್ನ ಬಂದ್ಬಿಟ್ಟು ಶನಿಗೆ. ಶುಕ್ರನಿಗೆ ತುಪ್ಪದ ಅನ್ನ, ತುಪ್ಪ ಹಾಕಿ ಕೊಡ್ತಕ್ಕಂಥದ್ದು ಹೋಮಕ್ಕೆ. ರಾಹುಗೆ ಉದ್ದಿನ ಬೇಳೆಲಿ ಉದ್ದುಗಳಲ್ಲೇ ಮಾಡಿರ್ತಾರೆ. ಚಿತ್ರಾನ್ನ ಮಾಡಿದ್ರೆ ಕೇತುಗೆ ತುಂಬಾ ಇಷ್ಟ. ಚಿತ್ರಾನ್ನ ಜೊತೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ಇನ್ನೂ ಒಳ್ಳೆಯದು. ಪ್ರತಿಮಾ ದ್ರವ್ಯ ತಾಮ್ರ, ರವಿಗೆ ತಾಮ್ರ, ಚಂದ್ರನಿಗೆ ಸ್ಫಟಿಕ, ಅಂಗಾರಕ ಕುಜ, ರಕ್ತಚಂದನ. ಈ ರಕ್ತಚಂದನ ಮುಟ್ಟ ಕೂಡ ಆಗಲ್ಲ. ರಕ್ತಚಂದನದಲ್ಲಿ ನಾವೀಗ ಪ್ರತಿಮೆ ಮಾಡಬೇಕು ಅಂದ್ರೆ ತುಂಬಾ ಕಾಸ್ಟ್ ಜಾಸ್ತಿ ಆಗ್ತದೆ. ಬುಧ ಅಂದ್ರೆ ಬೇರೆ ಬೇರೆ ವಿಚಾರಗಳು ಜಾಸ್ತಿ ಇರ್ತದೆ. ಗೌರ್ಮೆಂಟ್ ಅಪ್ರೂವಲ್ಸ್ ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲ ಅಂದ್ರೂ ನಾವು ತಾಮ್ರದಲ್ಲಿ ಮಾಡ್ಕೊಬೋದು, ತೊಂದರೆ ಇಲ್ಲ. ಯಾಕಂದ್ರೆ ಕೆಂಪು ಬಣ್ಣದಲ್ಲಿ ಇರೋದ್ರಿಂದ ತಾಮ್ರದಲ್ಲಿ ಮಾಡ್ಕೊಂಡಾಗ ಅದು ಚೆನ್ನಾಗಿ ಬರ್ತದೆ. ಬುಧನಿಗೆ ಚಿನ್ನ, ಗುರುವಿಗೆ ಸುವರ್ಣ ಮತ್ತೆ ಚಿನ್ನ, ರಜತ, ಶುಕ್ರನಿಗೆ ರಜತ ಬೆಳ್ಳಿಯಲ್ಲಿ ಮಾಡ್ತಕ್ಕಂಥದ್ದು, ಶನಿಗೆ ಕಬ್ಬಿಣದಲ್ಲಿ ಮಾಡ್ತಕ್ಕಂಥದ್ದು, ರಾಹುಗೆ ಸೀಸ, ಕೇತುವಿಗೆ ಕಂಚು ಮಾಡಿದ್ರೆ ತುಂಬಾ ಚೆನ್ನಾಗಿ ಇರ್ತದೆ ಮೂರ್ತಿಗಳು. ಅದ್ರ ಫಲ ತುಂಬಾ ಚೆನ್ನಾಗಿ ಸಿಗ್ತದೆ. ಪೂಜಾ ಪುಷ್ಪ ಕೆಂಪು ತಾವರೆ ಯೂಸ್ ಮಾಡಿದ್ರೆ ರವಿಗೆ ತುಂಬಾ ಶ್ರೇಷ್ಠ. ಚಂದ್ರನಿಗೆ ಬಿಳಿ ತಾವರೆ, ಕೆಂಪು ಕಣಗಲೆ, ಕರವೀರ ಇದೆಲ್ಲಾ ಕಡೆ ಸಿಗ್ತದೆ. ಆದ್ರೆ ನಾವು ಅದನ್ನ ಜಾಸ್ತಿ ಯೂಸ್ ಮಾಡಲ್ಲ. ಕಣಗಲೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಬುಧನಿಗೆ ಜಾಜಿ ಹೂವು, ಮಲ್ಲಿಗೆ ಹೂವು ಕೂಡ ಕೆಲವು ಯೂಸ್ ಮಾಡ್ತಾರೆ. ಆದ್ರೆ ಜಾಜಿ ಹೂವು ತುಂಬಾ ಶ್ರೇಷ್ಠ. ಗುರುವಿಗೆ ಹಳದಿ ಸೇವಂತಿಗೆ, ಹಳದಿ ಬಣ್ಣದ ಹೂಗಳು. ಶುಕ್ರನಿಗೆ ಬಿಳಿ ತಾವರೆ,
ಶನಿಗೆ ಶಂಖ ಹೂವು, ಶಂಖ ಪುಷ್ಪಗಳು ಅಂತೆಲ್ಲ ಹೇಳ್ತಾರೆ. ಶಂಖ ಹೂಗಳು ತುಂಬಾ ಜಾಸ್ತಿ ಇರುತ್ತೆ, ತುಂಬಾ ಶ್ರೇಷ್ಠ, ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ರಾಹುಗೆ ಮಂದಾರ ಪುಷ್ಪಗಳು, ಕೇತುಗೆ ಕೆಂಪು ಗಣಗಲೆ ಹೂಗಳು, ಇವು ತುಂಬಾ ಶ್ರೇಷ್ಠವಾದ ಹೂಗಳು, ಪೂಜೆ ಮಾಡ್ತಕ್ಕಂಥದ್ದು. ಈ ಕಪಿಲಾಗ್ನಿ ರವಿಗೆ, ಚಂದ್ರನಿಗೆ ಪಿಂಗಳಾಗ್ನಿ, ಯಾವ ಅಗ್ನಿಗಳು ಯೂಸ್ ಮಾಡ್ಬೇಕಂದ್ರೆ ಅಂಗಾರನಿಗೆ ಧೂಮಕೇತ್ವಾಗ್ನಿ, ಬುಧ ಜಠರಾಗ್ನಿ, ಗುರು ಶಿಖಾಗ್ನಿ, ಹಠಕಾಗ್ನಿ ಶುಕ್ರ, ಮಹಾತೇಜಾಗ್ನಿ, ಹುತಾಶಾಗ್ನಿ, ಕೇತು ರೌದ್ರಾಗ್ನಿ. ರಾಶಿಗಳ ಅಧಿಪತಿ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಗ್ರಹಗಳ ಸೌಮ್ಯ ಸ್ವಭಾವ ವಿಚಾರ ನೋಡಿದಾಗ ರವಿಗೆ ಕ್ರೂರ, ಚಂದ್ರ ಸೌಮ್ಯ, ಅಂಗಾರಕ ಕ್ರೂರ, ಬುಧ ಸೌಮ್ಯ, ಗುರು ಶುಕ್ರ ಸೌಮ್ಯ, ಶನಿ ಕ್ರೂರ, ರಾಹು ಕ್ರೂರ, ಕೇತು ಕ್ರೂರ. ಗ್ರಹ ಶಾಂತಿ ಮತ್ತು ದತ್ತಾಂಶ ಭೋಜನ. ರವಿಗೆ 7 ವರ್ಷ ಇರ್ತದೆ, ವಿಂಶೋತ್ತರಿ ದಶ 6 ವರ್ಷ ಇರ್ತದೆ. ಸೊ ಅದಕ್ಕೆ 7 ದಿನ ಮಾಡಿದ್ರೆ 1008 ಪರಿಹಾರ ಆಗುತ್ತೆ ಅಂತ. 7 ದಿನ ಭೋಜನ 7 ಜನಕ್ಕೆ ಮಾಡಬೇಕು. ಗ್ರಹಶಾಂತಿಯ ಪೂಜಾವಧಿ ಮತ್ತು ದತ್ತಾಂಶಗಳು 7 ದಿನ ಪೂಜೆ ಮಾಡಿ 7 ಜನಕ್ಕೆ ಬ್ರಾಹ್ಮಣರಿಗೆ ಭೋಜನ ಇಡಬೇಕು ಅಂತ. ಚಂದ್ರನಿಗೆ 11, ಅಂಗಾರನಿಗೆ 10, ಬುಧನಿಗೆ 4 ದಿನ, ಗುರುಗೆ 19 ದಿನ, ಶುಕ್ರನಿಗೆ 16 ದಿನ, ಶನಿಗೆ 23 ದಿನ, ರಾಹುಗೆ 18 ದಿನ, ಕೇತುಗೆ 17 ದಿನ. ಅದೇ ತರನೇ 7 ಜನ ಭೋಜನ, 7 ಜನ ಬ್ರಾಹ್ಮಣರಿಗೆ ಭೋಜನ. ಚಂದ್ರನಿಗೆ 11 ದಿನ, 11 ಜನ ಬ್ರಾಹ್ಮಣರಿಗೆ ಭೋಜನ. ಅಂಗಾರನಿಗೆ 10 ಜನ ಬ್ರಾಹ್ಮಣರಿಗೆ ಭೋಜನ. ಬುಧನಿಗೆ 4 ಜನ ಬ್ರಾಹ್ಮಣರಿಗೆ ಭೋಜನ. ಗುರುವಿಗೆ 19 ಜನ ಬ್ರಾಹ್ಮಣರಿಗೆ ಭೋಜನ. ಶುಕ್ರನಿಗೆ 16 ಜನ ಬ್ರಾಹ್ಮಣರಿಗೆ ಭೋಜನ. ಶನಿಗೆ 23 ಜನ ಬ್ರಾಹ್ಮಣರಿಗೆ ಭೋಜನ. ರಾಹುಗೆ 18 ಜನ ಬ್ರಾಹ್ಮಣರಿಗೆ ಭೋಜನ. ಕೇತುಗೆ 17 ಜನ ಬ್ರಾಹ್ಮಣರಿಗೆ ಭೋಜನ. ಈ ತರ ಮಾಡಿಸಿದಾಗ ತುಂಬಾ ಒಳ್ಳೇದಾಗ್ತದೆ ಅಂತ. ಏನಪ್ಪಾ ಮಾಡೋದು, ನಮ್ಗೆ 17 ಜನ, 20 ಜನ, 30 ಜನಕ್ಕೆಲ್ಲ ನಾವು ಅಡುಗೆ ಮಾಡಿಸಿ ಬ್ರಾಹ್ಮಣರಿಗೆ ಬಡಿಸ್ಬೇಕು ಅಂದ್ರೆ ಬ್ರಾಹ್ಮಣ ಭೋಜನ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ತೊಂದರೆ ಇಲ್ಲ. ನಿಮ್ಮ ಊರುಗಳಲ್ಲಿ ಯಾರಾದರೂ ವೇದ ಪಾಠ ಕಲಿತಕ್ಕಂಥವ್ರು, ಯಾವ್ದನ್ನ ಪಾಠಶಾಲೆಯಲ್ಲಿ ವೇದಗಳ ಅಭ್ಯಾಸ ಮಾಡ್ತಕ್ಕಂಥ ಬ್ರಾಹ್ಮಣರು ಹುಡುಗರು ಇದ್ದೇ ಇರ್ತಾರೆ. ಆ ಜಾಗದಲ್ಲಿ ಹೋಗ್ಬಿಟ್ಟು ಒಂದೊತ್ತು ಊಟಕ್ಕೆ ನಾವು ಕೊಟ್ರೆ ಅಷ್ಟು ನಮ್ಗೆ ತುಂಬಾ ಶ್ರೇಷ್ಠ ಇರ್ತದೆ, ತುಂಬಾ ಒಳ್ಳೇದಾಗ್ತದೆ ಅಂತ. ಗ್ರಹ ಶಾಂತಿ ಪ್ರಾರಂಭ ಮಾಡೋದಕ್ಕೆ ಒಳ್ಳೆ ದಿನ ನಕ್ಷತ್ರ ಯಾವ್ದಪ್ಪ ಅಂದ್ರೆ ರವಿವಾರ ಹಸ್ತ ನಕ್ಷತ್ರ ಬಂದ್ರೆ ಅದ್ಭುತವಾದ ಒಂದು ರವಿ ದೋಷಗಳು ಪರಿಹಾರ ಆಗುತ್ತೆ. ಚಂದ್ರನಿಗೆ ಸೋಮವಾರ ಚಿತ್ತಾ ನಕ್ಷತ್ರ ಅದ್ಭುತವಾದ ನಕ್ಷತ್ರ, ಆವತ್ತು ಎಲ್ಲಾ ಚಂದ್ರನ ದೋಷಗಳು ಹೋಗುತ್ತೆ ಅಂತ. ಮಂಗಳವಾರ ಕುಜನಿಗೆ ಸ್ವಾತಿ ನಕ್ಷತ್ರ, ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿ ನಕ್ಷತ್ರ. ಮಂಗಳವಾರ ಬಂತು ಅಂದ್ರೆ ಕುಜ ದೋಷಗಳು ಇನ್ನೊಂದು ಏನೇ ಇದ್ರು ಅವತ್ತು ಕುಜದೋಷ ಪರಿಹಾರ, ಕದಲಿ ವಿವಾಹಗಳು, ಕುಂಭ ವಿವಾಹಗಳು ಮಾಡಿಸಿದ್ರೆ ಅದ್ಭುತವಾದ ಪರಿಹಾರ ಸಿಗ್ತದೆ. ಇದು ಸ್ವಾನುಭವದಿಂದ ಹೇಳ್ತಾ ಇದ್ದೀನಿ. ಬುಧನಿಗೆ ಬುಧವಾರ ವಿಶಾಖ ನಕ್ಷತ್ರ ಇಂದ್ರಾಗ್ನಿ ನಕ್ಷತ್ರ, 2 ರಾಜರ ನಕ್ಷತ್ರ. ಅದು ಆ ವಿಶಾಖ ನಕ್ಷತ್ರದಲ್ಲಿ ಮಾಡಿದಾಗ ಅದ್ಭುತವಾಗಿರ್ತದೆ. ಗುರುವಾರ ಅನುರಾಧ ನಕ್ಷತ್ರ ಬಂದಾಗ ಗುರುವಿಗೆ ಶಾಂತಿ ಮಾಡಿಸಿ ತುಂಬಾ ಒಳ್ಳೆಯದು. ಗುರುವಾರ ಮತ್ತೆ ಪುಷ್ಯ ನಕ್ಷತ್ರ ಬಂದಾಗ ಗುರು ಪುಷ್ಯಾಮೃತ ಯುಗ ಆಗಿ ಆವತ್ತು ತುಂಬಾ ಒಳ್ಳೆಯದು, ಆವತ್ತು ನಾವು ಶಾಂತಿ ಮಾಡಬಹುದು, ತೊಂದರೆ ಏನಿಲ್ಲ. ಶುಕ್ರವಾರ ಜ್ಯೇಷ್ಠ ನಕ್ಷತ್ರ ಬಂದಾಗ ತುಂಬಾ ಪವರ್ಫುಲ್ ಆಗಿರ್ತದೆ, ಶುಕ್ರನಿಗೆ ಶಾಂತಿ ಆಗೋದಕ್ಕೆ. ಶನಿವಾರ ಶುಕ್ಲ ಪ್ರತಿಪತ್ ಶನಿವಾರ ಬಂದಾಗ ಮತ್ತೆ ಶನಿ ತ್ರಯೋದಶಿ ಬಂದಾಗ ಕೂಡ ತುಂಬಾ ಪವರ್ಫುಲ್ ಆಗಿರ್ತದೆ, ಆವತ್ತು ಮಾಡಿದಾಗ ತುಂಬಾ ಅದ್ಭುತವಾಗಿರ್ತದೆ. ನೋಡಿ, ಇವೆಲ್ಲಾ ನಕ್ಷತ್ರಗಳು ಮೇಲ್ಗಡೆ ಹೇಳ್ಕೊಂಡು ಬಂದಿರ್ತಾರೆ, ಆದ್ರೆ ಶನಿಗೆ ಮಾತ್ರ ನೋಡಿ ಪ್ರತಿಪತ್ ತಿಥಿ ದಿವಸ ಕೊಟ್ಟಿದ್ದಾರೆ. ಅದು ಶನಿ ಯಾವಾಗ್ಲೂ ಅಷ್ಟೇ ಸ್ವಲ್ಪ ಕರ್ಮದ ಫಲ ಅಂತ ಬಿಟ್ಟು ಆ ಕಡೆ ನೋಡ್ತಿರ್ತಾರೆ. ರಾಹುಗೆ ಅಮಾವಾಸ್ಯೆ ನಂತರ ಬರೋ ಮೊದಲನೇ ಶನಿವಾರ, ಅಮಾವಾಸ್ಯೆ ಆದ್ಮೇಲೆ ನೆಕ್ಸ್ಟ್ ಶನಿವಾರ ಯಾವ್ದು ಬರ್ತದೋ ಆ ಶನಿವಾರ ಯಾವಾಗ್ಲೇ ಮಾಡ್ಲಿ ರಾಹುಗೆ ಒಳ್ಳೆ ಶಾಂತಿ ಆಗ್ತದೆ ಅಂತ. ಕೇತುಗೆ ಮಂಗಳವಾರ ಸ್ವಾತಿ ನಕ್ಷತ್ರ ದಿವಸ ಮಾಡಿದಾಗೂ ಅದ್ಭುತವಾಗಿರ್ತದೆ ಅಂತ. ರಾಹು ಕೇತು ಶಾಂತಿ ಆಶ್ಲೇಷ ನಕ್ಷತ್ರಕ್ಕೆ ಮಾಡ್ಕೊಂಡಾಗೂ ತುಂಬಾ ಶಾಂತಿ ಆಗ್ತದೆ ಅಂತ. ಮತ್ತೆ ಷಷ್ಠಿ ಬಂದಾಗೂ ಸ್ಕಂದ ಷಷ್ಠಿಗಳು ಅವೆಲ್ಲ ಬಂದಾಗ ಅದು ರಾಹುಕೇತುಗೆ ಶಾಂತಿ ಆಗ್ತದೆ ಅಂತಿದೆ. ಅವೆಲ್ಲ ಮುಂದೆ ಪರಿಹಾರಗಳ ಭಾಗದಲ್ಲಿ ಬಂದಾಗ ಇನ್ನು ಜಾಸ್ತಿ ವಿಚಾರಗಳು ಹೇಳೋಣ. ಇನ್ನ ಇದು ಗ್ರಹಗಳ ಶಾಂತಿ ಜಪಗಳು ಪ್ರತಿದಿನ 1008 ಜಪ ಮಾಡಬೇಕು. ಮತ್ತೆ ಈ ಗ್ರಹಗಳಿಗೆ ನಾವು ದಾನ ಮಾಡ್ಬೇಕಂದ್ರೆ ಏನೇನು ದಾನ ಮಾಡ್ಬೋದು ಅಂದ್ರೆ ಕಪಿಲದೇನು ಅಂದ್ರೆ ಕಪ್ಪು ಹಸು ಕೊಟ್ರೆ ದಾನ ಒಳ್ಳೇದಾಗ್ತದೆ. ಚಂದ್ರನಿಗೆ ಯಾರಿಗೆ ರವಿಗೆ, ಚಂದ್ರನಿಗೆ ಶಂಖ ದಾನ ಮಾಡೋದು ತುಂಬಾ ಒಳ್ಳೆಯದು. ಅಂಗಾರಕನಿಗೆ ಎತ್ತು ಗೂಳಿ ಕೊಡಬೇಕು, ಆವಾಗ ಶಾಂತಿ ಆಗ್ತದೆ. ಬುಧನಿಗೆ ಸುವರ್ಣ ದಾನ ಮಾಡಬೇಕು.
ಗುರುವಿಗೆ ಪೀತಾಂಬರ ದಾನ, ಹಳದಿ ವಸ್ತ್ರ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಶುಕ್ರನಿಗೆ ಶ್ವೇತಾಶ್ವ, ಬಿಳಿ ಕುದುರೆ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದ್ರೆ ಶ್ವೇತಾಶ್ವ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಯೂಸ್ ಮಾಡಲ್ಲ. ಸೊ ಅದು ನೋಡಿ ಕೊಡ್ಬೋದು, ಯಾರಾದ್ರು ಯೂಸ್ ಮಾಡೋರಿದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಬೇರೆ ಏನಾದ್ರು ಆಲ್ಟರ್ನೇಟಿವ್ಸ್ ದಾನ ಕೊಡ್ಬೋದು. ಶನಿಗೆ ಕೃಷ್ಣದೇನು ಕಪ್ಪು ಹಸು ಕೊಟ್ಟರೆ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ. ರಾಹುಗೆ ಆಯಾ ಕಬ್ಬಿಣ ಕೊಟ್ರೆ ವಾಸಿ ಆಗ್ತದೆ. ಕೇತು ದೋಷ ಇದ್ದಾಗ ಆಡು ದಾನ ಮಾಡೋದು ತುಂಬಾ ಒಳ್ಳೇದಾಗುತ್ತೆ. ಈ ಆಡು ಕೊಡ್ಬೇಕಾದ್ರೂ ಅಷ್ಟೇ ಕೆಂಪು ಆಡು ಇದ್ದಾಗ ಕೇತು ಗ್ರಹ ಕುಜವತ್ ಕೇತು ಅಂತ ಹೇಳ್ತಾರೆ, ಅದು ತುಂಬಾ ಪವರ್ಫುಲ್ ಆಗಿರ್ತದೆ, ಅದು ಕೊಟ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಇನ್ನು ಗ್ರಹಗಳ ಸ್ಥಾನ, ಕಾರಕತ್ವ, ಸ್ವಭಾವ, ಗೋಚಾರ, ಫಲ, ದಶಾ, ಶಾಂತಿ ಇತ್ಯಾದಿಗಳು. ರವಿಗೆ ಈಗ ನೋಡಿ ಇಲ್ಲಿ ಕೊಟ್ಟಿರ್ಬೇಕು, ಶತ್ರುತ್ವ ಯಾರ್ಯಾರಿದ್ದಾರೆ ಅಂತ ಕೊಟ್ಟಿದ್ದಾರೆ. ತತ್ವ ಯಾವ ತತ್ವ, ದಶಾ ವರ್ಷಗಳಷ್ಟು, 120 ವರ್ಷ ವಿಶ್ವೋತ್ತರ ದಶಾದಲ್ಲಿ ಎಷ್ಟು ವರ್ಷ ಇರ್ತದೆ ಅಂತ. ಗೋಚಾರ ಸ್ಥಾನದಲ್ಲಿ ಅವ್ರು ಗೋಚಾರ ಇರ್ಬೇಕಾದ್ರೆ ನಮ್ಮ ಜನ್ಮ ರಾಶಿಯಿಂದ ಎಷ್ಟನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಗೋಚಾರದಲ್ಲಿ ಸಾಧಾರಣ ಫಲಗಳು ಅಂದ್ರೆ ಒಂದು ಸಾಧಾರಣ ಫಲಗಳು ಎಷ್ಟು ದಿವಸ ಇರ್ತದೆ ಅಂತ, ವಿಶೇಷ ಫಲಗಳು ಎಷ್ಟು ದಿವಸ ಇರ್ತದೆ ಅಂತ, ಕ್ರೂರ ದಶಾಕಾಲದಲ್ಲಿ ಮಾಡ್ತಕ್ಕಂಥ ಪೂಜಾ ಮತ್ತು ದಾನ. ಇದು ಮುಗಿಸ್ಬಿಡ್ತೀನಿ. ಇದು ಮುಗಿಸ್ಬಿಟ್ಟು ಆಮೇಲೆ ನಿಮ್ ಪ್ರಶ್ನೋತ್ತರ ಸಮಯಕ್ಕೆ ಹೋಗ್ತೀನಿ. ರವಿಗೆ ಶತ್ರು ಶುಕ್ರ ಶನಿ. ಏನಪ್ಪಾ, ಶುಕ್ರ ಜೊತೆ ರವಿ ಇದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂತೆಲ್ಲ ಜ್ಯೋತಿಷದಲ್ಲಿ ಬರ್ತದೆ. ಆದ್ರೆ ಅವ್ರ ಮಿತ್ರತ್ವ ಇಲ್ಲ, ಅವ್ರಿಗೆ ಶತ್ರುತ್ವ ಇರುತ್ತೆ. ಆದ್ರೆ ಕೆಲವು ಯೋಗಗಳು ಫಾರ್ಮ್ ಆದಾಗ ಮಾತ್ರ ಅದು ಒಳ್ಳೆ ಫಲ ಕೊಡ್ತದೆ. ರವಿ ತತ್ವ ಅಗ್ನಿ ತತ್ವ, 6 ದಶಾವರ್ಷ, ಜನ್ಮರಾಶಿಯಿಂದ ಇದು ಪಾಪಗ್ರಹ ಆಗಿರೋದ್ರಿಂದ ರವಿ 3, 6, 11ರಲ್ಲಿದ್ರೆ ಮಾತ್ರ ಶುಭ ಫಲ ಸಿಗ್ತದೆ. ಒಂದು ತಿಂಗಳು ಫಲ, ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗೋದು 30 ದಿವಸ ಆಗಿರೋದು, ಒಂದು ತಿಂಗಳು ಫಲ ಕೊಡೋದ್ರಿಂದ ಚೆನ್ನಾಗಿರ್ತದೆ. ಅದ್ರ ಫಸ್ಟ್ 5 ದಿವಸ ಒಳ್ಳೆ ಶುಭ ಫಲ ಕೊಡ್ತದೆ. ಏನಾದ್ರು ರವಿ ಏನಾದ್ರು ತೊಂದರೆ ಆಗಿದೆ ಅಂದ್ರೆ ಚಿನ್ನದ ಪ್ರತಿಮೆನೋ ಗೋಧಿನೋ ಕೆಂಪು ವಸ್ತ್ರ ದಾನ ಮಾಡಿದ್ರೆ ಒಳ್ಳೇದಾಗ್ತದೆ. ಮತ್ತೆ ಚಂದ್ರನಿಗೆ ಯಾರೂ ಶತ್ರುಗಳಿಲ್ಲ, ಎಲ್ಲಾರು ಮಿತ್ರರೇ. ಚಂದ್ರ ಎಲ್ಲಾರನು ಮಿತ್ರ ಅಂತಾನೆ ಭಾವಿಸ್ತಾನೆ, ಅದಕ್ಕೆ ಬಿಳಿ ಬಣ್ಣ ಎಲ್ಲಾರ್ಗು ಆಗ್ಬರ್ತದೆ ಅಂತ ಕೂಡ ಹೇಳೋದು. ಚಂದ್ರ ಎಲ್ಲಾರ್ಗು ಒಳ್ಳೆ ಫಲ ಕೊಡ್ತಾನೆ. ಇದು ಜಲರಾಶಿ, ಇದು ಜಲತತ್ವ ಇರ್ತಕ್ಕಂಥದ್ದು. ಜಲಗ್ರಹ, ದಶಾವರ್ಷಗಳು 10 ವರ್ಷ. ಜನ್ಮ ರಾಶಿಯಿಂದ 1, 3, 6, 7, 10, 11ರಲ್ಲಿ ಒಳ್ಳೆ ಶುಭ ಫಲಗಳು ಕೊಡ್ತದೆ. ಹೌದು, ಎಲ್ಲಾರು 1, 7, 10, 11 ಕೊಡ್ತಾರೆ. ಅದು 3, 6 ಹೆಂಗೆ ಏನಕ್ಕೆ ಅಂದ್ರೆ ಕೆಲವು ಟೈಮು ಈ ಚಂದ್ರ ಈ ಅಮಾವಾಸ್ಯೆ ಹತ್ರ ಬಂದಾಗೆಲ್ಲ ಅದು ಕ್ರೂರ ಗ್ರಹ ಅಂತ ಕೂಡ ಜ್ಯೋತಿಷ್ಯರು ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಅದನ್ನ ಕೆಲವು ಟೈಮ್ ಅದನ್ನ ಈ ಉಪಚಯ ಸ್ಥಾನಗಳು 3, 6, 11ರಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಆದ್ರೆ 1, 7, 10ರಲ್ಲಿದ್ದಾಗ ಒಳ್ಳೆ ಫಲ ಕೊಡ್ತದೆ. ಒಂದು ರಾಶಿಯಿಂದ ಒಂದು ರಾಶಿಗೆ ಚಂದ್ರ ಸಂಚಾರ ಕಾಲ 2 ಕಾಲ ದಿನಗಳು. ಇದು ಅಂಶದಲ್ಲಿ 3 ಗಳಿಗೆ ಅಂತ, ಸ್ಟಾರ್ಟಿಂಗ್ ಲಾಸ್ಟ್ ಅಲ್ಲಿ ಮೂವ್ ಆಗ್ಬೇಕಾದ್ರೆ 3 ಗಳಿಗೆ ಅಂತ. 3 ಗಳಿಗೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಗಂಟೆ 12 ನಿಮಿಷ ಕಾಲ ಒಳ್ಳೆ ಫಲ ಕೊಡ್ತದೆ ಅಂತ. ಬೆಳ್ಳಿ ಪ್ರತಿಮೆ, ಅಕ್ಕಿ, ಬಿಳಿ ವಸ್ತ್ರ ಇವೆಲ್ಲ ಕೊಟ್ರೆ ಒಳ್ಳೇದಾಗ್ತದೆ, ತೊಂದರೆ ಏನಿಲ್ಲ, ಒಳ್ಳೆ ಚಂದ್ರನ ಮನಸ್ಸು ಚೆನ್ನಾಗಿರ್ತದೆ ಅಂತ. ಕುಜಗ್ರಹಕ್ಕೆ ಶತ್ರು ಬುಧ ಗ್ರಹ, ತತ್ವ ಅಗ್ನಿ ತತ್ವ, ಫೈರಿ ಪ್ಲಾನೆಟ್ ಅಂತ ಹೇಳ್ತೀವಿ. ಇದು ತುಂಬಾ ಒಳ್ಳೆಯದು. ದಶಾವರ್ಷಗಳು 7 ವರ್ಷ. ಜನ್ಮ ರಾಶಿಯಿಂದ 3, 6, 11. ಮತ್ತೆ ಹೇಳಿದೆ ಕುಜಗ್ರಹನು ಕ್ರೂರ ಗ್ರಹ. ಇವು ಮೇಲೆ ನೋಡ್ಬೇಕಾದ್ರೆ ಗ್ರಹಗಳ ಸ್ವಭಾವದಲ್ಲಿ ಕ್ರೂರ ಸೌಮ್ಯ ಗ್ರಹಗಳು ಅಂತೇವೆ. ಆಲ್ಮೋಸ್ಟ್ ಎಲ್ಲಾ ಕ್ರೂರ ಗ್ರಹಗಳು 3, 6, 11ರಲ್ಲೇ ಶುಭ ಫಲ ಕೊಡ್ತಕ್ಕಂಥದ್ದು. ಸೌಮ್ಯ ಗ್ರಹಗಳು ಬೇರೆ ಬೇರೆ ರಾಶಿ ಬೇರೆ ಬೇರೆ ಟೈಮಲ್ಲಿ ಇದ್ದಾಗ ಕೊಡ್ತದೆ. ನೀವು ಅದು ಒಂದೇ ಅದಕ್ಕೆ ಗೊತ್ತಾಗ್ತಕ್ಕಂಥದ್ದು. 1.25 ತಿಂಗಳು ಅಂದ್ರೆ 45 ದಿವಸ ಇಂದ 48 ದಿವಸ ಅಂತ ಹೇಳ್ತಾರೆ. ಕೆಲವು ಟೈಮ್ 35 ದಿವಸಕ್ಕೂ ಹೋಗುತ್ತೆ, 45 ದಿವಸ. ಅದು ಆವರೇಜ್ ತಗೊಂಡಾಗ ಒಂದು ರಾಶಿಯಿಂದ ರಾಶಿಗೆ ಅಪ್ರಾಕ್ಸಿಮೇಟ್ಲಿ 40 ದಿವಸ ಹೋಗ್ತಿರ್ತದೆ. ಮೊದಲ 8 ದಿನ ಒಳ್ಳೆ ಶುಭ ಫಲ ಕೊಡ್ತದೆ. ತಾಮ್ರದ ಪ್ರತಿಮೆ, ತೊಗರಿ, ಕೆಂಪು ವಸ್ತ್ರ ಇದೆಲ್ಲ ಇದಕ್ಕೆ ದಾನ ಮಾಡಬಹುದು. ಬುಧನಿಗೆ ಚಂದ್ರ ಶತ್ರು. ಚಂದ್ರ ಬಂದು ಬುಧನ ತಂದೆ. ಅದು ಕಥೆ ಇದೆ, ನವಗ್ರಹ ಪುರಾಣದ ಕತೆ, ಬುಧಂದು ಚಂದ್ರಂದು ಗುರುದು. ಆ ಕತೆ ನಾನು ನಿಮ್ಗೆ ಗ್ರಹಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀನಿ. ಅದಕ್ಕೋಸ್ಕರ ಬುಧನಿಗೆ ಚಂದ್ರ ಅಂದ್ರೆ ಆಗಲ್ಲ, ಅದಕ್ಕೆ ಚಂದ್ರ ಶತ್ರು. ಮತ್ತೆ ಇದು ತತ್ವ ಭೂಮಿ ತತ್ವ, ಇದು ಯಾವಾಗ ಭೂಮಿ ಮೇಲೆ ಇರೋದ್ರಿಂದ ಈ ಭೂಮಿಗೆಲ್ಲಾನು ಇದೇ ಮನೆ ಅಧಿಪತಿ. ಭೂಮಿ ಬರ್ಬೇಕಂದ್ರೆ ಬುಧನ ಬಲ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಜ್ಯೋತಿಷದಲ್ಲಿ. 17 ವರ್ಷ ಇದ್ರ ದಶಾ ವರ್ಷಗಳ ಕಾಲ. ಜನ್ಮ ರಾಶಿಯಿಂದ 2, 4, 6, 8, 10, 11ರಲ್ಲಿ ಬಂದಾಗ
ಇದು ಒಳ್ಳೆ ಶುಭ ಫಲ ಕೊಡ್ತದೆ. ಮತ್ತು ಒಂದು ತಿಂಗಳ ಕಾಲ ಒಂದು ಗ್ರಹ ಒಂದು ಇದರಿಂದ ಇದು 22-27 ದಿವಸ ಆಗಿರೋದ್ರಿಂದ ಒಂದು ತಿಂಗಳ ಕಾಲ ಸರ್ವ ಫಲ ಕೊಡ್ತದೆ, ತೊಂದರೆ ಏನಿಲ್ಲ. ಮತ್ತೆ ಯಾವಾಗಲೂ ಶುಭ ಫಲನೇ ಕೊಡ್ತಕ್ಕಂಥ ಒಂದೇ ಒಂದು ಗ್ರಹ ಅಂದ್ರೆ ಇದೊಂದು ಬುಧ ಗ್ರಹ ಮಾತ್ರನೇ. ಚಿನ್ನದ ಪ್ರತಿಮೆ, ಹೆಸರು, ಪೀತ ವಸ್ತ್ರ ಇವು ಇದಕ್ಕೆ ದಾನ ಮಾಡ್ಬೋದು. ಗುರುಗೆ ಬುಧ ಮತ್ತು ಶುಕ್ರ, ಗುರು ಒಬ್ಬ ಬ್ರಾಹ್ಮಣ, ಬುಧಾನು ಮತ್ತು ಶುಕ್ರರು, ಮತ್ತೆ ಅದು ಕೆಲವು ಟೈಮ್ ಬುಧನು ಬ್ರಾಹ್ಮಣ ಕನ್ಸಿಡರ್ ಮಾಡ್ತಾರೆ, ಶುಕ್ರನು ಬ್ರಾಹ್ಮಣ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಬುಧನ ವೈಶ್ಯಗ್ರಹ ಅಂತ ಕೂಡ ಕನ್ಸಿಡರ್ ಮಾಡೋದ್ರಿಂದ ಅದು ಕೆಲವು ಗ್ರಂಥಗಳಲ್ಲಿ ಬುಧ ಶುಕ್ರ ಎರಡು ಇದಕ್ಕೆ ಶತ್ರುಗಳು. ಇದರ ತತ್ವ ಆಕಾಶ ತತ್ವ. ನಮ್ಗೆ ಆಕಾಶದಿಂದ ಯಾವುದೇ ಒಂದು ಒಳ್ಳೆ ಗುರುಗಳ ಆಶೀರ್ವಾದ ಆಗ್ಬೇಕು ಅಂದ್ರೆ, ಒಂದು ಗ್ರಹಗಳ ಆಶೀರ್ವಾದ ಆಗ್ಬೇಕಂದ್ರೆ ಆಕಾಶ ತತ್ವ ತುಂಬಾ ಇಂಪಾರ್ಟೆಂಟು. ದಶಾವರ್ಷಗಳು 16 ವರ್ಷ. ಜನ್ಮ ರಾಶಿಯಿಂದ 2, 5, 7, 9, 11 ಬಂದಾಗ ಗುರುಬಲ ಇರ್ತದೆ. ಅವಾಗ ಅದ್ಭುತವಾಗಿ ಏನ್ ಬೇಕಾದ್ರೆ ಕೆಲಸ ಮಾಡ್ಬೋದು. ಒಂದು ತಿಂಗಳ ಕಾಲ ಕೊಡ್ತದೆ. ಮಧ್ಯದಲ್ಲಿ 2 ತಿಂಗಳು ವಿಶೇಷ ಫಲ ಕೊಡ್ತದೆ. ಚಿನ್ನದ ಪ್ರತಿಮೆ, ಹಸಿ ಕಡಲೆ, ಹಳದಿ ವಸ್ತ್ರ ದಾನ ಮಾಡೋದು ತುಂಬಾ ಒಳ್ಳೆಯದು. ಶುಕ್ರ ಗ್ರಹ, ರವಿ ಚಂದ್ರ ಜಲ 20. ರವಿ ಚಂದ್ರ ಶತ್ರುಗಳು, ಚಂದ್ರನಿಗೂ ಶುಕ್ರನಿಗೂ ಆಗಲ್ಲ. ಅದು ಮತ್ತೆ ಅದು ಲಕ್ಸುರಿಯಸ್ಸು, ಇದು ತುಂಬಾ ಮಾನಸಿಕವಾಗಿರ್ತದೆ ಅಂತೆಲ್ಲ ಬೇರೆ ಬೇರೆ ವಿಚಾರಗಳದು. ರವಿ ಚಂದ್ರ ಶುಕ್ರನಿಗೆ ಶತ್ರು ಗ್ರಹಗಳು. ಜಲತತ್ವ ಗ್ರಹ, ಇನ್ನು ಚಂದ್ರ ಆದ್ಮೇಲೆ ಇನ್ನೊಂದು ಜಲತತ್ವ ಗ್ರಹ. ನಮಗೆ ನೀರು ಜಲ ಏನಾದ್ರು ಬೇಕು ಅಂದ್ರು ಈ ಶುಕ್ರ ನಕ್ಷತ್ರಗಳು ತುಂಬಾ ಒಳ್ಳೆಯದು. ಇದು 20 ವರ್ಷ, ಅತಿ ಹೆಚ್ಚು ವಿಂಶೋತ್ತರಿ ದಶಾವರ್ಷಗಳು 20 ವರ್ಷ ಇರ್ತಕ್ಕಂಥದ್ದು. ಜನ್ಮ ರಾಶಿಯಿಂದ 1, 2, 3, 4, 5, 8, 9, 11, 12. ಇಲ್ಲಿ ನೋಡಿದ್ರೆ ನೀವು 6 ಮತ್ತು 10ರಲ್ಲಿ ಮಾತ್ರ ಇದು ಶುಭ ಫಲ ಕೊಡಲ್ಲ, ಮಿಕ್ಕಿದ ಎಲ್ಲಾ ಕಡೆನೂ ಶುಭ ಫಲ ಕೊಡ್ತದೆ. ಒಂದು ತಿಂಗಳ ಕಾಲ, ಮಧ್ಯದಲ್ಲಿ 7 ದಿನಗಳು. ಬೆಳ್ಳಿಯ ಪ್ರತಿಮೆ, ಅದರ ಬಿಳಿ ವಸ್ತ್ರ. ರವಿ ಚಂದ್ರ ಕುಜ ಶನಿಗೆ ಶತ್ರುಗಳು. ರವಿ ಯಾಕಪ್ಪ ಅಂದ್ರೆ ಶನಿ ತಂದೆ, ಚಂದ್ರ ಮತ್ತು ಕುಜ ತುಂಬಾ ಫಾಸ್ಟ್ ಗ್ರಹಗಳು. ಶನಿ ತುಂಬಾ ಮಂದ ಗ್ರಹ ಆಗಿರೋದ್ರಿಂದ ಕುಜನಿಗೂ ಶನಿಗೂ ಚಂದ್ರನಿಗೂ ಯಾವಾಗಲೂ ಸ್ವಲ್ಪ ಶತ್ರುತ್ವ ಇರ್ತದೆ. ಅದು ಮುಂದೆ ಮುಂದೆ ಹೆಚ್ಚಾಗಿ ವಿವರಣೆ ಕೊಡೋಣ. ಶನಿ ಮತ್ತೆ ಗುರು ಎರಡು ವಾಯು ತತ್ವಗಳು, ತುಂಬಾ ದೊಡ್ಡ ಗ್ರಹಗಳವು. ಆಕಾಶ ವಾಯು ತತ್ವಗಳು. ಅವುಗಳು ತುಂಬಾ ಇನ್ಫೆಕ್ಷನ್ಸ್ ಆಗ್ಬೇಕಂದ್ರು ಪ್ರಪಂಚದಲ್ಲಿ ಮೇದಿನಿ ಜ್ಯೋತಿಷದಲ್ಲೂ ತುಂಬಾ ಇಂಪಾರ್ಟೆನ್ಸ್ ಶನಿಗಿರ್ತದೆ. 19 ವರ್ಷ ದಶಾಕಾಲಗಳು. ಜನ್ಮ ರಾಶಿಯಿಂದ 3, 6, 11, 30 ತಿಂಗಳ ಕಾಲ ಒಂದು ರಾಶಿಯಲ್ಲಿ ಇರ್ತದೆ. ಅಂತ್ಯದಲ್ಲಿ 3 ತಿಂಗಳು ವಿಶೇಷ ಫಲ ಕೊಡ್ತದೆ. ಕಬ್ಬಿಣದ ಪ್ರತಿಮೆ, ಎಳ್ಳು, ಕಪ್ಪು ವಸ್ತ್ರ ಇದು ದಾನ ಮಾಡೋದು ತುಂಬಾ ಒಳ್ಳೆಯದು. ರಾಹುಗೆ ರವಿ ಚಂದ್ರ ಕುಜ, ವಾಯು ತತ್ವ, ಮತ್ತೆ ರಾಹು ಯುರೇನಸ್ ಅಂತ ಹೇಳೋದು ಅದು ತುಂಬಾ ದೊಡ್ಡ ಗ್ರಹ. ಸೊ ಅದು ಕೂಡ ಅದೇ ತರ ಇರ್ತದೆ. ಜನ್ಮರಾಶಿಯಿಂದ 3, 6, 11, 18 ತಿಂಗಳು. ಇದು 1.5 ವರ್ಷ ತಗೊಳ್ತದೆ ಒಂದು ರಾಶಿಯಿಂದ ಒಂದು ರಾಶಿಗೆ. ಅದಕ್ಕೆ 18 ತಿಂಗಳು ಇರ್ತದೆ. ಅಂತ್ಯದಲ್ಲಿ 3 ತಿಂಗಳು ಒಳ್ಳೆ ಫಲ. ಸೀಸದ ಪ್ರತಿಮೆ, ಉದ್ದು, ಕಪ್ಪು ವಸ್ತ್ರ. ಕೇತು, ರವಿ ಚಂದ್ರ ಕುಜ, ಅಗ್ನಿ, ಇದು ಕುಜವತ್ ಕೇತು ಅನ್ನೋದ್ರಿಂದ 7 ವರ್ಷ. ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಕುಜಂದು ಇದರಲ್ಲಿರ್ತದೆ. 18 ತಿಂಗಳು ಮೂವ್ ಆಗ್ತದೆ. ಕಂಚಿನ ಪ್ರತಿಮೆ, ಉರುಳಿ, ಚಿತ್ರವಸ್ತ್ರ. ಇದಿಷ್ಟು ಇವತ್ತಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಸ್ಲೈಡ್ ಇತ್ತು, ಅದನ್ನ ನೆಕ್ಸ್ಟ್ ಪಾಠದಲ್ಲಿ ತಗೊಳ್ತೀನಿ. ಅದ್ರ ನಿಮ್ಗೆ ನೋಟ್ಸ್ ಶೇರ್ ಮಾಡ್ಬೇಕಾದ್ರೆ ಅದು ಶೇರ್ ಮಾಡ್ತೀನಿ. ಇವತ್ತಿನ ಪಾಠ ಆಗ್ತಿದಂಗೆ ತುಂಬಾ ಪ್ರಶ್ನೆಗಳನ್ನು ತುಂಬಾ ಜನ ಕೇಳ್ತಿದ್ದಾರೆ. ಗಿರೀಶ್ ಆಚಾರ್ ನಮ್ಮಣ್ಣನವರು, ನೀವು ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಪ್ರಶ್ನೆ ಕೇಳ್ಬೋದು. ಸರ್ ಕೇಳಿಸ್ತಿಲ್ಲ, ಮ್ಯೂಟ್ ಅಲ್ಲಿ ಇದ್ದೀರಾ? ವಾಯ್ಸ್ ಬ್ರೇಕ್ ಆಯ್ತಲ್ಲ ಸರ್, ಅವಾಗ ಹ್ಯಾಂಗ್ ಮಾಡಿರ್ತಾವ. ಹೌದಾ, ಸರಿ ಸರಿ. ಮೋಸ್ಟ್ಲಿ ಇಂಟರ್ನೆಟ್ ಫ್ಲಕ್ಚುಯೇಟ್ ಆದಂಗಿದೆ. ಸರ್ ವೆಂಕಟೇಶ್ ಸರ್, ನೀವು? ಗುರುಭ್ಯೋ ನಮಃ. ನಮಸ್ತೆ ಸರ್. ನಮಸ್ತೆ ಗುರುಜಿ. ನಮಸ್ತೆ. ಈಗ ತಾವು ಎಕ್ಸ್ಪ್ಲೈನ್ ಮಾಡಿದಂತ ವಿಷಯದಲ್ಲಿ ಈ ಒಂದು ಕಾಲಪುರುಷನ ಕುಂಡಲಿಯಲ್ಲಿ ನಮ್ಮ ಮನೆಗಳನ್ನ ಲೆಕ್ಕ ಮಾಡ್ಕೊಳ್ಳುವಾಗ ಇದರಲ್ಲಿ ಕಾರಕತ್ವ ಅಂತ ಬಂದಾಗ ಆ ಕಾರಕತ್ವದಲ್ಲಿ ನಾವು ಮನೆಗಳನ್ನ ಲೆಕ್ಕ ಮಾಡ್ಕೊಳ್ಬೇಕಾದ್ರೆ, ಕೇಳಿಸ್ತಾ ಇದೆ ಗುರುಜಿ? ಹೇಳಿ. ನಾವು ಈ ಕಾರಕತ್ವಗಳಲ್ಲಿ ಮನೆಗಳನ್ನ ಲೆಕ್ಕ ಮಾಡ್ಕೋಬೇಕಾದ್ರೆ ಲಗ್ನದ ಮನೆಯಿಂದ ಕನ್ಸಿಡರ್ ಮಾಡ್ಬೇಕಾ, ಅಥವಾ ನಮ್ಮ ಜನ್ಮ ರಾಶಿ ಅಂದ್ರೆ ನಮ್ಮ ರಾಶಿ ಕುಂಡಲಿ ಮನೆಯಿಂದ ಲೆಕ್ಕ ಮಾಡ್ಬೇಕಾ, ಅಥವಾ ಕಾಲ
ಪುರುಷನ ಕುಂಡಲಿಯ ಪ್ರಕಾರ ಮೇಷರಾಶಿಯಿಂದ ಒಂದು ಅಂತ ಲೆಕ್ಕ ಹಾಕೊಳ್ತಾರೆ, ಅಲ್ಲಿಂದ ಲೆಕ್ಕ ಮಾಡ್ಕೊಳ್ಬೇಕಾ ಅಂತ ಕನ್ಫ್ಯೂಷನ್ ಗುರುಜಿ. ಸರ್ ಜನರಲ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ನಾನು ಇನ್ನು ಪಂಚಾಂಗ ಬೇಸಿಕ್ಸ್ ಕೊಡ್ತಾ ಇರೋದು. ನಾವು ಯಾವಾಗ್ಲೂ ನಾವು ಕಾಲಪುರುಷಂದು ಮತ್ತೆ ನಮ್ಮ ರಾಶಿ ಮಂಡಲದಿಂದ ಇರ್ತಕ್ಕಂಥದ್ದು ಮೊದಲನೇದು ಮೇಷ ರಾಶಿಯಿಂದಾನೆ. ನಿಮಗೆ ಲಗ್ನ ಮತ್ತೆ ಲಗ್ನದಿಂದ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಜ್ಯೋತಿಷ್ಯ ವಿಶ್ಲೇಷಣೆ. ಅಲ್ಲಿಗೆ ಬಂದಾಗ ನಿಮ್ಗೆ ಅದು ಯಾವ ತರ ಏನಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರಾಶಿ ಮಂಡಲದ್ದು ಕಾಲ ಪುರುಷನ ಮಂಡಲದ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಅಂದ್ರೆ ಮೇಷರಾಶಿಯಿಂದಾನೇ ಕನ್ಸಿಡರ್ ಮಾಡ್ಬೇಕು. ಮೇಷರಾಶಿಯಿಂದಾನೆ ಕನ್ಸಿಡರ್ ಮಾಡ್ಬೇಕಾಗಿ 0 ಡಿಗ್ರಿಯಿಂದ ಪಂಚಾಂಗ ಸೀರೀಸ್ ಆಗ್ತಿರೋದು 0 ಡಿಗ್ರಿಯಿಂದಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಎಲ್ಲಿ ಇಲ್ಲಿ ಲಗ್ನ ಅಂಶ ಅವೆಲ್ಲ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅವೆಲ್ಲ ನಿಮ್ ಜ್ಯೋತಿಷ ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಬರ್ತದೆ, ಅವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಸ್ತೆ ಗುರುಜಿ. ಥ್ಯಾಂಕ್ ಯು ಸರ್. ಗುರುಗಳೇ ನಮಸ್ತೆ. ನಮಸ್ತೆ ಸರ್. ಇವತ್ತಿಂದ ಒಂದ್ ಸ್ವಲ್ಪ ವಿಡಿಯೋ ಆಗ್ತದೆ ಗುರುಗಳೇ, ಲೇಟ್ ಆಗಿ ಜಾಯ್ನಿಂಗ್ ಆಗದೆ ಹಂಗಾಗಿ. ಸರ್ ಬರುತ್ತೆ ಸರ್, ಅದು ಬರುತ್ತೆ, ತೊಂದರೆ ಇಲ್ಲ. ಪ್ರತಿ ದಿವಸದ ಕ್ಲಾಸಸ್ ರೆಕಾರ್ಡಿಂಗ್ ಬರುತ್ತೆ ನಿಮ್ಗೆ. ಓಕೆ, ಧನ್ಯವಾದಗಳು. ಯಾರಿಗಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಕನ್ಫ್ಯೂಷನ್ ಆಯ್ತಾ? ವಾಯ್ಸ್ ಎಲ್ಲ ಒಂದ್ ಹತ್ರ ಬ್ರೇಕ್ ಆಯ್ತು, ಅದು ಇಂಟರ್ನೆಟ್ ಪ್ರಾಬ್ಲಮ್ ಇಂದ. ಅದು ನನ್ಗೆ ಸಡನ್ ಆಗಿ ಗೊತ್ತಾಯ್ತು ನನ್ಗದು, ಅದಕ್ಕೆ ನಿಮ್ಗೆ ಕೇಳಿಸ್ತಿದ್ಯಾ ಅಂತ. ಅದೆಷ್ಟು ನಿಮಿಷ ಆಯ್ತು ಏನಂತ ಗೊತ್ತಿರ್ಲಿಲ್ಲ ನನಗೆ. ಅದೇನಾದ್ರು ಇಶ್ಯೂ ಆಗಿದ್ರೆ ಅದೇನು ರೆಕಾರ್ಡಿಂಗ್ ಅಲ್ಲಿ ಟೈಮ್ ಬಹಳಷ್ಟು ವಿಷಯಗಳು ತುಂಬಾ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತಾ ಇದ್ದೀರಿ. ಇಷ್ಟು ಸ್ಪಷ್ಟವಾಗಿ ಅರ್ಥ ಆಗೋ ತರ ಹೇಳ್ಕೊಡ್ತಾ ಇದ್ದೀರಿ. ನಮ್ದು ನಿಜವಾಗ್ಲೂ 7 ಜನ್ಮಗಳ ಪುಣ್ಯ ಗುರುಜಿ, ನಿಮ್ಮಂತವ್ರು ನಮ್ಗೆ ಸಿಕ್ಕಿರಂತದ್ದು. ಖಂಡಿತ ಕಲಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಆದಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದೀರಿ. ಅದೇ ಆದಷ್ಟು ಸಿಂಪ್ಲಿಫೈ ಆಗಿ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಕೊಟ್ಕೊಂಡು ಹೋಗ್ಬೇಕು ಅಂತ ಆದಷ್ಟು ಅದನ್ನ ಚಿಕ್ಕದಾಗಿ ಮಾಡಿ ನಿಮ್ಗೆ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡ್ಬೇಕಂತ. ಇನ್ನು ಪಂಚಾಂಗದಲ್ಲಿ ಒಂದಷ್ಟು ಎಕ್ಸೆಪ್ಷನ್ಸ್ ಇದಾವೆ, ದೊಡ್ಡ ವಿಚಾರ, ಸಣ್ಣ ವಿಚಾರಗಳು. ಅದು ಆ ಟಾಪಿಕ್ ಬಂದಾಗ ನಿಮ್ಗೆ ಸಣ್ಣ ವಿಚಾರ ಒಂದು 5-6 ವಿಚಾರ ಕೊಡ್ತೀನಿ. ಇನ್ನು ಪಂಚಾಂಗ ಇನ್ನು ನಿಮ್ಗೆ ಕಂಪ್ಲೀಟ್ಲಿ ಇಲ್ಲಿಂದ ಆಚೆ ಮೋಸ್ಟ್ಲಿ ನೆಕ್ಸ್ಟ್ ಕ್ಲಾಸ್ ಇಂದ ಬರೀ ಪಂಚಾಂಗದ ವಿಚಾರನೇ ನಿಮ್ಗೆ ಇರ್ತದೆ. ಇನ್ನು ನಿಮ್ಗೆ ಇಷ್ಟು ದಿವಸ ಪಂಚಾಂಗ ಇರುತ್ತೆ ಗುರುಜಿ. ನಿಮ್ಗೆ 5 ಕ್ಲಾಸ್ ಇಂದ ಏನ್ ಮಾಡಿದ್ದೀನಿ ಇವತ್ತಿನವರೆಗೂ 6ನೇ ಕ್ಲಾಸ್ ವರೆಗೂ ಇದೆಲ್ಲ ಸಂಪೂರ್ಣ ನಿಮ್ಗೆ ಪಂಚಾಂಗಕ್ಕೆ ನಾನು ಮಾಡಿರ್ತಕ್ಕಂಥ PTK ಇಂಟ್ರೊಡಕ್ಷನ್ ಮಾತ್ರ. ಪಂಚಾಂಗ ಇಲ್ಲಿಂದ ಇದು ಶುರು ಆಗ್ತದೆ. ಎಲ್ಲಾರು ಅರ್ಥ ಆಗ್ಲಿಂದ ಆದಷ್ಟು ಸಿಂಪಲ್ ಆಗಿ ನೋಟ್ಸ್ ರೀತಿ ಪ್ರೆಸೆಂಟೇಶನ್ ರೀತಿ ನಿಮ್ಗೆ ಕೊಟ್ಟಿರ್ತೀನಿ. ತುಂಬಾ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಗುರುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಮೇಶ್ ಸರ್, ನಿಮ್ ಪ್ರಶ್ನೆ? ಹಿಂದುವಾರ ಅಂದ್ರೆ ಸೋಮವಾರ ಅಂತಲ್ಲ, ವಾಟ್ ಇಸ್ ದಟ್ ಆಕ್ಚುಲಿ? ಸರ್ ಇನ್ನೊಂದ್ಸಲ ಹೇಳಿ ನಿಮ್ ಪ್ರಶ್ನೆ. ಹಿಂದುವಾರ ಅಂದ್ರೆ ಸೋಮವಾರ ಅಂತಲ್ಲ? ಹಿಂದುವಾರ ಅಂದ್ರೆ ಯೂಶಲಿ ಅದನ್ನ ನಾವು ಭಾನುವಾರದಲ್ಲಿ ಬರ್ತದೆ. ಕೆಲವು ಟೈಮ್ ಹಿಂದೂ ವಾಸರ ಅಂತ ಹೇಳ್ತಾರೆ. ಬಟ್ ಹಿಂದೂ ವಾಸರ ಅಂದ್ರೆ ಸೋಮವಾರ ಅಲ್ಲ ಸರ್. ನಿಮ್ಗೆ ಅದು ವಾಸರಗಳು, ಸಂಸ್ಕೃತ ವಾಸರಗಳು ನಿಮ್ಗೆ ಲಿಸ್ಟ್ ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಈಗ ಸಾಮಾನ್ಯವಾಗಿ ಶನಿಗೆ ಕಪ್ಪು ಬಣ್ಣ ಇಂಟ್ರೆಸ್ಟ್ ಇರುತ್ತಲ್ವೇ? ಕಪ್ಪು ಬಣ್ಣ ಇಂಟ್ರೆಸ್ಟ್ ಇರುತ್ತೆ, ಬಟ್ ನೀಲಾಶ್ಚ ಅದು ಶ್ಲೋಕನೇ ನೀಲ ಬಣ್ಣದಿಂದ ಶುರು ಆಗುತ್ತೆ. ಅದು ನಮ್ಗೆ ಕಾಗೆ ಬಣ್ಣ ಕಪ್ಪು ಆಗಿರೋದ್ರಿಂದ ನಮ್ಗೆ ಕಾಗೆ ಮತ್ತೆ ಅದು ಕಪ್ಪು ಕೊಡೋದ್ರಿಂದ, ಕಪ್ಪು ಎಳ್ಳು ಕೂಡ ಅದಕ್ಕೆ ಇದಾಗಿರೋದ್ರಿಂದ ಅದು ನೀಲಿ ಮತ್ತೆ ಕಪ್ಪು 2 ಕೊಡ್ತಾರೆ. ನಾವ್ ಯಾವ್ದು ಬೇಕಾದ್ರೂ ಕೊಟ್ಕೊಳ್ಬಹುದು, ಅದ್ರಲ್ಲಿ ಏನ್ ತೊಂದರೆ ಆಗಲ್ಲ. ಗುರುಗಳೇ ನಮಸ್ಕಾರ. ಸರ್ ಒಬ್ರು ಯಾರು? ವೆಂಕಟೇಶ್ ಸರ್, ಹೇಳಿ ಸರ್. ನಮಸ್ಕಾರ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಕೆಲವೊಂದು ಕಡೆ ಡೌಟ್ ಬರುತ್ತೆ ನಮ್ಗೆ, ಆದ್ರೂ ಬಹಳ ಸ್ಪಷ್ಟವಾಗಿ ಪಂಚಾಂಗನ ಅರ್ಥ ಮಾಡಿಸ್ತಾ ಇದ್ದೀರಿ ನೀವು. ಧನ್ಯವಾದಗಳು. ಈ ನಮ್ಗೆ ಕಣೆಗಲೆ ಅಂತ ಒಂದು ಹೂವು ಅಂತ ಬರುತ್ತೆ. ಈ ಕಣೆಗಲೆ ಅಂದ್ರೆ ಈ ಸಣ್ಣ ಗಿಡದಲ್ಲಿ ಬಿಡೋದು ಕಣಗಿಲೆ, ದೊಡ್ಡ ದೊಡ್ಡ ಮರವಾಗಿಯೂ ಬಿಡುತ್ತೆ ಬೇರೆ ಬೇರೆ ಕಲರ್ ನಲ್ಲಿ. ಅದ್ರಲ್ಲಿ ಯಾವ್ದು ಕಣಗಿಲೆ ಉತ್ತಮ ಗುರುಗಳೇ? ಕೆಂಪು ಕಣಗಿಲೆ ಸರ್. ಕುಜನಿಗೆ ಕೆತ್ತೋಗೆ ಯಾವಾಗಲೂ ಕೆಂಪು ಬಣ್ಣದಲ್ಲಿ ಇರ್ತಕ್ಕಂಥದ್ದು. ಕೆಂಪು ಕಣಗಿಲೆ ಅಂದ್ರೆ ಈ ಕಡ್ಡಿ ಇದ್ರಲ್ಲಿ ಕಣಗಿಲೆ ಬರುತ್ತೆ, ಈ ಪಾಟಲ್ಲಿ ಇರ್ತಕ್ಕಂಥದ್ದು. ಕೆಲವು ಮರದಲ್ಲೂ ಕಣಗಿಲೆ ಅಂತ ಹೇಳ್ತೀವಿ. ಆ ಪಾಟಲ್ಲಿ ಚಿಕ್ಕ ಗಡ್ಡೆಯಲ್ಲಿ ಇರ್ತಕ್ಕಂಥದ್ದು ಪಾಟಲ್ಲಿ ಚಿಕ್ಕದಾಗಿರುತ್ತೆ. ಅದು ನೆಲದಲ್ಲಿ ಇಟ್ಟರೆ ಅದ್ರ ಮರದ ಸ್ವಲ್ಪ ದೊಡ್ಡದಾಗ ಆಗಿರ್ತದೆ. ಅದು ದೊಡ್ಡ ಮರದ ತರ ಆಗಲ್ಲ. ದೊಡ್ಡ ಮರದ ತರನು ಕಣಗಿಲೆ ಅಂತ ಕರೀತಾರೆ. ಅದು ಕಾಡಲ್ಲೆಲ್ಲ ಇರುತ್ತೆ. ಅಂದ್ರೆ ಗುರುಗಳೇ ಅದು 4-5 ದಳಗಳು ಜಾಸ್ತಿ ಬರ್ತಾವ್ರಿ. ಅದು ಅಷ್ಟೇ, ಅದು ಸೇಮ್ ಕಣಗಿಲೆ, 2 ಸೇಮ್ ಒಂದೇ ಕಣಗಿಲೆ. ಅದು ಬಿಳಿ ಕಣಗಿಲೆನೂ ಇದೆ,
ಅದು ಮರದಲ್ಲಿ ಹೌದಾ? ಬರುತ್ತೆ, ಬಿಳಿ ಕಣಗಳೇ, ನಾನು ನೋಡಿದೀನಿ. ಹೌದು ಗುರುಗಳೇ. ಹ್ಮ್. ಆ ಬಿಳಿ ಕಣಗಳೇ ಅಲ್ಲ, ಯೂಶಲಿ ನಮ್ಗನ್ಸುತ್ತೆ ಅದು ಅದೇ ಶುದ್ಧವಾದ ಕಣಗಲೆ ಅಂತ ಅನ್ಸುತ್ತೆ. ಇಲ್ಲ ಸರ್, ನಮ್ಮ ಶಾಸ್ತ್ರಗಳಲ್ಲಿ, ಭಾರತೀಯ ಶಾಸ್ತ್ರದಲ್ಲಿ ಕೆಂಪು ಕಣಗಳಿಗೆ ತುಂಬಾ ಪ್ರಿಫರೆನ್ಸ್ ಇದೆ ಸರ್. ಆಮೇಲೆ ಶಂಖ ಪುಷ್ಪದಲ್ಲಿ ನೀಲಿ ಬರುತ್ತೆ, ಬಿಳಿ ಶಂಖ ಪುಷ್ಪ ಬರುತ್ತೆ. ಅದು ಶ್ರೀನೇಶ್ಚರನಕ್ಕೆ ಶಂಖ ಬಣ್ಣ ಯಾವುದು ಸರ್? ನೀಲಿ ಶಂಖ ಪುಷ್ಪ. ನೀಲಿ ಶಂಕು ಪುಷ್ಪ, ಅದು ತುಂಬಾ ಒಳ್ಳೇದು ಸರ್. ಓಕೆ, ತುಂಬಾ ಧನ್ಯವಾದಗಳು ಗುರುಗಳೇ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಪಂಚಾಂಗ ಶ್ರವಣ ಮಾಡಿದ್ರು ಕ್ಲೀನ್ ಆಗಿ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಪಂಚಾಂಗ ಶ್ರವಣದ್ದು ಇನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ ಯಾವ ತರ ಏನು ಅಂತ. ಸ್ಯಾಮ್ಸಂಗ್ ಸರಿ. SM-A156C. ಗುರುಗಳೇ ನಮಸ್ಕಾರ. ಶಿವಮೊಗ್ಗದಿಂದ ಸ್ವಾಮಿ ಶಾಸ್ತ್ರಿಗಳು ಮಾತಾಡ್ತಾ ಇರೋದು. ಸರ್, ಪಂಚಾಂಗ ಶ್ರವಣ ಅಂದ್ರಲ್ಲ ಗುರುಗಳೇ, ಮುಂದಿನ ತರಗತಿಯಿಂದ ಹ್ಮ್ ನಾವು ಜೊತೆಗೆ ಯಾವ ಪಂಚಾಂಗ ಇಟ್ಕೊಳ್ಳೋದು ಸೂಕ್ತ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ದೀನಿ ಗುರು. ಸರ್, ನನಗೆ ನನ್ನ ಸ್ವ ಅನುಭವದಿಂದ ನನಗೆ ಒಂಟಿಕೊಪ್ಪಲ್ ಮೈಸೂರು ಪಂಚಾಂಗ ತುಂಬಾ ಇಷ್ಟ. ಯಾಕಂದ್ರೆ ವಿಚಾರಗಳು ಸ್ವಲ್ಪ ಅಕ್ಯುರೇಟ್ ಆಗಿರ್ತದೆ ಅಂತ. ಸೊ ಅವರವರೊಂದು ವಾಡಿಕೆಯಲ್ಲಿ ಯಾವ್ದಾದ್ರು ಪಂಚಾಂಗ ಅವ್ರವ್ರ ಕಡೆ, ಈಗ ನಿಮ್ಗೆ ಉತ್ತರ ಕರ್ನಾಟಕ ಕಡೆ ಬಸವೇಶ್ವರ ಪಂಚಾಂಗ ಗದಗಿಂದ ತುಂಬಾ ಯೂಸ್ ಮಾಡ್ತೀರಾ. ಅದು ಅವರ ಒಂದು ದೇಶಕಾಲ ವರ್ತಮಾನ ಪರಿಸ್ಥಿತಿಗಳು ತಗ್ಗಿದ್ದ ಹಾಗೆ ನಿಮ್ಗೆ ಯಾವ ವಿಚಾರಗಳಲ್ಲಿ ನೀವು ಯೂಸ್ ಮಾಡ್ತೀರಾನೋ ಅದು ಅವರವರ ಒಂದು ಇಚ್ಛೆ ಬಿಡ್ತಾರೆ. ಇನ್ನ ಕೆಲವರು ಅಯ್ಯಂಗಾರ್ಗಳೆಲ್ಲಾನು ಸಂಪತ್ ಕೃಷ್ಣ ಜೋಯಿಸರು ಯೂಸ್ ಮಾಡ್ತಾರೆ. ಈಗ ಮಧ್ವರು ಏನಿದಾರ, ಮಾಧ್ವಾಚಾರ್ಯರು ಅವರೆಲ್ಲ ಮಾಧ್ವಾಚಾರ್ಯ. ಮುಡುಪಿ ಮಠದ ಯೂಸ್ ಮಾಡ್ತಾರೆ. ಅದು ಅವರವರ ಒಂದು ಇಷ್ಟ ಸರ್. ಅದು ಯಾಕೆಂದ್ರೆ ಅವರ ಒಂದು ಆಚಾರಗಳಿಗೆ, ವಿಚಾರಗಳಿಗೆ ಕೆಲವು ಸ್ಪೆಷಲ್ ಆಗಿ ವಿಚಾರಗಳಿರ್ತದೆ. ಈಗ ಸಂಪತ್ ಕೃಷ್ಣ ಜೋಯಿಸರಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ, ಅವರು ಆಳ್ವಾರಗಳ ಜಯಂತಿಗಳು ಮತ್ತೆ ಗುರುಗಳ ಜಯಂತಿಗಳು, ಆಚಾರ್ಯರು ಜಿಯರ್ಗಳ ಜಯಂತಿಗಳೆಲ್ಲ ಸ್ವಲ್ಪ ಹೆಚ್ಚಾಗಿ ಕೊಟ್ಟಿರ್ತಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಕೆಲವು ಸೂರ್ಯ ಸಿದ್ಧಾಂತ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಹೇಳಿದ್ರೆ ಅಷ್ಟಮಿಯಲ್ಲಿ ಮೂರ್ತಗಳು ಇರ್ತಕ್ಕಂಥದ್ದು, ಕೆಲವು ಮೂರ್ತಗಳು, ಕೆಲವು ವಿಚಾರಗಳು, ಪಂಚಾಂಗದ ವಿಚಾರಗಳು ಅದು ಸ್ವಲ್ಪ ಡಿಫ್ರೆನ್ಸ್ ಆಗಿರ್ತದೆ. ನಾವ್ ಇದುವರೆಗೂ ನೋಡ್ಕೊಂಡು ಗದಗ ಬಸವೇಶ್ವರ ಗುರುಗಳೇ, ಗದಗ ಬಸವೇಶ್ವರದ್ದು, ಗದಗ ಬಸವೇಶ್ವರ, ಸಂಕೇಶ್ವರ. ಆಮೇಲೆ ಇದು ಏನು ಉಡುಪಿ ಮಠದ್ದು ಏನು ಬರುತ್ತೋ ಅದು ಬಂದ್ಬಿಟ್ಟು ತುಂಬಾ ಅದ್ಭುತವಾಗಿ ಈ ಎಲ್ಲಾ ರಾಯರದು, ತೀರ್ಥರದ್ದು, ಎಲ್ಲಾ ತೀರ್ಥರದ್ದು ಸ್ವಲ್ಪ ಜಯಂತಿಗಳು, ಅದು ವಿಚಾರಗಳು ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ. ಅವರ ಒಂದು ವಿಚಾರಣೆಗೆ ಅವ್ರಿಗೆ ತೆಗೆದಂತ ಒಂದು ಪಂಚಾಂಗ ಅವ್ರು ಯೂಸ್ ಮಾಡ್ಬೋದು. ಶೃಂಗೇರಿ ಮಠದವ್ರದ್ದು ತುಂಬಾ ಜನ ಯೂಸ್ ಮಾಡ್ತಾರೆ. ಆದ್ರೆ ನನಗೆ ಈ ದುರ್ಗಣಿತ ರೀತಿ ಮೂರ್ತಗಳಿಗೆ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಇರೋದ್ರಲ್ಲೇ ಬೆಸ್ಟ್ ಮೂರ್ತಗಳು ಸಿಗ್ತದೆ. ಯಾಕಂದ್ರೆ ನಮ್ಗೆ ಆಯ್ನ NC ಲಾಹಿರಿ ಸ್ಟ್ಯಾಟಿಸ್ಟಿಕಲ್ ಗೈಡ್ಸ್ ಕೊಡ್ತಾರಲ್ಲ ವರ್ಷಕ್ಕೊಂದ್ಸಲ, ಅದ್ರಲ್ಲಿ ಅದಕ್ಕೆ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇರ್ತದೆ ಈ ಒಂಟಿಕೊಪ್ಪಲ್ ಟೈಮಿಂಗ್ಸ್ಗೆ. ಅದಕ್ಕೋಸ್ಕರ ನಾನು ನನ್ನ ಅನುಭವದಿಂದ ಒಂಟಿಕೊಪ್ಪಲ್ ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿದ ಅವರ ಆಚಾರ ವಿಚಾರಕ್ಕೆ ತಗ್ಗದಾಗಿ ನೀವು ಯೂಸ್ ಮಾಡ್ಬೋದು ಸರ್. ಧನ್ಯವಾದಗಳು ಸರ್, ಇವ್ರು ಗುರುಗಳೇ ಕೇಳಿದ್ರೆ ನಮಸ್ಕಾರ ಗುರುಗಳೇ. ನಮಸ್ತೆ ವಿನಾಯಕ್ ಸ್ವಾಮಿ ಸರ್, ಹೇಳಿ. ಗುರುಗಳೇ, ಅದು ತಾಂಬೂಲ ಪ್ರಶ್ನೆ ಇನ್ನೊಂದ್ಸರಿ ಸ್ವಲ್ಪ ಹೇಳಿದ್ರೆ ಅನುಕೂಲ ಆಕೈತಿ ಗುರುಗಳೇ. ಸರಿ ಸರ್, ಹೇಳ್ತೀನಿ. ಶ್ರೀಧರ್ ಸರ್, ನಿಮ್ ಪ್ರಶ್ನೆ ಏನಾಯ್ತು? ಶ್ರೀಧರ್ ಗುರುಗಳದು ಆಕ್ಚುಲಿ. ನಮಸ್ಕಾರ ಅವರೇ. ಅದೇ ನನಗೆ ಕಾರಕಗಳು ಅಂತ ಹೇಳ್ತಿದ್ರಿ, ಅದು ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಇನ್ನೊಂದ್ಸಲ ಕೇಳಿ. ಕಾರಕಗಳು ಅಂತ ಹೇಳಿದ್ರಿ. ಕಾರಕಗಳು ಇನ್ನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಸರ್. ಈಗ ಮಾಡಿಲ್ವಾ? ಇನ್ನು ಕಾರಕಗಳು ಇನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ, ಜ್ಯೋತಿಷ್ ವಿಚಾರದಲ್ಲಿ ಬರ್ತದೆ. ಈ ಕಾರಕಗಳು ನೀವು ಹೇಳ್ತಾ ಇರೋದು ಮೋಸ್ಟ್ಲಿ ಪಂಚಾಂಗದಲ್ಲಿ ಅನ್ಕೊಂತೀನಿ. ಹೌದು, ಪಂಚಾಂಗದಲ್ಲಿ ಬಂದಿರೋ ಕಾರಕ. ಕಾರಕತ್ವ, ಸ್ವಭಾವ ಅಂತೆಲ್ಲ. ಕಾರಕತ್ವ ಅಂದ್ರೆ ಏನದು? ನೋಡಿ, ಇಲ್ಲಿ ಕಾರಕತ್ವಗಳು ಇವರು ಗ್ರಹಗಳ ಸ್ಥಾನ, ಕಾರಕತ್ವ, ಸ್ವಭಾವ, ಗೋಚಾರ, ಪ್ರಾದಶ, ಶಾಂತಿ ಇತ್ಯಾದಿಗಳು ಕೊಟ್ಟವ್ರೆ. ಆದ್ರೆ ಇಲ್ಲಿ ಯಾವ್ದು ಕಾರಕತ್ವ ಅಂತ ಅವರೇ ಕೊಟ್ಟಿಲ್ಲ ಪಂಚಾಂಗದಲ್ಲಿ. ಬಟ್ ನಾನು ಗ್ರಹಗಳ ಕಾರಕತ್ವ ನಿಮ್ಗೆ ಜ್ಯೋತಿಷ್ಯ ಬಂದಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಒಂದೊಂದು ಗ್ರಹದ್ದು ನಿಮ್ಗೆ ಶ್ಲೋಕ ಸಮೇತ ತುಂಬಾ ದೊಡ್ಡ ಶ್ಲೋಕಗಳಿದಾವೆ. ಒಂದೊಂದು ಗ್ರಹದ್ದು 1 ಕ್ಲಾಸ್ 2 ಕ್ಲಾಸ್ ಮಾಡೋಷ್ಟು ದೊಡ್ಡದಾಗಿದೆ. ಆದ್ರೆ ಆದಷ್ಟು ಸಿಂಪಲ್ ಆಗಿ ಒಂದೊಂದು ಗ್ರಹಕ್ಕೂ ಒಂದೊಂದು ಕ್ಲಾಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ 2 ಗ್ರಹದಲ್ಲಿ 1 ಕ್ಲಾಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಸರ್. ಅಲ್ಲ, ನನ್ಗೆ ಈಗ ಮೀನಿಂಗ್ ಬೇಕು. ಆ ಕಾರಕ ಅಂತ ಯಾಕೆ ಹೇಳ್ತಾ ಯಾಕೆ ಬಂತು? ಗುರುಗಳೇ ನಾನೊಂದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಗುರುಗಳೇ. ಇವಾಗ ಸೂರ್ಯ ಅಂತ ಅಲ್ವಾ ಗುರುಗಳೇ, ಇವಾಗ ಸೂರ್ಯ ಅಂದ್ರೆ ಏನು? ನಮ್ಮ ಆತ್ಮ ಅಂತ. ಆತ್ಮನ ಯಾವ್ದಕ್ಕೆ ಹೋಲಿಕೆ ಮಾಡ್ತೀವಿ? ಮನೆಯಲ್ಲಿರೋ ಯಜಮಾನ ತಂದೆಗೆ ಹೋಲಿಕೆ ಮಾಡ್ತೀವಿ. ಇವಾಗ ಅದ್ರ ಕಾರಕ ಯಾವುದು? ಆತ್ಮ, ತಂದೆ ಅಂತ ಸೂರ್ಯನಿಗೆ. ಇವಾಗ ಚಂದ್ರ ಬಂದ್ಬಿಟ್ಟು, ಚಂದ್ರನ ಮನಸ್ಸು ಯಾವ ರೀತಿ ಇರುತ್ತೆ? ತಾಯಿ ತರ ಮನಸ್ಸು ಇರುತ್ತೆ ಅಂತ.
ಕಾರಕ ಯಾವುದು? ತಾಯಿ ಅಂತ. ತಾಯಿ ಅಂದ್ರೇನೆ ಏನು? ಮನೆಯಲ್ಲಿ ಎಲ್ಲಾರ್ನು ಸಂತೋಷವಾಗಿರುವಂತದ್ದು, ತಾಯಿಯ ಒಳ್ಳೆ ಮನಸ್ಸಿರುವಂತದ್ದು. ಅದಕ್ಕೆ ಇವಾಗ ಚಂದ್ರನ ಕಾರಕ ಯಾವುದು ಅಂದ್ರೆ ತಾಯಿ ಅಂತ. ನೆಕ್ಸ್ಟ್ ಮಂಗಳ. ಮಂಗಳ ಅಂದ್ರೆ ಅಂಗಾರಕ, ಕುಜ ಅಂತ ಹೇಳ್ತಾರೆ. ಅದರ ಕಾರಕ ಯಾವುದು ಅಂದ್ರೆ ಶಕ್ತಿ, ಧೈರ್ಯ, ತಮ್ಮಂದಿರು, ಆಸ್ತಿ ಅಂತ ಬರುತ್ತೆ ಗುರುಗಳೇ. ಬುಧ ಅಂದ್ರೆ ಬುದ್ಧಿವಂತಿಕೆ, ಸಂವಹನ, ಶಿಕ್ಷಣ ಅಂತ ಬರುತ್ತೆ. ಗುರು ಅಂದ್ರೇನೆ ಗುರು, ಜ್ಞಾನ, ಧರ್ಮ ಅಂತ ಬರುತ್ತೆ ಗುರುಗಳೇ. ನೆಕ್ಸ್ಟ್ ಶುಕ್ರ ಅಂತ ಬಂದ್ರೆ ಕಾರಕತ್ವ, ಪ್ರೇಮ, ಸೌಂದರ್ಯ, ವಿವಾಹ ಸಂಬಂಧಗಳು, ಕಲೆ, ಭೌತಿಕ ಸುಖ. ಅದರಲ್ಲಿ ಯಾವ್ದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದೇ ಕಾರಕ ಗುರುಗಳೇ. ಅದು ಶನಿ ಅಂತ ಬಂದಾಗ ಶನಿ ತುಂಬಾ ವಿಳಂಬ ಅಂದ್ರೆ ನ್ಯಾಯ ಕೊಡ್ತಾನೆ, ತುಂಬಾ ಶಿಸ್ತು ಅಂತ ಇರುತ್ತೆ ಅಂತ ಅದ್ರ ಕಾರಕ. ಅದು ದೀರ್ಘಾಯುಷ್ಯ ಕೊಡೋದು, ಪರಿಶ್ರಮ, ಕರ್ಮ, ನ್ಯಾಯ ಅನ್ನೋದು ಶನಿಯ ಕಾರಕತ್ವ ಗುರುಗಳೇ. ರಾಹು ಬಂದ್ಬಿಟ್ಟು ವಿದೇಶ, ತಂತ್ರಜ್ಞಾನ, ಮಹತ್ವಾಕಾಂಕ್ಷೆ, ಬೌದ್ಧಿಕ ಯಶಸ್ಸು ಕೊಡೋದು ಶನಿಯ ಒಂದು ರಾಹುದು. ರಾಹು ಕಾರಕತ್ವ ಬಂದು ವಿದೇಶ, ತಂತ್ರಜ್ಞಾನ, ಮಹತ್ವಾಕಾಂಕ್ಷೆ, ಭೌತಿಕ ಯಶಸ್ಸು. ಅದರ ಕಾರಕತ್ವ ಬಂದು ರಾಹು. ಕೇತು ಅಂದ್ರೆ ಮೋಕ್ಷ, ಆಧ್ಯಾತ್ಮಿಕತೆ, ವೈರಾಗ್ಯ, ಪೂರ್ವ ಜನ್ಮದ ಕರ್ಮಫಲ ಏನಿರುತ್ತೋ ಅದ್ರ ಕಾರಕತ್ವ ಬಂದ್ಬಿಟ್ಟು ಕೇತುದು. ಆ ರಾಶಿಯಲ್ಲಿ ಯಾವ್ದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದೇ ಒಂದು ಕಾರಕತ್ವ ಅಷ್ಟೇ ಗುರುಗಳದು. ಇದು ಕಾರಕತ್ವಗಳು ಇನ್ನು ಜಾಸ್ತಿ ಇರ್ತದೆ. ನಾವು ಈಗ ಆತ್ಮಕಾರಕ, ಪಿತೃಕಾರಕ, ಮಾತೃಕಾರಕ ಅಂತೆಲ್ಲ ಸುಮ್ಮನೆ ಈಗ ಪಂಚಾಂಗದಲ್ಲಿ ತಿಳ್ಕೊಬೋದು. ಬಟ್ ಆದ್ರೆ ಕಾರಕತ್ವಗಳನ್ನು ಒಂದೊಂದು ಗ್ರಹದ ಕಾರಕತ್ವಕ್ಕೂ 1500 2000 ಕಾಂಬಿನೇಷನ್ಸ್ ಮೇಲೆ ಇದೆ. ಕೆಲವು ಕಡೆ ಹೇಳ್ತಾರೆ 1.5 ಲಕ್ಷ ಕಾಂಬಿನೇಷನ್ಸ್ ಕಾರಕತ್ವಗಳು ಬರ್ತದೆ ಅಂತ. ಅದು ನನ್ನ ಹತ್ರನೇ ಒಂದು 3600ರಿಂದ ಎಲ್ಲ ಒಟ್ಟು ಕಾರಕತ್ವಗಳು 9 ಗ್ರಹಗಳಿಂದ 3600ರಿಂದ ಒಂದು 4000-4200 ಕಾರಕತ್ವಗಳು ಲಿಸ್ಟ್ ಇದೆ. ಅಷ್ಟು ನಾವು ಒಂದೊಂದು ಗ್ರಹದ್ದು ನಾವು PhD ಕಾರಕತ್ವಗಳು ಮಾಡ್ಕೊಂಡು ಹೋದಾಗ ನಮ್ಮ ಪ್ರಿಡಿಕ್ಷನ್ಸ್ ಜಾಸ್ತಿ ಬರ್ತದೆ ಅಂತ. ಆ ಟೈಮ್ಗೆ ಅವ್ರಿಗೆ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನು ನಾವು ಯೋಚನೆ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಈಗ KPL ತಗೊಂಡಾಗ ಬೇರೆ ಇರ್ತದೆ, ಪ್ರಶ್ನಾರ್ಧದಲ್ಲಿ ತಗೊಂಡೋಗೋದು ಎಲ್ಲ ಕ್ಯಾಲ್ಕುಲೇಟ್ ಆಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾವಿರಾರು ಗಟ್ಟಲೆ ಒಂದು ಕಾರಕತ್ವಗಳಿದಾವೆ. ಆಯ್ತಾ? ಅದ್ರ ಬಗ್ಗೆ ಒಂದು ಟಾಪಿಕ್ ಡಿಸ್ಕಷನ್ಸ್ ಆದ್ಮೇಲೆ ಮಾಡೋಣ. ವಿನಾಯಕ್ ಸ್ವಾಮಿ ಅವರು ಕೇಳ್ತಿದ್ರು. ವಿನಾಯಕ್ ಸ್ವಾಮಿ ಅವರು ನಿಮ್ ಪ್ರಶ್ನೆ ಏನು? ತಾಮ್ರಶಾಸ್ತ್ರದ್ದು 30ನೇ ತಾರೀಕು ಸರ್ ಹೇಳಿ. ಹೇಳ್ರಿ ಗುರುಗಳೇ. ಅದೇ 2ನೇ ತಾರೀಕು ಆಗಸ್ಟ್ 2026 ಭಾನುವಾರ ಶಿವರಾಯ ಕಾರ್ಯಾಗಾರ ಇದೆ. ಅವತ್ತು ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಈಗ ನಮ್ಮ ಕಚೇರಿಯಲ್ಲೇ ಇರ್ತದೆ, ನಮ್ಮ ಆಫೀಸಲ್ಲಿ. ತಾಮ್ರಶಾಸ್ತ್ರ ಹೇಳ್ಕೊಡ್ತೀನಿ. ತಾಮ್ರಶಾಸ್ತ್ರದಲ್ಲಿ ಪ್ರಶ್ನೆಗಳು ಯಾವ ರೀತಿ ಏನ್ ಮಾಡ್ಬೇಕು ಅಂತ, ಮಾಂದಿ ಮತ್ತು ಅದರ ಪರಿಣಾಮಗಳು, ಪರಿಹಾರಗಳು ಹೇಳ್ಕೊಡ್ತೀನಿ. ಮಹಾಪಾತಕಗಳು ಯಾವ ತರ ಮತ್ತು ಅದರ ಪರಿಣಾಮಗಳು, ಅದರದ್ದು ಪ್ರಾಚೀನ ನಾಣ್ಯಶಾಸ್ತ್ರ, ಪ್ರಾಚೀನ ತಂಡೂಲ ಶಾಸ್ತ್ರ ಇಷ್ಟು ಹೇಳ್ಕೊಡ್ತೀರಿ. ಬೆಳಗ್ಗೆ ಕಾಫಿ ಟೀ ಇರ್ತದೆ, ಮಧ್ಯಾಹ್ನ ಊಟ ಇರ್ತದೆ, ಸಂಜೆ ಮತ್ತು ಕಾಫಿ ಮತ್ತು ತಿಂಡಿ ಹೈ ಟೀ ಅಂತ ಹೇಳ್ತೀರಿ ಅದು ಇರ್ತದೆ. ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್ಗೆ 30ನೇ ತಾರೀಕು. ಇದು ಅವತ್ತು ಲಾಸ್ಟ್ ಡೇಟು. ಯಾಕೆಂದ್ರೆ ನಾವು ಸರ್ಟಿಫಿಕೇಟ್ಸು, ಊಟದ್ದು ಎಲ್ಲ ನಾವು ರೆಡಿ ಮಾಡ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಇದು ಅದಕ್ಕೆ ಮೇಲೆ ಕೊಟ್ಟರೆ ಟೈಮ್ ಕೊಟ್ಟರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ, ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ಸು. ನೀವು ಇದಕ್ಕೆ ಶುಲ್ಕ ಬಂದ್ಬಿಟ್ಟು ಕ್ಲಾಸ್ ಅವ್ರಿಗೆ ಅಂತ ಬಿಟ್ಟು 3600 ಇಟ್ಟಿದ್ದೀರಿ. ಬೇರೆಯವ್ರಿಗೆಲ್ಲ ಜಾಸ್ತಿ ನಾವು ಚಾರ್ಜ್ ಮಾಡಿದ್ರು. ಕ್ಲಾಸ್ ಅವ್ರಿಗೆ ಅವ್ರು ರೆಫರೆನ್ಸ್ ಮಾಡೋರಿಗೆ 3600. ಇದು ವಿಜಯಲಕ್ಷ್ಮಿ ಮೇಡಮ್ ಅವ್ರ ನಂಬರು, ಅವ್ರ ನಂಬರ್ಗೆ ಅವ್ರದ್ದು ಫೋನ್ಪೇ ನಂಬರ್ ಕೂಡ. ಆ ನಂಬರ್ ಪೇಮೆಂಟ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ಸ್ ಕಳಿಸ್ಕೊಡಿ. ನಿಮಗೆ ಸರ್ಟಿಫಿಕೇಟಲ್ಲಿ ನಿಮ್ಮ ಹೆಸರು ಪ್ರಿಂಟ್ ಆಗಿ ಬರಬೇಕು ಅಂದರೆ ನಿಮ್ಮ ಹೆಸರು ಡೀಟೈಲಾಗಿ ಸಂಪೂರ್ಣ ನೀಟಾಗಿ ನಮಗೆ ವಾಟ್ಸಪ್ ಮಾಡಿ. ಅಕಸ್ಮಾತ್ ನಿಮಗೆ ಹೆಸರು ನೀವು ಸರಿಯಾಗಿ ಕಳಿಸಿಲ್ಲ ಅಂದರೆ ನಾವು ಕೈಯಲ್ಲಿ ಬರೆದ್ಬಿಟ್ಟು ಸೈನ್ ಹಾಕ್ಕೊಡ್ತೀವಿ, ಅದೇನು ತೊಂದರೆ ಇಲ್ಲ. ಒಳ್ಳೆ ಸರ್ಟಿಫಿಕೇಟ್ಸ್ ಕೊಡ್ತೀರಿ, ನೋಟ್ಸ್ ಕೊಡ್ತೀರಿ. ನಿಮಗೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಮಾರ್ಗದರ್ಶನ ಕೊಟ್ಟು ನೀವು ಸಂಪೂರ್ಣವಾಗಿ ಅನುಷ್ಠಾನ ತಗೊಂಡು ನೀವು ಜ್ಯೋತಿಷ ಹೇಳೋವರೆಗೂ ನಿಮಗೆ ಟ್ರೈನಿಂಗ್ ಕೊಡ್ತೀರಿ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಕ್ಲಾರಿಫೈ ಮಾಡ್ತಿರ್ತೀನಿ. ಇಷ್ಟು ತಾಂಬೂಲ ಶಾಸ್ತ್ರದ ಕಾರ್ಯಾಗಾರ 2ನೇ ತಾರೀಕು ಆಗಸ್ಟ್ 2026ಗೆ ಭಾನುವಾರ ಬೆಳಗ್ಗೆ 9ರಿಂದ 5 ಗಂಟೆಗೆ ಇಟ್ಕೊಂಡಿರ್ತಕ್ಕಂಥದ್ದು. ಸ್ಥಳ ಬೆಂಗಳೂರು. ಯಾರಾದರೂ ಬರೋರಿದ್ರು ಬರ್ಬೋದು. ಆಲ್ರೆಡಿ ಬಿಜಾಪುರ, ಹಾಸನ ಆ ಕಡೆಯಿಂದೆಲ್ಲ ತುಂಬ ಜನ ಎನ್ರೋಲ್ ಮಾಡ್ಕೊಂಡು, ದಾವಣಗೆರೆ ಕಡೆಯಿಂದೆಲ್ಲೂ ಈ ಕಡೆ ಬೆಂಗಳೂರು ಅವರು ತುಂಬ ಜನ ಬರ್ತಿದ್ದಾರೆ. ಒಂದು ಜಾಸ್ತಿ ಜನ ಆದರೆ ಯಾವ್ದಾದ್ರು ಹೋಟೆಲ್ ಬುಕ್ ಮಾಡ್ತೀನಿ, ಆದರೆ ಒಂದು 20ರಿಂದ 30 ಆದರೆ ನಮ್ಮ ಆಫೀಸಲ್ಲೇ ನಾನು ಮಾಡ್ತೀನಿ. ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು ವಿನಾಯಕ್ ಸ್ವಾಮಿ ಸರ್ ಅವ್ರಿಗೆ. ಗುರುಗಳು ನಮಸ್ಕಾರ. ನಮಸ್ತೆ ಅಂಬರೀಶ್ ಸರ್, ಹೇಳಿ. ಸರ್ ನಮಸ್ಕಾರ ಗುರುಗಳು. ಏನಿಲ್ಲ, ಸ್ವಲ್ಪ PDF ಅನ್ನ ಮುಂಚಿತವಾಗಿ ಮಾಡಿದ್ರೆ ನಮ್ಗೆ ಸ್ವಲ್ಪ ಯೂಸ್ ಆಗ್ತಿತ್ತು, ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ನೋಡ್ಕೊಳ್ಳಿಕ್ಕೆ.
ಪಾಠ ಮಾಡಿವರೆಗೂ PDF ನೋಟ್ಸ್ ಕಳ್ಸಲ್ಲ. ಪಾಠ ಮಾಡಿದಾದ್ಮೇಲೆ PDF ನೋಟ್ಸ್ ಹೌದಾ, ಕಳಿಸ್ತೀನಿ. ಅದಾದ್ಮೇಲೆ ಅಂದ್ರೆ ನಿಮ್ ಜೆರಾಕ್ಸ್ ಕಡೆ ಮಾಡ್ಸ್ಕೊಂಡ್ಬಿಟ್ಟು ಅದನ್ನೇ. ಹಾ ಗುರುಗಳೇ. ಹೇಳಿ. ಪಾಠ ಮಾಡಿದಾದ್ಮೇಲೆ ನಿಮ್ಗೆ ನೋಟ್ಸ್ ಕಳ್ಸ್ಕೊಡ್ತೀನಿ ಸರ್. ಪಾಠ ಸರಿ ಗುರು. ಯಾಕಂದ್ರೆ ಅದು ನಮಸ್ಕಾರ. ಕೆಲವು ಟೈಮು ನಾನು ಲಾಸ್ಟ್ ಮಿನಿಟ್ ವರ್ಗು ಒಂದು ಅರ್ಧ ಅವರ್ ಮುಂಚಿತವರೆಗೂ ನಾನು ರೆಡಿ ಮಾಡ್ತಾ ಇರ್ತೀನಿ. ಕೆಲವು ಟೈಮು ಫಸ್ಟೇ ಓಕೆ ಮಾಡಿಟ್ಟಿರ್ತೀನಿ. ಓಕೆ ಗುರು. ಅದು ಡಿಪೆಂಡ್ಸ್. ಅದು ಪಾಠ ಮಾಡಿದಾಗ ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಕರೆಕ್ಷನ್ಸ್ ಇದ್ರೆ ಅದನ್ನು ಮಾಡಿ ಕಳ್ಸ್ಕೊಡೋದು ಇರ್ತದೆ. ಅದಕ್ಕೋಸ್ಕರ PDF ನೋಟ್ಸ್ ಏನಿದೆ ಪಾಠ ಆದ್ಮೇಲೆ ಬರ್ತದೆ. ನಿಮ್ಗೆ ಸರಿ ಗುರು. ರೆಕಾರ್ಡಿಂಗ್ಸ್ ಈಗ ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ, ತುಂಬಾ ಜನ ರೆಕಾರ್ಡಿಂಗ್ಸ್ 1ನೇ ತರಗತಿ ಫಸ್ಟ್ ಕ್ಲಾಸ್ ಇಂದ ಕೇಳ್ತಾ ಇದ್ದೀರಾ. ಅದು ನೋಟ್ಸ್ ಮತ್ತೆ ಇನ್ನೊಂದ್ಸಲ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನೀವು ಯಾರಿಗಾದ್ರೂ ಲಿಂಕ್ ಫಾರ್ವರ್ಡ್ ಮಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಜ್ಯೋತಿಷ್ ಆಸಕ್ತರಲ್ಲಿ ನಾನು ವಿನಂತಿಸ್ಕೊಡೋದಿಲ್ಲಪ್ಪ ಅಂದ್ರೆ, ನೀವೇ ಫಸ್ಟ್ ಕ್ಲಾಸಿಂದ ಏನು ನೋಟ್ಸ್ ಇದೆಯೋ, ರೆಕಾರ್ಡಿಂಗ್ಸ್ ಇದೆಯೋ ಅವ್ರಿಗೆ ಫಾರ್ವರ್ಡ್ ಮಾಡಿಬಿಡಿ. ತುಂಬಾ ಜನ ಸೆಂಟ್ರಲ್ ಕೇಳ್ತಾನೆ ಇರ್ತಾರೆ, ಇವತ್ತು ಪೋಸ್ಟ್ ಮಾಡಿ. ಯಾಕಂದ್ರೆ ಪ್ರತಿದಿನಾನು ಒಂದು 10 ರಿಂದ 20 ಜನ ನಮ್ಗೆ ಜಾಯ್ನ್ ಆಗ್ತಾ ಇರೋದ್ರಿಂದ ಅದು ಸ್ವಲ್ಪ ಪ್ರತಿ ಸಲ ಗ್ರೂಪಲ್ಲಿ ಆಗ್ತಾ ಇದ್ರೆ, ಈಗ ಫಸ್ಟ್ ಸ್ಟಾರ್ಟಿಂಗ್ ಆಗಿರೋರಿಗೆ ಅದು ಡೂಪ್ಲಿಕೇಟ್ ಆಗ್ತಾ ಇರ್ತದೆ. ಅವರು ನಮ್ಮನ್ನ ಕೇಳ್ತಾರೆ, ಯಾಕೆ ಸರ್ ಇಷ್ಟೊಂದು ಜಾಸ್ತಿ ಆಗ್ತೀರಾ ಅಂತ ಒಬ್ರು ಕೇಳಿದಾಗ ಸ್ವಲ್ಪ ತೊಂದರೆ ಆಗ್ತದೆ. ಇನ್ಯಾವುದೋ ಪ್ರಶ್ನೆ ಇದೆಯಾ? ಏಕಾದಶಿ ತಿಥಿಯಲ್ಲಿ ಹಲವಾರು ವ್ಯತ್ಯಾಸಗಳಿರುತ್ತಲ್ಲ, ಯಾಕೆ? ಯಾವ ರೀತಿ ವ್ಯತ್ಯಾಸ ಸರ್? ಮಾಧ್ವಾರ್ಗು ಮತ್ತೆ ಅಯ್ಯಂಗಾರ್ಸಲ್ಲೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತಲ್ಲ. ಅದೊಂದು ಆಚರಣೆ. ಅದು ನಿಮ್ಗೆ ಹೇಳೋದಲ್ಲ, ಅಯ್ಯಂಗಾರಗಳು ಯೂಶಲಿ ತಮಿಳುನಾಡಿನ ಲೆಕ್ಕಾಚಾರಗಳಲ್ಲಿ ಯೂಶಲಿ ಈ ನೀವು ನೋಡ್ಬೇಕಾದ್ರೆ ಸೌರಮಾನ ಪಂಚಾಂಗಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಮಾಧವರೆಲ್ಲ ಕರ್ನಾಟಕದವ್ರು ಹೆಚ್ಚಾಗಿರೋದ್ರಿಂದ ನಮ್ಮ ಚಾಂದ್ರಮಾನ ಮಾಸಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅವರ ಒಂದು ಆಚಾರ ವಿಚಾರಗಳಿಗೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಅಷ್ಟು ಬಿಟ್ರೆ ಇನ್ನೇನು ತಿಥಿಗಳು ಜನರಲ್ ಆಗಿ ಏನಿದೆಯೋ ಸ್ಟ್ಯಾಂಡರ್ಡ್ ಆಗಿ ಭಾರತೀಯ ಜ್ಯೋತಿಷ ಕ್ಯಾಲ್ಕುಲೇಷನ್ಸ್ಗೆ ಏನು ಡಿಫ್ರೆನ್ಸ್ ಇರಲ್ಲ. ಅದನ್ನೇ ನಾವು ಹೇಳೋದು ದೇಶ ಕಾಲಮಾನ ಪರಿಸ್ಥಿತಿ ಅಂತ. ಅದು ತಮಿಳು ದೇಶದ್ದು, ಇದು ಕನ್ನಡ ದೇಶದ್ದು ಅಂತ. ಆವತ್ತಿಂದ ನೀವು ನೋಡ್ತಿರ್ಬೇಕಾದ್ರೆ ನೀವು ಸಾವಿರಾರು ವರ್ಷದಿಂದಲೂ ಮಾಧವರು ಎಲ್ಲ ಜಾಸ್ತಿ ಕರ್ನಾಟಕದಲ್ಲಿ ಡಾಮಿನೆನ್ಸ್ ಇರ್ತದೆ. ಅಯ್ಯಂಗಾರಲ್ಲೂ ತಮಿಳುನಾಡಲ್ಲಿ ಡಾಮಿನೆನ್ಸ್ ಜಾಸ್ತಿ ಇರ್ತದೆ. ಈಗ ಒಂಟಿಕೊಪ್ಪಲ್ಲು ಮತ್ತೆ ಮಾಧ್ವಾರ್ಸಲ್ಲೂ ಸ್ವಲ್ಪ ಅಲ್ಲಿ ಕೂಡ ವ್ಯತ್ಯಾಸ ಇರುತ್ತಲ್ವೇ? ಒಂಟಿಕೊಪ್ಪಲ್ಲು ನೋಡಿ, ನೀವು ರಮೇಶ್ ಸರ್ ಅವ್ರು ಜಾಸ್ತಿ ಇದೇ ವಿಚಾರ ಕೇಳ್ತಾ ಇದ್ದೀರಾ. ಇದು ಬ್ರಾಹ್ಮಣರಲ್ಲಿ ಇರ್ತಕ್ಕಂಥ ಒಳಪಂಗಡಗಳು. ಒಂಟಿಕೊಪ್ಪಲ್ ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು, ಅದು ಮಾಡಿದ್ರು. ಮಾಧ್ವಾರ್ಸ್ ಬೇರೆ ಮಾಡಿ ನಮ್ಗೆ ಹೇಳಿದೆ. ನೀವು ಉಡುಪಿ ಅವ್ರವ್ರ ಇಷ್ಟ, ಅವ್ರವ್ರ ಪಂಚಾಂಗದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಉಡುಪಿ ಮಠದ ಯೂಸ್ ಮಾಡೋರ್ದು ಅವ್ರದ್ದು. ಇದು ಒಂಟಿಕೊಪ್ಪಲ್ ಯೂಸ್ ಮಾಡ್ತಕ್ಕಂಥದ್ದು ತುಂಬಾ, ನಾನು ಹೇಳಿದೆ ದುರ್ಗಣಿತ ರೀತಿ ತುಂಬಾ ಚೆನ್ನಾಗಿರ್ತದೆ ಅಂತ. ಅದಕ್ಕೋಸ್ಕರ ನನಗಿಷ್ಟ ಅದು ಅಂತ ಹೇಳಿದೆ. ಯಾವ್ರವ್ರಿಗೆ ಯಾವ್ದಾವ್ದು ಕಂಫರ್ಟ್ ಇರ್ತದೋ ಅದು ಯೂಸ್ ಮಾಡ್ಬೋದು. ನಾವು ಪಂಚಾಂಗ ಇದ್ಯಾಕೆ ಡಿಫ್ರೆನ್ಸ್ ಅದ್ಯಾಕೆ ಡಿಫ್ರೆನ್ಸ್ ಅಂದಾಗ ನಾವು ಗ್ರಂಥಕರ್ತರ ಹತ್ರ ಹೋದಾಗ ಕೆಲವು ಟೈಮ್ ಗ್ರಂಥಕರ್ತರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ, ಇದರಿಂದ ಇದಕ್ಕೆ ಯಾಕೆ ಡಿಫ್ರೆನ್ಸ್, ಇದರಿಂದ ಇದ್ಯಾಕೆ ಡಿಫ್ರೆನ್ಸ್ ಅಂತ. ಆದ್ರೆ ಅದು ಅಷ್ಟೊಂದೆಲ್ಲ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅವಶ್ಯಕತೆ ನನಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಓಕೆ ಓಕೆ, ನೋ ಪ್ರಾಬ್ಲಮ್. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ಸರ್, ಹೇಳಿ. ಇವಾಗ ನಮ್ಮ ಎಲ್ಲಾ ಗ್ರಹಗಳಿಗೂ ಮನೆಗಳು ಅಂತ ಹಂಚ್ಕೊಟ್ಟಿದಾರ. ಈಗ ಎಲ್ಲಾದ್ರಲ್ಲೂ ಇದೆ, 7 ಗ್ರಹಗಳಿಗೆ ಮಾತ್ರ ಆಯ್ತಲ್ವಾ? ರಾಹು ಕೇತುಗೆ ಯಾವ್ದು ಪರ್ಟಿಕ್ಯುಲರ್ ಆಗಿ ಮನೆ ಇದೆಯಾ ಇಲ್ವಾ ಅನ್ನೋದೇ? ಇಲ್ಲ ಸರ್, ಪರ್ಟಿಕ್ಯುಲರ್ ಆಗಿ ರಾಹು ಕೇತುಗೆ ಯಾವ್ದು ಗ್ರಹದ ಅಧಿಪತಿ, ಮನೆ ಅಧಿಪತಿ, ರಾಶಿ ಅಧಿಪತಿ ಇಲ್ಲ. ನಮ್ಮ ಪ್ರಾಚೀನ ಜ್ಯೋತಿಷ್ ಶಾಸ್ತ್ರದಲ್ಲಿ 7 ಗ್ರಹಗಳು ಕನ್ಸಿಡರ್ ಮಾಡ್ತೀರಿ, 7 ಗ್ರಹ ಅಂತ. ಮತ್ತೆ ರಾಹು ಕೇತುನ ಛಾಯಾಗ್ರಹ ಅಂತ ಕನ್ಸಿಡರ್ ಮಾಡೋದ್ರಿಂದ ನಿಮ್ಗೆ ಹೇಳಿದೆ, ಅಲ್ಲಿ ನಿಮ್ಗೆ ಸಂಧಿ ಕಾಲಗಳು, ಸಂಧಿ ಸ್ಥಾನನ ಉತ್ತರ ಚಂದ್ರಕುಳಿ, ದಕ್ಷಿಣ ಚಂದ್ರಕುಳಿ ಅಂತ. ಅದನ್ನ ಛಾಯಾಗ್ರಹ ರಾಹು ಕೇತು ಅಂತ ಕನ್ಸಿಡರ್ ಮಾಡೋದ್ರಿಂದ ನಾವು ಅದನ್ನ ಅಧಿಪತ್ಯ ಕೊಟ್ಟಿರಲ್ಲ ಭಾರತೀಯ ಜ್ಯೋತಿಷ್ ಶಾಸ್ತ್ರದಲ್ಲಿ. ಆದ್ರೆ ಪಾಶ್ಚಿಮಾತ್ಯ ಜ್ಯೋತಿಷದಲ್ಲಿ ಅದಕ್ಕೆ ಅಧಿಪತ್ಯಗಳಿದ್ದಾವೆ, ಅದು ಬೇರೆ ಟಾಪಿಕ್. ಸೊ ನಾನು ನಿಮ್ಗೆ ಈಗ ಭಾರತೀಯ ಜ್ಯೋತಿಷ್ಯ ಏನಿದೆಯೋ, ಸನಾತನ ಜ್ಯೋತಿಷ್ಯ ಅಥವಾ ನಮ್ಮ ವೈದಿಕ ಜ್ಯೋತಿಷ್ಯ ಮಾತ್ರ ನಿಮ್ಗೆ ಹೇಳ್ಕೊಡೋದ್ರಿಂದ ನಾನು ಆ ಟಾಪಿಕ್ ನಾನು ನಿಮ್ಗೆ ಯಾಕೆ ಕೊಡಲ್ಲ ಕನ್ಸಿಡರ್ ಮಾಡಲ್ಲ ಈಗ. ಬಟ್ ಫ್ಯೂಚರ್ ಅಲ್ಲಿ ಜ್ಯೋತಿಷ್ಯ ಕ್ಯಾಲ್ಕುಲೇಷನ್ ಟೈಮ್ ಅಲ್ಲಿ 1-2 ಎಕ್ಸಾಂಪಲ್ ಬೇಕಾದ್ರೆ ಕೊಡ್ತೀನಿ. ಸರಿ ಸರಿ, ಆಗ್ಬೋದು. ಥ್ಯಾಂಕ್ ಯು ತಿಪ್ಪೇಸ್ವಾಮಿ ಸರ್ ಅವರಿಗೆ. ಗುರುಗಳೇ ನಮಸ್ಕಾರ. ನಮಸ್ತೆ ಶಾರದಾ ಮೇಡಮ್, ಹೇಳಿ. ಇದು ಪಂಚಾಂಗದಲ್ಲಿ ಬಹುಳ ಅಂತ ಉಪಯೋಗ ಮಾಡ್ತಾರಲ್ಲ, ಬಹುಳ ಅಂದ್ರೆ ಏನು ಆಕ್ಚುಲಿ? ಶುಕ್ಲ ಪಕ್ಷನ ಬಹುಳ ಅಂತ ಇನ್ನೊಂದು ವರ್ಡ್ ಅಲ್ಲಿ ಯೂಸ್ ಮಾಡ್ತಾರೆ ಮೇಡಮ್.
ಶುಕ್ಲ ಪಕ್ಷಕ್ಕ ಹಾ ಹಾ ಶುಕ್ಲ ಪಕ್ಷಕ್ಕೆ ಬಹುಳ ಅಂತ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ ಅಷ್ಟೇ. ಸರಿ ಬಹುಳ ಅಂದ್ರೆ ಜಾಸ್ತಿ ಆಗ್ತಾ ಇರೋದು ಅಂತಲ್ವಾ, ಹಾ ಹಾ ಒಂದರಿಂದ ಒಂದು ಸರಿ ಅದಕ್ಕೆ ಬಹುಳ ಅಂತ ಯೂಸ್ ಮಾಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಬೇರೆ ಪ್ರಶ್ನೆ ಇದೆಯಾ ಸರ್? ಮಂಜುನಾಥ್ ಸರ್, ನೀವು ಸ್ಟಾಪ್ ಮಾಡಿ ರೆಕಾರ್ಡಿಂಗ್ನ.